ನಮ್ಮ ಜೊತೆ ಇದ್ದಾರೆ ಕನ್ನಡ ಟ್ಯಾಲೆಂಟೆಡ್ ಸಿನಿಮಾಟೋಗ್ರಫರ್ ಅಭಿಲಾಷ್ ಕಲತಿ ಅವರು. ಆಸ್ ಎ ಸಿನಿಮಾಟೋಗ್ರಫರ್ ಆಗಿ ಸೂರಿ ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಸೇರ್ಬೇಕು ಅಂತ ಹೋಗಿದ್ದು. ಕತೆ ಹೆಗ್ಡೆ ಸರ್ ಈ ಪುಟ್ ಮಿ ಆನ್ ವೇಟಿಂಗ್ ಲಿಸ್ಟ್. ಸಡನ್ ಆಗಿ ಆಟಿಟ್ಯೂಡ್ ಚೇಂಜ್ ಆಗೋಯ್ತು. 45 minutes he just made me stand there. ಟ್ಯಾಲೆಂಟ್ ಮಾತ್ರ ಸಾಕ ಇಂಡಸ್ಟ್ರಿ ಸರ್ವೈವ್ ಆಗಬೇಕು ಅಂತ. ರುಕ್ಮಿಣಿ ವಸಂತ್ ಆಕ್ಸಿಡೆಂಟ್ ಆದ್ಮೇಲೆ ಗಣೇಶ್ ಸರ್ ಬರ್ತಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಟೋಗ್ರಫರ್ಸ್ಗೆ ಒಳ್ಳೆ ರೆಮ್ಯುನರೇಷನ್ ಇದೆಯಾ? ದುಡ್ಡು ಅಂತ ನೋಡಕ್ ಸ್ಟಾರ್ಟ್ ಆಗಿದ್ದಲ್ವ ಫಿಲ್ಮ್ಸ್ ಆದ್ಮೇಲೆ. ಫಿಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. AI is there to assist you. ಶಿವಣ್ಣ ಎಂಡ್ ಆಫ್ ದ ಡೇ ನಂದು ನಿಮ್ದು ಅನ್ನೋದಲ್ಲ. ಸಿನಿಮಾಟೋಗ್ರಫಿ ಕತೆ ಸ್ಕ್ರಿಪ್ಟ್ ನ ಡಾಮಿನೇಟ್ ಮಾಡಬಾರ್ದು. ಕನ್ನಡನೇ ಇರ್ಬೋದು, ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಅಂತ ಯಾವ್ದು ಸಿನಿಮಾ ಹೊಡಿರೋದು. ಒಳ್ಳೆ ಕ್ಯಾಮ್ರಾ ಎಷ್ಟೇ ಇರಲಿ, ಪ್ರೊಜೆಕ್ಟರ್ ಇನ್ನೂ 1K 2K ಅಲ್ಲಿದೆ. ಕತೆ ಹೇಳೋದೇ ಬೇರೆ ಸ್ಕಿಲ್ಲು, ಡೈರೆಕ್ಷನ್ ಮಾಡೋದೇ ಬೇರೆ ಸ್ಕಿಲ್ಲು. ಎವ್ರಿಬಡಿ ಇಸ್ ಲುಕಿಂಗ್ ಅಪ್ ಟು ಯಶ್. ಈಗ ಬಜೆಟ್ ಏನು ಕನ್ಸ್ಟೆಂಟ್ ಇಲ್ಲ ಅಂದ್ರೆ ಸಿನಿಮಾಟೋಗ್ರಫಿ ಚೆನ್ನಾಗಿ ಮಾಡ್ಬೋದು. ಯಾರು ಕ್ರಿಟಿಸೈಸ್ ಮಾಡ್ತಾ ಇದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ದೇರ್ ಆಲ್ ಲೆಜೆಂಡರಿ ಫಿಲ್ಮ್ ಮೇಕರ್ಸ್. KGF ನೋಡಿದಾಗ ಒಂದು ಫೀಲಿಂಗ್ ಬರುತ್ತೆ. ಇಂಡಸ್ಟ್ರಿಯಲ್ಲಿ ಟ್ರಸ್ಟ್ ಮಾಡೋದು ಕಷ್ಟ. ಬೆಳ್ಳಿಗಿದಲ್ಲ ಹಾಲಲ್ಲ. ಎರಡನ್ನೂ ಹ್ಯಾಂಡಲ್ ಮಾಡೋದು ಈಸಿ ಅಂತ. ಪ್ರೊಡ್ಯೂಸರ್ ಇಸ್ ಬ್ರಿಂಗಿಂಗ್ ಸೋ ಮಚ್ ಮನಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾವ್ದು ಲ್ಯಾಕಿಂಗ್ ಇದೆ ಅಂತ. ಒಂದು ಕಂಪ್ಲೀಟ್ ಇಕೋಸಿಸ್ಟಮ್ ಬೇಕು. ಸ್ಯಾಂಡ್ಲ್ವುಡ್ ಸುದ್ದಿ ಪ್ರೆಸೆಂಟ್ಸ್ ಲೆಟ್ಸ್ ಟಾಕ್ ಅಬೌಟ್ ಫಿಲ್ಮ್ಸ್ಗೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಕನ್ನಡ ಟ್ಯಾಲೆಂಟೆಡ್ ಸಿನಿಮಾಟೋಗ್ರಫರ್ ಅಭಿಲಾಷ್ ಕಲತಿ ಅವರು. ವೆಲ್ಕಮ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಸರ್, ಆ್ಯಸ್ ಎ ಸಿನಿಮಾಟೋಗ್ರಫರ್ ಆಗಿ ನೀವು ತೆರೆ ಹಿಂದೆ ಕೆಲಸ ಮಾಡ್ತಿರ್ತೀರಾ. ಸೊ ನಮ್ಮ ಆಡಿಯನ್ಸ್ಗೆ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್, ಶಾರ್ಟ್ ಇಂಟ್ರೋ ಹೇಳಬೇಕು ಅಂತಂದರೆ ಏನು ಹೇಳ್ತೀರಾ? ಫಸ್ಟ್ಲಿ ನನ್ನ ಹೆಸರು ಅಭಿಲಾಷ್ ಕಲತಿ ಆ್ಯಂಡ್ ಐ ಬೀನ್ ಪಾರ್ಟ್ ಆಫ್ ಒಂದಷ್ಟು ಕನ್ನಡ ಸಿನಿಮಾಗಳು ಮಾಡಿದ್ದೀನಿ. ಆ್ಯಂಡ್ ಡೊಳ್ಳು, ಬಾನದಾರಿಯಲ್ಲಿ, ಫೈರ್ಫ್ಲೈ, ಬ್ರ್ಯಾಟ್. ಸೊ ಆ್ಯಸ್ ಅ ಸಿನಿಮಾಟೋಗ್ರಫರ್ ಒಂದು ಎಕ್ಸೈಟ್ಮೆಂಟ್ ಏನಂದರೆ ಯು ಕ್ಯಾನ್ ಲಿವ್ ದ ಫಿಲ್ಮ್ ಬಿಫೋರ್ ಎವ್ರಿಬಡಿ ಎಲ್ಸ್ ಡಸ್. ಸೊ ಮೊದಲನೇ ಎಕ್ಸ್ಪೀರಿಯನ್ಸು, ಮೊದಲನೇ ಆಡಿಯನ್ಸು ನಾವಾಗಿರ್ತೀವಿ. ಸೊ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಗೋಸ್. ನಿಮ್ಮ ಸಿನಿಮಾಟೋಗ್ರಫಿ ಜರ್ನಿ ಹೇಗೆ ಶುರುವಾಯಿತು? ನಾನು ಮೊದಲನೇದಾಗಿ SI ಕಾಲೇಜಲ್ಲಿ ಫಿಲ್ಮ್ ಮೇಕಿಂಗ್ ಕೋರ್ಸ್ ಮಾಡ್ಕೊಂಡಿದ್ದು. ಓಕೆ. ಆ್ಯಂಡ್ ಡಿಗ್ರಿ ಆದಮೇಲೆ ಡಿಡ್ ಮೈ ಕೋರ್ಸ್. ಅದು ಮುಗಿಸ್ಕೊಂಡು ಅಡ್ವರ್ಟೈಸಿಂಗಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅನ್ನೋ ಇಂಟೆನ್ಷನ್ ಫಸ್ಟು, ಸಿನಿಮಾಟೋಗ್ರಫರ್ ಅಲ್ಲ. ಹಾಂ ಹಾಂ. ಸೂರಿ ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಸೇರಬೇಕು ಅಂತ ಹೋಗಿದ್ದು. ಆಗ ನಾನು ಅಡ್ವರ್ಟೈಸಿಂಗಲ್ಲಿ ವರ್ಕ್ ಮಾಡಿದಾಗ ವರ್ಕಿಂಗ್ ಆಸ್ ಅ ರೈಟರ್ ಮತ್ತು ಎಡಿಟರ್ ಆಗಿ. ಕ್ಯಾಪಲ್ಲಿ ಕ್ಯಾಮ್ರಾ ಹಿಡಿಯೋಕ್ಕೆ ಗೊತ್ತು, ಶೂಟ್ ಮಾಡ್ತಾ ಇದ್ವಿ. ಅವರು ನಂದು ಶೋರೀಲ್ ನೋಡಿದ್ರು. ಓಕೆ, ನೀನು ಚೆನ್ನಾಗಿ ಮಾಡಿದ್ಯಾ, ಆ್ಯಕ್ಚುಲಿ ಸಿನಿಮಾಟೋಗ್ರಫರಾಗಿ ವರ್ಕ್ ಮಾಡು, ಆಗ ಬೇಗ ಬೇಗ ಕಲಿಬೋದು, ಬೇರೆಯವ್ರ ಜೊತೆ ಒಂದಷ್ಟು ಜನ, ಸೊ ಯು ಗೆಟ್ ಟು ಲರ್ನ್ ಫಾಸ್ಟರ್ ಅಂದರು. ಓಕೆ, ಐಡಿಯಾ ಚೆನ್ನಾಗಿದೆ, ವೈ ನಾಟ್ ಅಂತ ಕನ್ಸಿಡರ್ ಮಾಡಿದೆ ಅವಾಗಲೇ. ಫಸ್ಟು ಐಡಿಯಾ ಸೂರಿ ಸರಿಂದನೇ ಐಡಿಯಾ ಸ್ಟ್ರೈಕ್ ಆಗಿದೆ. ಓಕೆ. ಸೊ ಆ್ಯಂಡ್ ದೆನ್ ಅವ್ರ ಸಿನಿಮಾಟೋಗ್ರಫಿ ಮಾಡ್ತಿದ್ದು ಯಾರು ಅಂತ ಹುಡುಕ್ತಾ ಇದ್ದಾಗ ಸತ್ಯ ಹೆಗಡೆ. ಸತ್ಯ ಸರು ವಾಸ್ ಅ ವೆರಿ ಪಾಪ್ಯುಲರ್ ನೇಮ್ ಅವಾಗ. ಸರಿ ಆಯಿತು, ಸತ್ಯ ಸರ್ ಹತ್ರ ಸೇರಿಕೊಂಡೆ, ಫಾಲೋ ಅಪ್ ಮಾಡಿ ಹಿಂದೆ ಬಿದ್ದು ಒಂದು ಸ್ವಲ್ಪ. ಆಮೇಲೆ ಅವ್ರ ಹತ್ರನೇ ಸೇರಿಕೊಂಡು ಕೆಂಡ ಸಂಪಿಗೆ ಸೂರಿ ಸರ್ ಸಿನಿಮಾಗೆ ವರ್ಕ್ ಮಾಡಿದ್ದು. ಅಸಿಸ್ಟೆಂಟಾಗಿ. ಸೊ ಅಸಿಸ್ಟೆಂಟಾಗಿ ವರ್ಕ್ ಮಾಡಿ ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಮೈ ಜರ್ನಿ ಇಂಡಿಪೆಂಡೆಂಟ್ ಆಗಿ. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಓಕೆ. ಸೊ ನೀವು ಫಿಲ್ಮ್ ಸ್ಕೂಲಿಂದ ಸಿನಿಮಾಟೋಗ್ರಫಿ ಕಲ್ತ್ಕೊಂಡು ನೆಕ್ಸ್ಟು ಅದನ್ನ ಫಿಲ್ಮ್ ಮೇಕಿಂಗ್ ಡೈರೆಕ್ಷನ್ ಕಲ್ತ್ಕೊಂಡು ಹಾಂ. ಸಿನಿಮಾಟೋಗ್ರಫರ್ ಆಗಬೇಕು ಅನ್ನೋದು ಇಂಟೆನ್ಷನ್ ಅಂತ ಹೊರಟಿದಲ್ಲ. ಓಕೆ ಓಕೆ. ಅದು ಜರ್ನಿಯಲ್ಲಿ ಸೇರಿಕೊಂಡು ಒಂದು ಆಸ್ ಎ ಡೈರೆಕ್ಟರ್ ಆಗಿ ಇಂಟೆನ್ಷನ್ ಐಡಿಯಾ ಆಗಿ ಡೈರೆಕ್ಷನ್ ಕಾನ್ಸಂಟ್ರೇಟ್ ಮಾಡ್ಕೊಂಡು ಬಂದಿದ್ದು. ಮತ್ತೆ ಎಲ್ಲೋ ಒಂದು ಕಡೆ ಕ್ಯಾಮ್ರಾ ಕೈ ಹಿಡಿತು. ಆ್ಯಂಡ್ ಅದಕ್ಕೆ ಸೂರಿ ಸರ್ ಫಸ್ಟು. ಓಕೆ, ಬಟ್ ಆಮೇಲೆ ಮೇಜರ್ ಇನ್ಸ್ಪಿರೇಷನ್ ಅಂದಾಗ ಸುದೀಪ್ ಸರ್ ಜೊತೆ ಒಂದು ಡಿಸ್ಕಷನ್ ಆಪರ್ಚುನಿಟಿ ಸಿಕ್ತು. ಓಕೆ. ಅವ್ರದ್ದೊಂದು ಪ್ರೊಡಕ್ಷನ್ ನಡೀತಾ ಇತ್ತು ಆ ಟೈಮಲ್ಲಿ, ಜಿಗರ್ದಂಡ. ಸೊ ಅದಕ್ಕೆ ನನ್ನ ಕರೆದಿದ್ರು. ಆಮೇಲೆ ಸುದೀಪ್ ಸರ್ ನಂದು ಫ್ರೇಮ್ಸ್ ಎಲ್ಲ ನೋಡಿ ಒಂದಷ್ಟು ಇನ್ಸ್ಪಿರೇಷನ್ ಹೇಳಿದ್ರು. ಸೊ ಹೌ ಟು ಟೇಕ್ ದಿಸ್ ಟು ಅನದರ್ ಲೆವೆಲ್. ಅವಾಗಲೇ ಫಸ್ಟ್ ಟೈಮ್ ಸುದೀಪ್ ಸರ್ನ ಆ್ಯಕ್ಟರ್ ಆಗಿ ನೋಡಿದ್ದು. ಬಟ್ ಆಸ್ ಅ ಫಿಲ್ಮ್ ಮೇಕರ್ ಆ ನಾಲೆಜ್ ಇದೆಯಲ್ಲ, ಅಷ್ಟು ನಾಲೆಜ್ ಇತ್ತು. ಸೊ ನನ್ನಂತೂ ಒಂದೊಂದು ಫ್ರೇಮ್ಸು ಶಾರ್ಟ್ಸ್ನ ಎಕ್ಸ್ಪ್ಲೇನ್ಡ್. ನೋಡಿ, ಇಲ್ಲಿ ನೀನು ಯು ಕ್ಯಾನ್ ಡೂ ಬೆಟರ್, ಇಲ್ಲಿ ಯು ಕ್ಯಾನ್ ಡೂ ಬೆಟರ್. ಅಲ್ಲಿ ತನಕ ಸಿನಿಮಾಟೋಗ್ರಫಿ ಹೌದು, ಬಟ್ ತುಂಬ ಸೀರಿಯಸ್ ಆಗಿ ತೊಗೊಂಡು ಎಕ್ಸಿಕ್ಯೂಟ್ ಮಾಡೋ ಪ್ಲಾನಲ್ಲಿ ಇರಲಿಲ್ಲ. ಸರಿ ಆಯಿತು, ಅದಾದಮೇಲೆ ಹೆಂಗೂ ತೊಗೊಂಡಿದ್ದೀವಿ. ಇದನ್ನು ಯು ಹ್ಯಾವ್ ಟು ಎಕ್ಸೆಲ್ ಇನ್ ವಾಟ್ ಯು ಹ್ಯಾವ್ ಚೋಸನ್. ಇಲ್ಲಾಂದರೆ ದೇರ್ ಇಸ್ ನೋ ವೇ ಅಂತ ಅವತ್ತಿಂದ ಸೀರಿಯಸ್ ಆಗಿ ತೊಗೊಂಡು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಸಿನಿಮಾ ಮಾಡಿದೆ ನಿನ್ನ ಸನಿಹಕ್ಕೆ. ಫಸ್ಟ್ ಫಿಲಮ್ ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಫಸ್ಟ್ ಸಿನಿಮಾ ಕಥಾ ವಿಚಿತ್ರ ಅಂತ. ಕಥಾವಿಚಿತ್ರ. ನಿನ್ನ ಸನಿಹಕ್ಕೆ ವಾಸ್ ಅ ಮೇನ್ ಸ್ಟ್ರೀಮ್ ಕಮರ್ಷಿಯಲ್ ಫಿಲ್ಮ್ಸ್ ಅಂತ ಹೇಳ್ಬೋದು.
ಸೊ ಸಿನಿಮಾಟೋಗ್ರಫಿ ಚೂಸ್ ಮಾಡಿದ್ಮೇಲೆ ಅಂದರೆ ಅಪ್‌ಸ್ಕಿಲ್ ಮಾಡ್ಕೊಳ್ಳೋದಕ್ಕೆ ನೀವು ಏನೆಲ್ಲ ಮಾಡಿದ್ರಿ? ಲೈಕ್ ಸತ್ಯ ಹೆಗ್ಡೆ ಸರ್ ಇಂದಾನೆ ಅವ್ರ ಅಸಿಸ್ಟೆಂಟ್ ಆಗಿ ಮಾಡಿ ಅಲ್ಲೇ ತುಂಬ ಕಲ್ತಿರ್ತೀರ. ನೆಕ್ಸ್ಟ್ ಅದಾದ್ಮೇಲೆ ನೀವು ಅಪ್‌ಸ್ಕಿಲ್ ಮಾಡಿಕೊಂಡು ನಿಮಗೆ ಕೇಪಬಿಲಿಟಿ ಇದೆ ಅಂತ ಅನ್ಸಿದ್ದು ಯಾವಾಗ? ನೀವು ಫೀಚರ್ ಫಿಲಮ್‌ಗೆ ನೀವೇ ಸಿನಿಮಾಟೋಗ್ರಾಫರ್ ಆಗ್ಬೋದು ಅಂತ ಅನ್ಸಿದ್ದು? ಸಿ ಆಗಬೇಕು ಅನ್ನೋದು ಒಂದು ಕಾನ್ಫಿಡೆನ್ಸು, ಒಂದು ಹ್ಮ್. ಹೇಳ್ತಾರಲ್ಲ ಫಸ್ಟು ಧುಮುಕ್ಬಿಡ್ಬೇಕು. ಚಿಕ್ಕದಾಗಿ ಹ್ಮ್. ಸ್ವಿಮ್ಮಿಂಗ್ ಬಂದರು, ಆಮೇಲೆ ಯು ವಿಲ್ ಫಿಗರ್ ಔಟ್ ಥ್ರೂ ದ ಜರ್ನಿ ಅಂದಂಗೆ. ಇನ್ ದ ಪ್ರೊಸೆಸ್ ವಿ ಫಿಗರ್ ಔಟ್. ಹಾಂ. ಕಾನ್ಫಿಡೆನ್ಸ್ ಅಂತೂ ಇತ್ತು ಮಾಡ್ತೀವಿ ಅಂತ. ಯಾಕೆ ಮಾಡಬೇಕು ಅಂತಲೇ ಬಂದಿರೋದು. ಯಾಹ್! ಆಮೇಲೆ ಭಯ ಪಟ್ಕೊಂಡು ಹಿಂದೆ ಕೂತ್ಕೊಳ್ಳೋದ್ರಲ್ಲಿ ಪಾಯಿಂಟ್ ಇಲ್ಲ. ಆಮೇಲೆ ಆ್ಯಸ್ ಯು ಸ್ಟಾರ್ಟೆಡ್ ಪ್ರೊಸೆಸ್ಸಲ್ಲಿ ಸುಮಾರು ಕಲ್ತ್ಕೊಂಡು ಸುಮಾರು ಎಕ್ಸಿಕ್ಯೂಟ್ ಮಾಡಿದ್ವಿ. ಹ್ಮ್. ಬಟ್ ಒಂದು ಇಂಡಿವಿಜುವಲ್ ಪರ್ಸನಾಲಿಟಿ ಅಂತ ಬಂದಾಗ ಯು ವಿಲ್ ನೋ ಯಾಹ್! ನೀನು ಯಾವ ಥರ ಮನುಷ್ಯ, ನಿನಗೊಂದು ಕೇಪಬಿಲಿಟಿ ಇದೆಯಾ, ಇಲ್ಲ ಒಂದು ಹರ್ಡಲ್ಸ್ ಬಂದಾಗ ಪ್ರಾಬ್ಲಮ್ ಸಾಲ್ವಿಂಗ್ ಚಾಲೆಂಜಸ್ ಇದೆಯಾ ಅನ್ನೋದು ಥ್ರೂ ದ ಪ್ರೊಸೆಸ್ ಯು ವಿಲ್ ಲರ್ನ್. ಬಟ್ ಮೇಯ್ನ್ ಆಗಿ ಕಲ್ತ್ಕೊಳ್ಳೋದಕ್ಕಿಂತ ಅನ್ಲರ್ನ್ ಮಾಡ್ತೀವಿ ನೋಡಿ, ಅದು ತುಂಬ ಹ್ಮ್. ಇಂಪಾರ್ಟೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ಸತ್ಯ ಸರ್ದೇ ಅವ್ರ ಸ್ಟೈಲ್ ಇದೆ. ಹ್ಮ್. ಅವ್ರ ಹತ್ರ ವರ್ಕ್ ಮಾಡಿದ ತಕ್ಷಣ ಅವ್ರ ಸ್ಟೈಲ್ ನಾವು ಪಿಕಪ್ ಮಾಡಬಾರ್ದು. ಹೌದು. ನಿಮ್ದೇ ನಮ್ದೇ ಇಂಡಿವಿಜುವಲ್ ಇಂಡಿವಿಜುವಲ್ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು. ಆ ಐಡೆಂಟಿಟಿ ಎಕ್ಸ್‌ಪ್ಲೋರ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮು, ಒಂದಷ್ಟು ಪ್ರಾಜೆಕ್ಟ್ಸು ಆಗುತ್ತೆ. ಯಾಹ್! ಓಕೆ, ನಿನ್ನ ಸನಿಹಕ್ಕೆ ಅಂತ ಒಂದು ಸಿನಿಮಾ ಮಾಡ್ಕೊಂಡ್ಬಂದೆ. ಇಟ್ ವಾಸ್ ಅ ವೈಬ್ರೆಂಟ್ ಕಲರ್‌ಫುಲ್ ಫಿಲ್ಮ್. ಇದು ಮಾಡಿದ ತಕ್ಷಣ ನೆಕ್ಸ್ಟು ಡೊಳ್ಳು ಮಾಡಬೇಕು. ಹ್ಮ್. ಹ್ಮ್. ಡೊಳ್ಳು ಪ್ರಾಪರ್ ರಿಯಲಿಸ್ಟಿಕ್, ವೆರಿ ನ್ಯಾಚುರಲ್ ಲೈಟಿಂಗು ಇದು. ಸೊ ಆ ಅನ್ಲರ್ನ್ ಮಾಡೋ ಪ್ರೊಸೆಸ್ ಇರುತ್ತೆ ನೋಡಿ. ಆ ಕಲರ್ಸು ಇದೆಲ್ಲ ಬಿಟ್ಟು, ಓಕೆ, ಇಲ್ಲಿ ಪ್ಯೂರ್ ಲಾಜಿಕ್ ಆ್ಯಂಡ್ ನ್ಯೂಟ್ರಲ್ ಲೈಟಿಂಗ್. ಸೊ ಅದನ್ನು ಎಕ್ಸ್‌ಪ್ಲೋರ್ ಮಾಡೋದಕ್ಕೆ ಐ ವೆಂಟ್ ಬ್ಯಾಕ್. ಕ್ಯಾಮ್ರಾ ಹ್ಮ್. ಎತ್ಕೊಂಡು ಒಂದಷ್ಟು ಫೋಟೋಗ್ರಫಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸೀರೀಸಲ್ಲಿ ಶೂಟ್ ಮಾಡಿದೆ. ಓಕೆ, ಓಕೆ. ಆಮೇಲೆ ಈ ಥರ ಒಂದಷ್ಟು ಪ್ರೊಸೆಸ್ ನಾವೇ ಮಾಡ್ಕೊತೀವಿ ಜಸ್ಟ್ ಟು ಎಕ್ಸ್‌ಪ್ಲೋರ್ ಯುವರ್ ಲಿಮಿಟೇಷನ್ಸ್. ಸೊ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಡೊಳ್ಳು. ಓಕೆ. ಸೊ ಡೈಲಿ ಲೈಫಲ್ಲಿ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ನೀವು ಅದನ್ನ ಪಿಕಪ್ ಮಾಡಿ ನಿಮ್ಮ ಸಿನಿಮಾಟೋಗ್ರಫಿಲಿ ಬಳಸ್ತಾ ಇದ್ದೀರಾ? ಈಗ ಹಾಂ, ಜಸ್ಟ್ ಹೇಳಿ. ಈಗಲೇ ಒಂದು ಪಾಯಿಂಟ್ ಹೇಳಿದೆ ನಿಮಗೆ. ಹಾಂ. ನೀವು ಬಂದು ಕೂತಿದ ತಕ್ಷಣ ಹೌದು. ಲೈಟ್ಸ್ ಆನ್ ಆದಾಗ ಫಸ್ಟ್ ನಾವು ಅಬ್ಸರ್ವ್ ಮಾಡೋದು ನಿಮ್ಮ ಫೇಸ್ ಮೇಲೆ ಲೈಟ್ ಹೆಂಗೆ ಇಂಟರಾಕ್ಟ್ ಆಗ್ತಿದೆ, ಏನು ಕರೆಕ್ಟ್ ಬೆಟರ್ ಹೇಳಿದ್ರಿ. ಕರೆಕ್ಷನ್ಸ್. ಸೊ ಅಬ್ಸರ್ವೇಷನ್ ಅನ್ನೋದು ಎವ್ರಿ ಡೇ ಲೈಫಲ್ಲಿ ಎಲ್ಲ ಕಡೆ ಇರುತ್ತೆ. ಹ್ಮ್. ಫಾರ್ ಎಕ್ಸಾಂಪಲ್ ಲೈಟ್ ಆ್ಯಂಡ್ ಶಾಡೋ. ಮೆಟ್ರೋಲ್ ಕೂತ್ಕೊಂಡಾಗ ಲೈಟ್ ಪಾಸ್ ಆಗ್ತಾ ಇರುತ್ತೆ, ಕರೆಕ್ಟ್. ಸನ್‌ಲೈಟು, ಯಾಕಂದ್ರೆ ಕಾನ್ಸ್ಟೆಂಟ್ ಮೂವಿಂಗ್ ಇದೆ ಟರ್ನಿಂಗ್ಸಲ್ಲಿ, ಅದು ಇದು. ಸೊ ದೀಸ್ ಥಿಂಗ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಲೈಟ್ ಆ್ಯಂಡ್ ಶಾಡೋ ಇಂಟ್ರೆಸ್ಟ್ ಎಲ್ಲ ಕಡೆ ಇದೆ. ಹ್ಮ್. ಹ್ಮ್. ರಿಫ್ಲೆಕ್ಟಿವ್, ರಿಫ್ರಾಕ್ಷನ್ ಸರ್ಫೇಸ್. ಸೊ ಅದೊಂದು ಜಸ್ಟ್ ಅಬ್ಸರ್ವೇಷನ್ ಸೊ ಆ ಶಾರ್ಟ್ಸ್‌ನ ಡೆವಲಪ್ ಇಲ್ಲಿ ಮಾಡ್ಬೇಕು. ಎಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಅನ್ಸುತ್ತೆ? ಎಸ್. ಎಲ್ಲಾದ್ರೂ ರಿಯಲ್ ಲೈಫಲ್ಲಿ ನಾವು ನೋಡಿ ಅಬ್ಸರ್ವ್ ಮಾಡಿದ್ರೆ ಸಿನಿಮಾ ಅನ್ನೋದು ಇಸ್ ಅ ವೆರಿ ಕಂಟ್ರೋಲ್ಡ್ ಮೀಡಿಯಮ್. ಯಾಹ್! ಸೊ ನಾವು ಕಂಟ್ರೋಲ್ಡ್ ಮೀಡಿಯಮಲ್ಲಿ ಎ ಟು ಝೆಡ್ ನಾವೇ ರೀಕ್ರಿಯೇಟ್ ಮಾಡಬೇಕು. ಆಕ್ಸಿಡೆಂಟ್ಸ್ ಅನ್ನೋದು ತುಂಬ ರೇರ್. ಹ್ಮ್. ಸೊ ಒಂದು ಆಕ್ಸಿಡೆಂಟಲ್ಲ ಒಂದು ಬ್ಯೂಟಿಫುಲ್ ಶಾಟ್ ಸಿಕ್ಬಿಡ್ತು ಅಂದರೆ ಅದು ತುಂಬ ರೇರ್. ಸೊ ನಾವು 90% ನಾವೇ ರೀಕ್ರಿಯೇಟ್ ಮಾಡಬೇಕು. ಸೊ ನಾನು ಎಲ್ಲೋ ಒಂದು ಕಡೆ ಅಬ್ಸರ್ವ್ ಮಾಡಿ ತಲೆಯಲ್ಲಿ ಇಟ್ಕೊಂಡಾಗ ಐ ವಿಲ್ ನೋ ಹೌ ಟು ರೀಕ್ರಿಯೇಟ್. ಸೊ ಅದ್ ನೋಟ್ ಮಾಡ್ಕೋತೀರಾ ನೀವು ಎಲ್ಲಾದ್ರೂ? ನೋಟ್ ಲೈಕ್ ಅಂತ ಅಲ್ಲ. ಶಾರ್ಟ್ಸ್ ಫೋಟೋಸ್ ಏನಾದ್ರು ಕ್ಲಿಕ್ ಮಾಡ್ಕೊತೀರಾ? ಸ್ಟಾರ್ಟಿಂಗಲ್ಲಿ ಅದೆಲ್ಲ? ಫೋಟೋಸು ಇನಿಷಿಯಲಿ, ಇವಾಗ ಅದೊಂಥರ ಟ್ರೆಂಡ್ ಆಗೋಗಿದೆ. ಹಾಂ. ಹಾಂ. ಯು ನೋಟಿಸ್ ಸಮಥಿಂಗ್, ಏನಾದರೂ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಓಕೆ, ಓಕೆ, ಇದನ್ನ ತಲೆಯಲ್ಲಿ ಇಟ್ಕೊಳ್ಳೋಣ ನೆಕ್ಸ್ಟ್‌ಗೆ ರೀಕ್ರಿಯೇಟ್ ಮಾಡೋಕ್ಕೆ. ಹ್ಮ್. ಎಕ್ಸಾಂಪಲ್ ಎಸ್ಪೆಷಲಿ ಒಂದು ವಾಟರ್ ಸರ್ಫೇಸ್ ಮೇಲೆ ನೀರು ಬಿದ್ದಾಗ ರಿಫ್ಲೆಕ್ಷನ್ಸ್ ಹೆಂಗೆ ಬರುತ್ತೆ, ಅದು ಎಷ್ಟು ಡೆಪ್ತಲ್ಲಿರುತ್ತೆ, ಅದನ್ನು ಸ್ಟಡಿ ಮಾಡಿದ್ರೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಆದಷ್ಟು ವಿ ಟ್ರೈ ಟು ರೀಕ್ರಿಯೇಟ್. ಟ್ರೂ. ನೋಡೋಣ. ಸೊ ನಿಮ್ಮ ಜರ್ನಿಯಲ್ಲಿ ಸೊ ಫಸ್ಟ್ ಅಂದ್ರೆ ಈಗ ಸತ್ಯ ಹೆಗ್ಡೆ ಬಿಟ್ಟು ಇನ್ನೆಲ್ಲ ಯಾರೆಲ್ಲ ಇನ್ಸ್ಪೈರ್ ಮಾಡಿದ್ದು ಯಾರು? ಲೈಕ್ ಇನ್ಸ್ಪಿರೇಷನ್ ಅನ್ನೋದು ಸುಮಾರಿದೆ. ಹಾಂ. ಅಂದರೆ ಹಿಂದಿ ಅಂತ ತಗೊಂಡ್ರೆ ಅನಿಲ್ ಮೆಹ್ತಾ ಡಿ.ಒ.ಪಿ. ಯಾಹ್! ಓಕೆ, ಅನಿಲ್ ಸರ್ದು ವರ್ಕ್ ಇಸ್ ಬಿನ್ ಬ್ರಿಲಿಯಂಟ್. ಅವ್ರದ್ದು ಲಗಾನಿಂದ ಹ್ಮ್. ಓಕೆ, ಜಬ್ ತಕ್ ಹೇ ಜಾನ್, ಆಮೇಲೆ ಅವ್ರದ್ದು ಕನ್ಸಿಸ್ಟೆನ್ಸಿ, ರಾಕ್ ಸ್ಟಾರ್. ಸೊ ಅವ್ರದ್ದು ಜರ್ನಿಯಲ್ಲಿ ಹೆಂಗಿದೆ ಅಂದರೆ ಮೂವೀಸು ಅದು ನಾವು ಎಕ್ಸ್‌ಪ್ಲೋರ್ ಮಾಡೋದಕ್ಕಿಂತ ಹಿ ಈಸ್ ಕೆಪ್ಟ್ ಇಟ್ ಟು ದ ಸ್ಟೋರಿ ಆ್ಯಂಡ್ ಎವ್ರಿ ಮೂವಿ ಇಸ್ ಡಿಫ್ರೆಂಟ್. ಓಕೆ, ಜರ್ಸಿ ಅಂತ ಒಂದು ಸಿನಿಮಾ ಮಾಡಿದ್ರು ಅದು. ಆಮೇಲೆ ಸೊ ಅವ್ರ ವರ್ಕ್ ಸ್ಟಡಿ ಮಾಡೋದೇ ಸಖತ್ತಾಗಿದೆ. ಆ್ಯಕ್ಚುಲಿ ಸೂಯಿದಾಗ ಆ ಶಾರ್ಟ್ಸು, ಮ್ಯಾಕ್ರೋಸು, ಕ್ಲೋಸಪ್ಸು ಇದೆಲ್ಲ ಆ ಕತೆಗೆ ಒಳ್ಳೆ ಶಾರ್ಟ್ ತೆಗೆಯೋದು ಈಸಿ ಇವಾಗ. ಹ್ಮ್. ಅದನ್ನ ಕತೆ ಜೊತೆ ಬ್ಲೆಂಡ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡೋದು ಅನ್ನೋದು ಇಸ್ ಅ ಬ್ಯೂಟಿಫುಲ್ ಆರ್ಟ್. ಅನಿಲ್ ಮೆಹ್ತಾ, ಸುದೀಪ್ ಚಾಟರ್ಜಿ, ಓಕೆ, ಆಮೇಲೆ ರಾಜರ್ ಡೀಕಿನ್ಸ್ ಅವ್ರ ವರ್ಕ್ ಅಂತೂ ಹೇಳೋದೇ ಇಲ್ಲ. ಲೈಕ್ ದ ವರ್ಲ್ಡ್ ಲುಕ್ಸ್ ಅಪ್ ಟು ಹಿಮ್. ಬ್ರಾಡ್‌ಫುಡ್ ಯಂಗ್ ಅಂತ ಒಂದು ಡಿ.ಒ.ಪಿ ಇದ್ದಾರೆ. ಹ್ಮ್. ಅವ್ರದ್ದು ಒಂದು ವರ್ಕ್ ತುಂಬ ಇನ್ಸ್ಪೈರ್ ಆಗುತ್ತೆ. ಸೊ ಈ ಥರ ಸುಮಾರು ಜನ ಇದ್ದಾರೆ. Yeah. ಡಿಪೆಂಡಿಂಗ್ ಆನ್ ಏನು ಪ್ರಾಜೆಕ್ಟ್ಸ್ ಮಾಡ್ತೀವಿ, ಏನು ಸ್ಟೈಲ್. ಇವಾಗ ಒಂದು ಹೇಳ್ತಾರೆ ಡಿ.ಒ.ಪಿಗೆ ಒಂದು ಸ್ಟೈಲ್ ಇರಬಾರ್ದು ಅನ್ನೋದು. ಸೊ ಅದು ಖಂಡಿತ. ಇವಾಗ ಆ್ಯಕ್ಟರ್ಗೆ ಒಂದು ಸಿಗ್ನೇಚರ್ ಸ್ಟೈಲು, ಹೆಂಗೆ ಬೇರೆ ಬೇರೆ ಪಾತ್ರಕ್ಕೆ ಅವ್ರು ಸೂಟ್ ಆಗಬೇಕು ಅಂತ ಹೇಳ್ತಾರೋ, ಅದೇ ಥರ ಒಂದು ಟೆಕ್ನಿಷಿಯನ್ ಅವರ ಡಿ.ಒ.ಪಿ ಬೇರೆ ಬೇರೆ. ಇವಾಗ ಒಂದು ಸಿನಿಮಾಗಳು ನೋಡಿದ್ರೆ ನಿನ್ನ ಸನಿಹಕ್ಕೆ, ಡೊಳ್ಳು, ಓಕೆ, ಬ್ರಾಟು, Variety ಫೈರ್ ಫ್ಲೈ, ಹೌದು. ಎಲ್ಲ ಸಿನಿಮಾನು ಒಂದು ಬೇರೆ ಬೇರೆ ಥರ ಇದೆ. ಓಕೆ, ಹ್ಮ್. ಟೋನ್, ಲೈಟಿಂಗು, ಓಕೆ, ಫ್ರೇಮಿಂಗ್, ಕಂಪೋಸಿಷನ್. ಸೊ ಒಂದು ಸಿಗ್ನೇಚರ್ ಸ್ಟೈಲ್ ಹುಡ್ಕೊಂಡು ಅದರಲ್ಲೇ ಕಂಫರ್ಟ್ ಆಗೋದು ನನ್ನ ಪ್ರಕಾರ ಇಸ್ ಈಸಿ. ಹಾಂ. ಹಾಂ. ಸೊ ಯು ಶುಡ್ ಸ್ಟೇ ಔಟ್ ಆಫ್ ದಟ್ ಕಂಫರ್ಟ್ ಝೋನ್. ಹೊಸದಾಗಿ ಎಕ್ಸ್‌ಪ್ಲೋರ್ ಮಾಡ್ತಿರೋದೇ
ಇಂಟ್ರೆಸ್ಟಿಂಗ್ ಅಂದ್ರೆ ಅಷ್ಟೇ. ಯಾವ್ದಾದ್ರು ಒಂದು ಶಾಟ್ ನೀವೇ ನಿಮ್ದು ಸಿಗ್ನೇಚರ್ ಸ್ಟೈಲ್ ಅಂತ ಇರ್ಲಿ ಅಂತ ಯಾವ್ದನ್ನು ಕಂಪೋಸ್ ಏನ್ ಮಾಡಿಲ್ಲ ಆ ತರ ಯಾವ್ದು ಆ ಇಷ್ಟು ಥರ ಫಿಲ್ಮ್ಸಲ್ಲಿ? ಮಾಡಲ್ಲ. ಹಾ. ನನಗೆ ಆ ಥರ ಇದು 2 ಸಿನಿಮಾಲ್ ರಿಪೀಟ್ ಆಗೋಯ್ತು ಅಂದ್ರೆ ನೆಕ್ಸ್ಟ್ ಮಾಡಕ್ಕೋಗಲ್ಲ. ಓಕೆ, ಓಕೆ. ಹಾ, ಸೊ, ಹಾ. ಸಿಗ್ನೇಚರ್ ಇರಬಾರ್ದು ಅನ್ನೋದು ನನ್ನ ಕಾನ್ಸೆಪ್ಟ್. ಸೊ, ಸಬ್‌ಕಾನ್ಷಿಯಸ್‌ಲಿ ಎಲ್ಲೋ ಬಂದ್ಬಿಡುತ್ತೆ. ಹ್ಮ್, ಹ್ಮ್. ಓಕೆ, ಅದೊಂದು 2, 3 ಶಾಟು ಫೇವರೆಟ್ ಅಂತ ಇರುತ್ತೆ. ಅದು ಬಂದ್ಬಿಡುತ್ತೆ. ಅದು ಬಂದಿದ ತಕ್ಷಣ ಬ್ರೇಕ್ ಮಾಡಬೇಕು. ಓಕೆ. ಕಂಟಿನ್ಯೂ ಆಗ್ತಾ ಇದ್ರೆ ಅದು ಎಲ್ಲ ಸಿನಿಮಾಲ್ಲೂ ಆ ಥರ ಒಂದು ಶಾಟ್ ಇರುತ್ತೆ. ಹಾ, ಹಾ. ಸೊ, ಆ ಥರದ ಒಂದು 2 ಕಡೆ ರಿಪೀಟ್ ಆಗಿದ ತಕ್ಷಣ ಬ್ರೇಕ್ ಮಾಡ್ಬಿಡ್ತೀನಿ. ಅಂದ್ರೆ ನಿಮ್ದು ಫೇವರೆಟ್ ಶಾಟ್ ಅಂದ್ರೆ ಯಾವ್ದು? ಅಂದ್ರೆ ನೀವು ಕ್ಲೋಸ್ ಅಪ್ ಇಡೋದಾ ಅಥವಾ ಲಾಂಗ್ ಶಾಟ್ಸ್ ಯಾವ್ದನ್ನ ಚೂಸ್ ಮಾಡ್ತೀರಾ ಫೇವರೆಟ್ ಅಂತಂದ್ರೆ ನೀವು? ನನಗೆ ಹಾನೆಸ್ಟ್‌ಲಿ ವೈಡ್ಸ್ ಇಷ್ಟ. ವೈಡ್ಸ್. ಏನಕ್ಕೆ ಅಂದರೆ ವೈಡ್ಸಲ್ಲಿ ನೀವು ಜಿಯೋಗ್ರಫಿ, ಆರ್ಟಿಸ್ಟ್ ಬಾಡಿ ಲ್ಯಾಂಗ್ವೇಜು, ಆಮೇಲೆ ಆ ಲೈಟಿಂಗ್ ಅಷ್ಟನ್ನೂ ಮ್ಯಾಚ್ ಮಾಡಬೇಕು. ಆ್ಯಂಡ್ ಅದನ್ನೇ ನೀವು ಕ್ಲೋಸಪ್‌ಗೆ ಹೋದಾಗಲೂ ಅಲ್ಲಿಗೂ ಸಿಂಕ್ ಆಗಬೇಕು. ಸೊ, ಐ ಪರ್ಸ್ನಲಿ ಫೀಲ್ ವೈಡ್ಸ್‌ನ ಸೆಟಪ್ ಮಾಡೋದು ವರ್ಲ್ಡ್ ಬಿಲ್ಡಿಂಗ್ ಅಂತಾರಲ್ಲ, ಹಾ. ಆ ವರ್ಲ್ಡ್ ಬಿಲ್ಡಿಂಗ್ ತುಂಬ ಇಂಪಾರ್ಟೆಂಟ್. ಅದು ನಾವು ಹೋಗಿ ಸುಮ್ಮನೆ ಇಲ್ಲೊಂದು ವೈಡ್ ಆಂಗಲ್ ಇಟ್ಬಿಡ್ತೀವಿ ಅಂದರೆ ವರ್ಕ್ ಆಗಲ್ಲ. ಹ್ಮ್. ಓಕೆ, ಕನ್ಸ್ಟ್ರಕ್ಟಿವ್ ಫ್ರೇಮಿಂಗ್ ಅಂದಾಗ ನೀವು ಆ ವೈಡ್ಸ್‌ನ ಕನ್ಸ್ಟ್ರಕ್ಟ್ ಮಾಡಬೇಕು. True. ಅಲ್ಲಿಗೆ ನೀವೊಂದು ಮೂಡ್ ಹುಡ್ಕೊಂತೀರ. ಅದನ್ನ ನೀವು ಅದು ಕ್ಲೋಸಪ್ ಇಡೋ ಮುಂಚೆನೇ ಯು ವಿಜುವಲೈಸ್ ಇದು ಕ್ಲೋಸಪ್‌ಗೆ ವರ್ಕ್ ಆಗತ್ತಾ. ಸೊ, ದಟ್ಸ್ ಹೌ ಯು ಥಿಂಕ್. ಅಂಡ್ ಆಮೇಲೆ ಎಮೋಷನ್ ಮ್ಯಾಟರ್ ಆಗುತ್ತೆ ತುಂಬಾ ಅನ್ಸುತ್ತೆ. ಮ್ಯಾಟರ್. ಹಾ, ಅಲ್ಲಿ ಅಂದ್ರೆ ಕತೆ ಸ್ಕ್ರಿಪ್ಟ್ ಹೇಗಿರುತ್ತೆ, ಯಾವ ಎಮೋಷನ್ಸ್ ನೀವು ಎಕ್ಸ್‌ಪ್ರೆಸ್ ಮಾಡ್ತಿರ್ತಾರೆ ಅಲ್ಲಿ, ಅದ್ರ ಬೇಸ್ಡ್ ನೀವು ಶಾರ್ಟ್ಸ್‌ನ. ಸುಮಾರು ಕಡೆ ಇಮೋಷನಲ್ ಡೆಪ್ತ್ ಜಾಸ್ತಿ ಇರುತ್ತೆ ಸೀನಲ್ಲಿ. ಹ್ಮ್, ಹ್ಮ್. ಅಂಥ ಕಡೆ ನಿಮಗೆ ವೈಡ್ಸ್ ರಿಕ್ವೈರ್ಮೆಂಟೇ ಇರಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಬಾನದಾರಿಯಲ್ಲಿ ಹಾ. ಇದೊಂದು ಬ್ಯೂಟಿಫುಲ್ ಇನ್ಸಿಡೆಂಟ್. ಗಣೇಶ್ ಸರ್ದು ರುಕ್ಮಿಣಿ ವಸಂತ್ ಯಾ. ಆಕ್ಸಿಡೆಂಟ್ ಆದಮೇಲೆ ಶಿ ಪಾಸಸ್ ಅವೇ. ಗಣೇಶ್ ಸರ್ ಬರ್ತಾರೆ, ಅಬ್ಸರ್ವ್ ಮಾಡ್ತಾರೆ. ನಾನು ಸರ್ ಗಣೇಶ್ ಸರ್ ಒಂದು ಸ್ವಲ್ಪ ಆ ಮೂಡಲ್ಲಿ ಬಂದರು. ಮೈಂಡ್ ಸೆಟಲ್ಲಿ ಬಂದಿದ ತಕ್ಷಣ ಸರ್ ಶಾರ್ಟ್ ರೆಡಿ. ಏನಪ್ಪಿ ಕ್ಯಾಮ್ರಾನೇ ಹಾಕಿಲ್ಲ ಅಂತ. ಟ್ರ್ಯಾಕ್ ಆ್ಯಂಡ್ ಟ್ರಾಲಿ ಇದೆ, ಕ್ಯಾಮ್ರಾ ಇಲ್ಲ. ಸರ್ ರೆಡಿ ಇದೆ ಬನ್ನಿ ಅಂತ. ಹ್ಯಾಂಡೆಲ್ಡ್ ಟ್ರ್ಯಾಕ್ ಆ್ಯಂಡ್ ಟ್ರಾಲಿ ಮೇಲೆ ಹ್ಯಾಂಡೆಲ್ಡ್ ಮಾಡಿದ್ದು. ನನಗೇನಂದರೆ ಗಣೇಶ್ ಸರ್ದು ಮೂಮೆಂಟ್ಸ್ ರಿಸ್ಟ್ರಿಕ್ಟ್ ಮಾಡಬಾರ್ದು. ಹ್ಮ್, ಹ್ಮ್. ಸೊ, ಹ್ಯಾಂಡೆಲ್ಡ್ ಮಾಡೋದಕ್ಕೂ ಒಂದು ಮೋಟಿವ್ ಇರುತ್ತೆ. ಸೊ, ಅವ್ರ ಮೂಮೆಂಟ್ ರಿಸ್ಟ್ರಿಕ್ಟ್ ಮಾಡಬಾರ್ದು. ಬಟ್ ಹಂಗಂತ ನಾನು ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂಬಿಟ್ರೆ ಆ ಎಮೋಷನ್ಸ್ ಕ್ಯಾರಿ ಆಗಲ್ಲ. ಬಟ್ ಹಂಗಂತ ತುಂಬಾನು ಶೇಕ್ಸ್ ಬೇಡ. ಸೊ, ಟ್ರ್ಯಾಕ್ ಆ್ಯಂಡ್ ಟ್ರಾಲಿ ಮೇಲೆ ಹ್ಯಾಂಡೆಲ್ಡ್ ಮಾಡಿಕೊಂಡು ಐ ವಾಸ್ ಫಾಲೋಯಿಂಗ್ ಸರ್. ಸರ್ ಕಣ್ಣು ತುಂಬ್ತು, ಡ್ರಾಪ್ ಬೀಳುತ್ತೆ. ಇನ್ನೇನು ಬೀಳಬೇಕು ಅಷ್ಟೊತ್ತಿಗೆ ಕಟ್ ಅಂದ್ಬಿಟ್ರು. ಬಟ್ ಅವರು ಸ್ಟಾಪ್ ಮಾಡಿಲ್ಲ. ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ. ಸೊ, ಆ ಕಣ್ಣು ವಾಟರ್ ಡ್ರಾಪ್ಲೆಟ್ ರುಕ್ಮಿಣಿ ಅವ್ರ ಕಣ್ಣ ಮೇಲೆ ಬೀಳುತ್ತೆ. ಹೌದು. ಸೊ, ಅದಂಗೆ ಫಾಲೋ ಮಾಡಿದ್ದೀವಿ. ಸೊ, ಅದು ಸೊ, ಡಿಸೈನ್ ಮಾಡಿರ್ಲಿಲ್ಲ ಹಾಗೆ ಅದೆಲ್ಲ ಅಂತ. ಇದೆಲ್ಲ ಡಿಸೈನ್ ಮಾಡೋಕ್ಕಾಗಲ್ಲ. ಅಂದರೆ ಇದೇ ಹೇಳಿದ್ದು ಹಾ, ಹಾ. ದ ಬ್ಯೂಟಿಫುಲ್ ಪಾರ್ಟ್ ಆಫ್ ಫಿಲ್ಮ್ ಮೇಕಿಂಗ್ ಆರ್ ಸಿನಿಮಾಟೋಗ್ರಫಿ ಅಂದರೆ ನೀವು ಫಸ್ಟ್ ಆಡಿಯನ್ಸ್ ಆಗಿರ್ತೀರ. ಹೌದು. ಸೊ, ಅವ್ರು ಹತ್ತು ಆ ಎಮೋಷನ್ ಕನ್ವೆ ಮಾಡಿದ ತಕ್ಷಣ ನಮಗೂ ಇಲ್ಲಿ ಕಣ್ಣು ತುಂಬಿರುತ್ತೆ. Yeah. ಸೊ, ನಿಮ್ಗೆ ಅಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಹೇಗ್ ಬಂದಿದೆ ಸೀನ್ ಅಂತ ಈ ಹೇಳಿ. ಥರದ್ದೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಟು ಶೂಟ್. ಆಮೇಲೆ ಅದೊಂದು ಇಮೋಷನ್ಸ್ ಇವಾಗ ಅವ್ರು ಫೀಲ್ ಮಾಡ್ತಾ ಇರೋದು ಆಡಿಯನ್ಸ್ ಏನು ಫೀಲ್ ಮಾಡ್ತಾರೋ ಫಸ್ಟ್ ನಮಗೆ ಫೀಲ್ ಹ್ಮ್. ಆಗಿರುತ್ತೆ ಇಲ್ಲೇ. ಸೊ, ಎಷ್ಟೋ ಕಡೆ ಇದು ಒಂದು ಸತಿ ಫಸ್ಟ್ ಸಿನಿಮಾ ಒಂದು ಸತಿ ಮಾಡಿದಾಗ ಉಷಾ ಭಂಡಾರಿ ಅವರು, ಹ್ಮ್, ಹ್ಮ್. ಉಷಾ ಭಂಡಾರಿ ಮ್ಯಾಮ್ ಆಲ್ಸೋ ಸೂಪರ್ ಪರ್ಫಾರ್ಮರ್. ನಾನು ಅವಾಗಿನ್ನೂ ಹೊಸಬ. ಹಾ. ಒಂದು ಪರ್ಫಾರ್ಮೆನ್ಸ್ ಇಷ್ಟು ಲೌಡಾಗಿ ಒಂದು ಸತಿ ಕೊಟ್ಟರು. ನಾನು ಆವಾಗ ಶಾರ್ಟ್ ಬಿಟ್ಬಿಟ್ಟೆ. ಓಹ್. ಐ ವಾಸ್ ವೆರಿ ನ್ಯೂ. ಹಾ. ಶಾರ್ಟ್ ಬಿಟ್ಬಿಟ್ಟೆ. ಮೇಡಮ್ದು ಮೂಡ್ ಮೇಲೆ ಅಂದರೆ ಝೋನ್ ಔಟ್ ಆಗ್ಬಿಟ್ಟೆ. ಆ ಎಮೋಷನ್ಸ್ ಕಣ್ಣು ತುಂಬಿಡ್ತು. ಸೊ, ಅವತ್ತು ರಿಯಲೈಸ್ ಆದೆ ಯು ಶುಡ್ ನಾಟ್ ಡೂ ಏನೇ ಆದರೂ ಕ್ಯಾಮ್ರಾ ಹಿಂದೆ ಕಣ್ಣು ತುಂಬಿದ್ರು ಓಕೆ, ಅದು ಕ್ಯಾಪ್ಚರ್ ಆಗಬೇಕು, ಆ ಮೂಮೆಂಟ್ ಮಿಸ್ ಆಗಬಾರ್ದು ಅಂತ ಒಂದು 10 ಸತಿ ಅಪಾಲಜೈಸ್ ಮಾಡಿದೆ. ಬಟ್ ಆದರೂ ಅವರು ತಿರ್ಗಾ ಮಾಡಿದ್ರು. ನಂದು ಮಿಸ್ಟೇಕ್ ಅಂದರೆ ಅದು ಮಿಸ್ ಮಾಡಿಕೊಂಡೆ ಆ ಶಾಟ್. ಅವತ್ತಿಂದ ಐ ರಿಯಲೈಸ್ಡ್. ಯಾಕಂದರೆ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾವು ಶೂಟ್ ಮಾಡೋ ಟೈಮಲ್ಲಿ ಮುಳುಗೋಗಿರ್ತೀವಿ. ಅವ್ರೇನು ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಇದರಲ್ಲಿ. ಒಂದೊಂದು ಕಡೆ ತುಂಬ ದೂರ ಇರುವಾಗ ಡೈಲಾಗ್ಸು ಇದೆಲ್ಲ ಮಿಸ್ ಆಗ್ಬೋದೇ ಹೊರತು ಎಮೋಷನ್ಸ್ ಮಿಸ್ ಆಗಲ್ಲ. ಸೊ, ಕ್ಯಾಪ್ಚರ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕು. ಕೇರ್ಫುಲ್ ಯಾವುದೇ ಆಗಿ ಒಂದು ಡೈರೆಕ್ಟರ್ಸ್ ಎಷ್ಟೋ ಕಡೆ ಕಟ್ ಅಂದ್ರು ನಾನು ಆಕ್ಟರ್ಸ್ನ ನೋಡ್ತಾ ಇರ್ತೀನಿ. ಅವ್ರು ಹಾ. ಪರ್ಫಾರ್ಮ್ ಮಾಡ್ತಾ ಇದ್ರೆ ಕ್ಯಾಮ್ರಾ ಓಡ್ತಾ ಇರುತ್ತೆ ನಾವು. ಅವರು ಸ್ಟಾಪ್ ಮಾಡಿದಾಗ ಹಾ. ನೀವು ಓಕೆ ಅಂತ ಹೇಳಿ. ಮೋಸ್ಟ್ ಆಫ್ ದ ಟೈಮ್ ದಟ್ ಈಸ್ ಇಂಪಾರ್ಟೆಂಟ್. ಹೌದು. ಯಾಕಂದ್ರೆ ಅವರೊಂದು ಮೂಡಲ್ಲಿ ಇರ್ತಾರೆ. ಹ್ಮ್, ಹ್ಮ್. ಕಟ್ ಅಂದ್ಮೇಲೆ ಒಂದು 2 ಸೆಕೆಂಡ್ ಒಂದು ವಾವ್ ಮೂಮೆಂಟ್ ಸಿಕ್ಬಿಡುತ್ತೆ. ಯಾ. ಸೊ, ದಟ್ ಈಸ್ ಇಂಪಾರ್ಟೆಂಟ್. ಸೊ, ನೀವು ಹ್ಯಾಂಡ್ ಹೆಲ್ಡ್ ಮಾಡ್ಬೇಕಾದ್ರೆ ನೀವು ಹೇಳಿದ್ರೆ ಈಗ ಯಾವುದು ಬಾನದಾರಿಯಲ್ಲಿ ಅಂತ. ಸೊ, ಅಂದ್ರೆ ಇದು ಫಿಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನಿಸುತ್ತೆ ಸಿನಿಮಾಟೋಗ್ರಫರ್. ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಕ್ಯಾಮ್ರಾ ಹೆವಿ ವೆಯ್ಟ್ ಇರುತ್ತೆ. ಸೊ, ಅದನ್ನ ಕ್ಯಾರಿ ಆಲ್ಮೋಸ್ಟ್ ಒಂದು ಮಾಡ್ಬೇಕಂದ್ರೆ 24 ಕೆಜಿಸ್ ಇರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಹಾಫ್ ಅ ಡೇ ಆರ್ ಹೋಲ್ ಡೇ. ಓಕೆ, ಇಫ್ ಯು ಆರ್ ಡೂಯಿಂಗ್ ಹ್ಯಾಂಡ್ ಹೆಲ್ಡ್ ಅಂದಾಗ ಸುಸ್ತಾಯಿತು ಅಂತ ಎಕ್ಸ್ಕ್ಯೂಸ್ ಕೊಡೋಕ್ಕೆಲ್ಲ ಆಗಲ್ಲ. ಅದು ಇಟ್ಸ್ ಪಾರ್ಟ್ ಆಫ್ ದ ಜಾಬ್. ಜೊತೆಗೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ಸೊ, ಸೊ, ಲಾಂಗ್ ಶಾಟ್ಸ್ ಎಲ್ಲ ಇದ್ದಾಗ ಅದು ತುಂಬಾ ಇದ್ದೇ ಇರುತ್ತೆ. ಫಿಟ್ನೆಸ್ಸು ಮೇಂಟೈನ್ ಮಾಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಬಿ ಕ್ವೈಟ್ ಆ್ಯಕ್ಟಿವ್. ನೀವು ಲೇಜಿ ಆದರೆ ಇಡೀ ಸೆಟ್ ಲೇಜಿ ಆಗ್ಬಿಡುತ್ತೆ. ಟ್ರೂ. ಸೊ, ಓಕೆ. ಸೊ, ನಿಮ್ಮ ಇನಿಷಿಯಲ್ ಜರ್ನಿಯಲ್ಲಿ ಲೈಕ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರಾ ನಿಮ್ಮ ಇದಕ್ಕೆ? ನಾವು ಇಲ್ಲಿ ತನಕ ಬರೋದಕ್ಕೆ ಮೇನ್ ಕಾರಣನೇ ಫ್ಯಾಮಿಲಿ, ಫ್ರೆಂಡ್ಸು, ನನ್ನ ಪೇರೆಂಟ್ಸು, Yeah. ಓಕೆ, ಮೈ ವೈಫ್. Yeah. ಸೊ,
ಪೇರೆಂಟ್ಸ್‌ದು ಸಪೋರ್ಟು ಇನಿಷಿಯಲ್ ಆಗಿ ಒಂದು ಮೋಟಿವೇಶನ್ ಕಾಲೇಜ್ ಸೇರೋವರೆಗೂ ಇತ್ತು. ಫ್ರೆಂಡ್ಸ್‌ದು ಎಲ್ಲರಿಗೂ ಗೊತ್ತು ಫಿಲ್ಮ್ ಮೇಕರ್ಸ್ ಒಂದು ಸ್ಟ್ರಗಲ್ ಇದ್ದೇ ಇರುತ್ತೆ ಫಿಲ್ಮ್ ಅಂಟಿಲ್ ಇಂಡಸ್ಟ್ರಿಗೆ ಬರ್ತಾ ಹಾ, ಇದೀನಿ ಅಂದ್ರೆ ಅದನ್ನ ಏನೋ ಒಂದು ಕ್ರ್ಯಾಕ್ ಹಾ. ಮಾಡೋವರೆಗೂ ಒಂದು ಸೈಕಲ್ ಇರುತ್ತೆ. ನಾನು ಆಕ್ಚುಲಿ ಆನೆಸ್ಟ್ಲಿ ಎಷ್ಟೋ ಕಡೆ ಸುಮಾರು ಫ್ರೀ ಆಗಿ ಮಾಡ್ಬಿಟ್ಟಿದ್ದೀನಿ. ಐ ಹಾರ್ಡ್ಲಿ ದುಡ್ಡು ಅಂತ ನೋಡೋಕೆ ಸ್ಟಾರ್ಟ್ ಆಗಿದೆ ಒಂದು ರೀಸೆಂಟಾಗಿ ಒಂದು ಸ್ವಲ್ಪ ಫಿಲ್ಮ್ಸ್ ಆದಮೇಲೆ. ಸೊ ಅಲ್ಲಿ ತನಕ ಲೈಫು ನಡೀತಾ ಇರುತ್ತೆ, ಸರ್ವೈವಲ್ ಇರುತ್ತೆ, ಬೇರೆ ಆ್ಯಕ್ಟಿವಿಟೀಸು ಇರುತ್ತೆ. ಅದಕ್ಕೆಲ್ಲ ಎಲ್ಲೋ ಸಪೋರ್ಟ್ ಬರಬೇಕು. ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದಾರೆ, ಫ್ರೆಂಡ್ಸ್ ಮಾಡಿದ್ದಾರೆ, ವೈಫ್ ಮಾಡಿದ್ದಾರೆ. ಸೊ ಈ ಥರ ಒಂದಷ್ಟು ಮೂಮೆಂಟ್ಸಲ್ಲಿ ದೇ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲಿವರೆಗೂ ಬರೋದಕ್ಕೆ ಇಷ್ಟು ಜನ ಇಂಪಾರ್ಟೆಂಟ್. ಡೊಳ್ಳು ಸಾರಿ ಅಂದರೆ ಕೋವಿಡ್ ಟೈಮಲ್ಲಿ ಹಾ. ದಿಸ್ ಇಸ್ ಒನ್ ವೆರಿ 2022 ಇಂಪಾರ್ಟೆಂಟ್. ಅನ್ಸುತ್ತೆ. 21 ಫಸ್ಟ್ ಕೋವಿಡ್ ಲಾಕ್ಡೌನು. ಆವಾಗ ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ. ನಿನ್ನ ಸನಿಹಕ್ಕೆ ಶೂಟಿಂಗ್ ಆಗಿದೆ. ಏನಿದು ಕೆರಿಯರು ಇಷ್ಟು ಎಫರ್ಟ್ ಹಾಕ್ತಿದ್ದೀವಿ, ಮೂವ್ ಆಗ್ತಿಲ್ಲ. ಐ ಥಿಂಕ್ ಸಾಕು ಯಾಕೋ ವರ್ಕ್ ಆಗ್ತಿಲ್ಲ ಸಿನಿಮಾ ಅಂತ ಯು ಆಲ್ಮೋಸ್ಟ್ ಗೇವ್ ಅಪ್. ಆಯಿತು ಅಂತ ಒಂದು ಕಂಪ್ನಿಗೆ ಇಂಟರ್ವ್ಯೂ ಎಲ್ಲ ಕೊಟ್ಟೆ. ಅಲ್ಲಿ HR ಅಲ್ಲಿ ನಮ್ಮ ಫ್ರೆಂಡ್ ಇದ್ದ. ಆ, ಒಳ್ಳೆ ಪ್ಯಾಕೇಜ್ಗೆ ಕೊಡಿಸ್ದ. ಆಯಿತು ಇನ್ನೇನು ಅಪಾಯಿಂಟ್ಮೆಂಟ್ ಲೆಟರ್ ಬಂದಾಯಿತು. ಮಂಡೇಯಿಂದ ಜಾಯ್ನ್ ಆಗಬೇಕು. ವೆನ್ಸ್ಡೇಯಿಂದ ಡೊಳ್ಳುದು ಮಾತುಕತೆ ನಡೀತಾ ಇದೆ. ಸ್ಯಾಟರ್ಡೇಗೆ ಫುಲ್ ತಲೆ ಕೆಡೋಯ್ತು. ಓಕೆ ಐ ಹ್ಯಾವ್ ಟು ಗೋ. ಅವ್ರಿಗಿಲ್ಲ ಅನ್ಬೇಕು, ಇಲ್ಲ ಹ್ಞೂ ಅನ್ಬೇಕು. ಮಂಡೇಗೂ ಜಾಯ್ನಿಂಗ್ ಲೆಟರ್ ಇದೆ. ಸೊ ಆ ಮೂಮೆಂಟಲ್ಲಿ ಇಸ್ ವೇರ್ ಅದೊಂದು ಟರ್ನಿಂಗ್ ಪಾಯಿಂಟ್. ಮೈ ವೈಫ್ ಇಸ್ ಲೈಕ್, ಇಷ್ಟು ವರ್ಷ ಮಾಡಿದ್ಯಾ, ಇವತ್ತಿಗೆ ಡೋಂಟ್ ಗಿವ್ ಅಪ್, ಮುಗಿಸ್ಕೊಂಬಿಡು ಇದೊಂದು ಅಂತ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ನೋ ಟರ್ನಿಂಗ್ ಬ್ಯಾಕ್. ಪ್ರಾಜೆಕ್ಟ್ಸ್ ಎಲ್ಲ ಬರ್ತಾ ಟಚ್ ವುಡ್, ಇಟ್ಸ್ ಬಿನ್ ಗುಡ್ ಸೋ ಫಾರ್. ಸೊ ಸೊ ಈಗ ನೀವು ಒಂದು ಇನಿಷಿಯಲ್ ಸ್ಟೇಜಲ್ಲಿ ಸ್ಟಾರ್ಟಿಂಗ್ ಪ್ರಾಜೆಕ್ಟ್ ಕಥಾ ವಿಚಿತ್ರ ಅಂತ ಹೇಳಿದ್ರಿ. ಹೇಗೆ ಅದು ನಿಮಗೆ ಅಪ್ರೋಚ್ ಮಾಡಿದ್ರು? ಅನೂಪ್ ಆಂಟನಿ ಡೈರೆಕ್ಟ್ರು. ಹಾ. ಸೊ ಸತ್ಯ ಸರ್ ಜೊತೆ ವರ್ಕ್ ಮಾಡ್ತಿದ್ದೆ. 6-5 ಹಿಂದಿಯಲ್ಲಿ ರೀಮೇಕ್ ಮಾಡ್ತಾಯಿದ್ರು. ಸೊ ಅಲ್ಲಿ ಶ್ರೀನಿ ಅವರು ಪರಿಚಯ ಆದರು, ಟೋಪಿವಾಲಾ ಡೈರೆಕ್ಟ್ರು. ಸೊ ಅವ್ರು ಅವಾಗ ಶ್ರೀನಿವಾಸ ಕಲ್ಯಾಣ ಅನ್ನೋ ಸಿನಿಮಾ ಮಾಡ್ತಾಯಿದ್ರು. ಮ್ಯಾಜಿಕ್ ಲ್ಯಾಂಟನ್ ಸಾಫ್ಟ್ವೇರ್ ಎಕ್ಸ್ಪ್ಲೋರ್ ಮಾಡ್ತಾಯಿದ್ರು. ಸೊ ಐಡಿಯಾ ಇತ್ತು, ಸತ್ಯ ಸರ್ ಜೊತೆ ಮ್ಯಾಜಿಕ್ ಲ್ಯಾಂಟನ್ ಯೂಸ್ ಮಾಡಿಕೊಂಡು ಒಂದಷ್ಟು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾಯಿದ್ವಿ. ಸೊ ಶ್ರೀನಿ ಸರ್ ಅಲ್ಲಿ ಪರಿಚಯ ಆದರು. ಶ್ರೀನಿ ಮತ್ತು ಅನೂಪ್ ಅವ್ರವ್ರ ಪರಿಚಯ. ಸೊ ಹಂಗಾಗಿ ಅಲ್ಲಿಂದ ಸಿನಿಮಾ ಬಂದಿದ್ದು. ಸೊ ಇನ್ನೊಂದು ಹೇಳಿದ್ರಿ ಹೆಂಗೆ ಜರ್ನಿ ಅಂತ. ಇದು ಮಧ್ಯದಲ್ಲಿ ಒಂದು 2-3 ಸಿನಿಮಾ ಮಾಡಿದ್ವಿ, ಬಟ್ ಅದೆಲ್ಲೂ ರಿಲೀಸ್ ಆಗ್ತಾನೆ ಇಲ್ಲ. ಓಕೆ, ಸೊ ಆ ಗ್ಯಾಪಲ್ಲಿ ದೇರ್ಸ್ ಅ ಗುಡ್ ಆ್ಯಂಡ್ ಬ್ಯಾಡ್. ಒಂದು ವಿ ಲಾಸ್ಟ್ ಅ ಲಾಟ್ ಆಫ್ ಟೈಮ್, ಬಟ್ ದ ಗುಡ್ ಪಾರ್ಟ್ ಇಸ್ ಐ ಹ್ಯಾವ್ ಮೇಡ್ ಮಿಸ್ಟೇಕ್ಸ್. ನೋಬಡಿ ಗೆಟ್ಸ್ ಟು ಸಿ ಮೈ ಮಿಸ್ಟೇಕ್ಸ್. ನಾನು ಕಲ್ತ್ಕೊಂಡೆ ಅಲ್ಲಿಂದ. ಸೊ ಎರಡೂ ಸೈಡ್ ಇರುತ್ತೆ. ಸೊ ಆ ಥರ ಜರ್ನಿ ಸ್ಟಾರ್ಟ್ ಆಗಿದ್ದು. ಅದೆಲ್ಲ ಆದಮೇಲೆ ನಿನ್ನ ಸನಿಹಕ್ಕೆ ನೆಕ್ಸ್ಟ್ ಸಿಕ್ಕಿದ್ದು. ಅಲ್ಲಿಂದ ಅದೊಂದು ಕಮರ್ಷಿಯಲ್ ಸ್ಕೇಲಲ್ಲಿ ಬಂತು, ಅಲ್ಲಿಂದ ಚೇಂಜ್ ಆಯಿತು. ನೀವು ಆಗಲೇ ಹೇಳ್ತೀರಿ ರೆಮ್ಯುನರೇಷನ್ ಅಂತ. ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಟೋಗ್ರಾಫರ್ಸ್ಗೆ ಒಳ್ಳೆ ರೆಮ್ಯುನರೇಷನ್ ಇದೆಯಾ? ಹೇಗೆ? ಡೀಸೆಂಟ್ ಲೆವೆಲ್ಗಿದೆ. ಡೀಸೆಂಟ್ ಅಂದರೆ ಇಫ್ ಸಂಬಡಿ ವಾಂಟ್ಸ್ ಟು ವರ್ಕ್ ವಿತ್ ಯು, ಓಕೆ, ಆಮೇಲೆ ಯು ಆಲ್ಸೋ ಸೆಟಪ್ ಒಂದು ಬೇಸ್ ಪ್ರೈಸ್ ಅಂತ. ಸೊ ಇಫ್ ದೇ ವಾಂಟ್ ಟು ವರ್ಕ್ ದೇ ವಿಲ್ ಆ ನಂಬರ್ಗೆ ಬಂದೇ ಬರ್ತಾರೆ. ಓಕೆ, ಬಟ್ ಎಷ್ಟೋ ಕಡೆ ಮಾತಾಡೋದೊಂದು, ಕೈಗೆ ಬರೋದು ಇನ್ನೊಂದು. ಓಕೆ, ಆ ಥರ ಸುಮಾರಾಗಿದೆ. ಆನೆಸ್ಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಅನ್ನೋದೇ ತುಂಬ ಮ್ಯಾಟ್ರ್ ಆಗುತ್ತೆ. ಅಲ್ಲಿ ತನಕ ತುಂಬ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಬಟ್ ಯಾವಾಗ ಲೈಫ್ ಬಿಕಮ್ಸ್ ಸೀರಿಯಸ್ ಆಯ್ತು, ಇಲ್ಲಿಂದ ಬೇಕು ಅಂತ ಒಂದು ಮೋಟಿವೇಶನ್ ಬರುತ್ತೆ. ಆ ಥರದಲ್ಲಿ ತುಂಬ ಡಿಸಿಪ್ಲಿನ್ಡ್ ಆಗಿ ನಾವು ಕೇಳೋಕ್ಕೆ ಮುಂಚೆ ರಾಘು ಸರ್ ಅಂತ ಒಬ್ರು ಇದ್ರು ಶಶಾಂಕ್ ಸಿನಿಮಾಸಲ್ಲಿ. ಅವರೇ, ಯಾಕಪ್ಪ ನಿಂಗೆ ದುಡ್ಡು ಬೇಡವಾ? ಆಯ್ತು, ಬೇಕು ಸರ್ ಕಳಿಸ್ಕೊಡಿ. ಸೊ ಅವರೇ ಫಾಲೋ ಅಪ್ ಮಾಡಿ ಕಳಿಸ್ಬಿಡೋರು. ಸೊ ಆ ಥರ ಎಲ್ಲ ಟಚ್ ವುಡ್ ಬೀನ್ ಗುಡ್ ಸೊ ಫಾರ್. ಡೊಳ್ಳು ನ್ಯಾಷನಲ್ ಅವಾರ್ಡ್ ರೆಕಗ್ನಿಷನ್ ಸಿಕ್ತು ನಿಮಗೆ. ಅದು ಹೇಗೆ ಅನಿಸ್ತು? ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮಗೆ ನ್ಯಾಷನಲ್ ಲೆವೆಲ್ ರೆಕಗ್ನಿಷನ್ ಸಿಕ್ಕಿದ್ದು? ಡೊಳ್ಳುಗಿಂತ ಮುಂಚೆ ಯಾವ್ದಾದ್ರು ಬಂದಿತ್ತ ಅಂತ? ಅದಕ್ಕೂ ಕೂಡ ಡೊಳ್ಳು ಮುಂಚೆ ಸಾಗರ್ ಪುರಾಣಿಕ್ ಇಸ್ ದ ಡೈರೆಕ್ಟರ್. ಅವ್ರ ಜೊತೆ ಮಹಾನ್ ಹುತಾತ್ಮ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಅದಕ್ಕೂ ಒಂದು ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಆಮೇಲೆ ಸಾಗರ್ ಡೈರೆಕ್ಟೆಡ್ ಡೊಳ್ಳು. ಸೊ ಆ ಡೊಳ್ಳುಗೂ ಮಾಡಿದ್ವಿ. ನ್ಯಾಷನಲ್ ಅವಾರ್ಡ್ ಬರುತ್ತೆ, ರೆಕಗ್ನಿಷನ್ ಬರುತ್ತೆ ಅನ್ನೋದು ಇಂಟೆನ್ಷನಲ್ಲಿ ಮಾಡಿಲ್ಲ. ಬಟ್ ಪಾಯಿಂಟ್ ಏನಂದರೆ ವಿ ಹ್ಯಾವ್ ಟು ಡೂ ಅವರ್ ಕ್ರಾಫ್ಟ್ ವೆಲ್. ಆಮೇಲೆ ನಾನು ಎಷ್ಟೋ ಕಡೆ ಮುಂಚೆ ನಾವು ಫಿಲ್ಮ್ ಮೇಕಿಂಗ್ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಅದೊಂದು ಫಿಲ್ಮ್ ಸ್ಟೂಡೆಂಟ್ ಆಗಿ ಫೆಸ್ಟಿವಲ್ಸ್ಗೆ ಹೋಗೋದು, ಸುಮಾರು ಸಿನಿಮಾ ನೋಡ್ಬಿಟ್ಟಿದ್ವಿ. ಫೆಸ್ಟಿವಲ್ ಸಿನಿಮಾ ಅಂದರೆ ಒಂದು ಪೇಸ್ ಇರುತ್ತೆ, ಒಂದು ಸ್ಪೀಡ್ ಇರುತ್ತೆ. ಅದು ಎಷ್ಟು ಸ್ಲೋ ಇರುತ್ತೆ ಗುರು, ಯಾಕೆ ಇಷ್ಟು ಸ್ಲೋ ಇರುತ್ತೆ ಅಂತ ಒಂದು ಕ್ವಶನು. ಸೊ ಇವಾಗ ನಾವು ಮಾಡ್ತೀವಿ ಅಂದಾಗ ಆರ್ಟ್ ಹೌಸ್ ಸಿನಿಮಾ ಅನ್ನೋದು ಕಾನ್ಸೆಪ್ಟ್ ಬೇರೆ. ಇವಾಗ ಆರ್ಟ್ ಹೌಸ್ ಸಿನಿಮಾ ಅಂತ ಮಾಡ್ತೀವಿ ಅಂದಿದ ತಕ್ಷಣ ಒಂದು ಟೆಂಪೋ, ಒಂದು ಮೂಡ್ ಪೇಸ್ ಇರುತ್ತೆ. ಬಟ್ ಅಲ್ಲೇ ನಾವು ಡಿಸೈಡ್ ಮಾಡಿದ್ದು ಆ ಟೆಂಪೋಲು ಇಟ್ಕೋಣ, ಬಟ್ ಎಲ್ಲೂ ತೀರಾ ಸ್ಲೋ ಪೇಸ್ಡ್ ಆಗಿ, ಓಕೆ, ಸ್ಟ್ಯಾಟಿಕ್ ಆಗಬೇಡ, ಒಂದು ಬ್ರಿಡ್ಜ್ ಇಟ್ಕೋಣ, ಬ್ಯಾಲೆನ್ಸ್. ಕಮರ್ಷಿಯಲ್ಗೂ ಮತ್ತೆ ಕಮರ್ಷಿಯಲ್ ಅಂತ ಕಮರ್ಷಿಯಲ್ ಅಂದರೆ ಇವಾಗ ಎವ್ರಿಥಿಂಗ್ ಇಸ್ ಕಮರ್ಷಿಯಲ್. ಎಂಡ್ ಆಫ್ ದ ಡೇ ಸಿನಿಮಾ ಇಟ್ ಸೆಲ್ಫ್ ಇಸ್ ಕಮರ್ಷಿಯಲ್ ಫಸ್ಟ್.
ದುಡ್ಡು ಎಕ್ಸ್‌ಪೆಕ್ಟೇಷನಲ್ಲಿ ಮಾಡ್ತಾರೆ ಒಂದಷ್ಟು, ಬಟ್ ದುಡ್ಡು ಹಾಕಿದಾಗ ದುಡ್ಡು ಬರಬೇಕು. ಹ್ಮ್. ಸೊ ಫಸ್ಟ್ ಇಟ್ಸ್ ಕಾಮರ್ಸ್ Yeah. ಆಂಡ್ ದೆನ್ ಇಟ್ ಈಸ್ ಆರ್ಟ್. ಅದು ಆನೆಸ್ಟ್ ಪಾಯಿಂಟ್. ಬಟ್ ಅಂದಾಗ ಆರ್ಟ್ ಹೌಸ್ ಸಿನಿಮಾ ಅಂದಿದ ತಕ್ಷಣ ಆ ಬ್ರಿಡ್ಜ್, ಆ ಪೇಸಿಂಗ್ ಅಂತಾರಲ್ಲ, ಪೇಸಿಂಗ್ ಕತೆಗೆ ಒಂದು ಪೇಸಿಂಗು. ಓಕೆ. ಆಮೇಲೆ ಆಡಿಯನ್ಸ್‌ಗೂ ಒಂದು ವಿಜುವಲ್ ಸ್ಟಿಮ್ಯುಲೇಷನ್ ಅಂತಾರೆ. ಹ್ಮ್. ವಿಜುವಲ್ ಸ್ಟಿಮ್ಯುಲೇಷನ್ ಆಗ್ತಾ ಇರಬೇಕು. ಇಲ್ಲಾಂದ್ರೆ ಬೋರ್ ಹೊಡಿಯುತ್ತೆ. ಸೊ ಆ ಕನ್ಸಿಸ್ಟೆನ್ಸಿ ಬ್ರೇಕ್ ಮಾಡೋದು ಬೇಡ. ಅದನ್ನ ಇಟ್ಕೊಳ್ಳೋಣ, ಒಂದು ಮೊಮೆಂಟಮ್ ಇಟ್ಕೊಳ್ಳೋಣ ಅಂತ ಡೊಳ್ಳುನ ಹಂಗೆ ಕನ್ಸ್ಟ್ರಕ್ಟ್ ಮಾಡಿದ್ದು. ಅದು ಮುಗಿಸ್ಕೊಂಡು ಬಂದಿದ ತಕ್ಷಣ ಲವ್ 360. Yeah. ಓಕೆ. ಲವ್ 360 ಸಿಕ್ಕಾಪಟ್ಟೆ ಫಾಸ್ಟ್ ಪೇಸ್ ಶಶಾಂಕ್ ಸರ್ದು. ಸೊ ನಂದು 2 ಕೈಂಡ್ ಆಫ್ ಫಿಲ್ಮ್ಸ್ ಮಾಡಿರೋದ್ರಿಂದ ವಾಟ್ ಐ ಟ್ರೈ ಟು ಡೂ ಇಸ್, ಇದು ಮಾಡಿದಾಗ ಈ ಬ್ರಿಡ್ಜ್ ಇರುತ್ತೆ. ಒಂದು ಫಾಸ್ಟ್ ಪೇಸ್‌ದು, ಎಲ್ಲೂ ಲ್ಯಾಗ್ ಆಗಬಾರ್ದು. ಓಕೆ. ಆ್ಯಂಡ್ ಇವತ್ತು ಅಷ್ಟೇ ಕ್ಯಾಮ್ರಾ ಮೂವ್‌ಮೆಂಟ್ಸ್‌ಗೆ ಒಂದು ಮೋಟಿವೇಷನ್ ಅಂತ ಬೇಕು. ಆ ಮೋಟಿವೇಷನ್ ಇಲ್ಲದೆ ಮಾಡೋದು ತುಂಬ ಈಸಿ. ಈಸಿ ಲಾಜಿಕ್ಸ್ ಯಾವುದು ನೋಡಲ್ಲ. ಒಂದು ಮೀನಿಂಗ್ ಇರಬೇಕು. ಸುಮ್ಮನೆ ಹಿಂಗೆ ಹೋಗಿ ಬರೋದು, ಆ ಥರದಕ್ಕೆ ಟ್ರ್ಯಾಕ್ ಹಾಕೊಂತಾರೆ. ರೈಟಿಂದ ಲೆಫ್ಟು, ಲೆಫ್ಟಿಂದ ರೈಟು. ದೋಸ್ ಥಿಂಗ್ಸ್ ಆರ್ ಈಸಿ, ಬಟ್ ಅದು ಮೋಟಿವೇಷನ್ ಇರಲ್ಲ. ಸೊ ಮೋಟಿವೇಷನ್ ಡ್ರಿವನ್ ಮೂವ್‌ಮೆಂಟ್ಸೇ ಆದಷ್ಟು ಶೂಟ್ ಮಾಡೋದು. ಸೊ ಇದು ಆರ್ಟ್ ಹೌಸಿಂದ ಕಲಿತು ರೆಗ್ಯುಲರ್ ಸಿನಿಮಾಗೂ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕಲ್ತಿರೋದನ್ನ ಅಲ್ಲಿಗೂ ಯೂಸ್ ಮಾಡ್ತೀವಿ. ಸೊ ಯು ಫೈಂಡ್ ಅ ಬ್ಯಾಲೆನ್ಸ್. ಓಕೆ. ಪಾಯಿಂಟ್ ಏನಂದ್ರೆ ಕೀಪ್ ಇಟ್ ಎಕ್ಸೈಟಿಂಗ್. ಒಂದು ಎಂಗೇಜ್‌ಮೆಂಟ್ ಇರಬೇಕು, ವಿಜುವಲ್ ಸ್ಟಿಮ್ಯುಲೇಷನ್ ಇರಬೇಕು ಅನ್ನೋ ಇಂಟೆನ್ಷನ್ ಮೇಲೆ ಯಾವುದೇ ಕಥೆನ, ಒಂದು ಸೀನ್‌ನ ವಿಜುವಲೈಸ್ ಮಾಡೋದು. ಸೊ ಕತೆ ಅಂತ ಬಂದಾಗ ನಿಮಗೆ ಫಸ್ಟ್ ಸ್ಕ್ರಿಪ್ಟ್ ಬಂದಾಗ ಹೇಗೆ ಪ್ರಿಪರೇಷನ್ ಅನ್ನೋದು ಹೇಗಿರುತ್ತೆ ನಿಮ್ಮ ಆಸ್ ಎ ಸಿನಿಮಾಟೋಗ್ರಾಫರ್ ಆಗಿ ನಿಮ್ಮ ಪ್ರಿಪರೇಷನ್ ಏನು? ಒಂದು ಡೈರೆಕ್ಟ್ರು, ಇಲ್ಲ ರೈಟರ್ ಫಾರ್ ಎಕ್ಸಾಂಪಲ್ ಒಂದು ಕತೆ ಬರ್ದಿದ್ದಾರೆ ಅಂದರೆ, ಅವ್ರು ಆ ಕತೆ ಜೊತೆ ಒಂದು 2 ವರ್ಷ ಇಲ್ಲ 3 ವರ್ಷ ಟ್ರಾವೆಲ್ ಮಾಡಿರ್ತಾರೆ. ವರ್ಕ್ ಮಾಡಿರ್ತಾರೆ. ಓಕೆ. ಸೊ ಇವಾಗ ನಮ್ಗೆ ಆ ಕತೆ ಬಂದಿದ ತಕ್ಷಣ ನಾನೊಂದು 2 ಸತಿ ಅಟ್ಲೀಸ್ಟ್ ಟ್ವೈಸ್ 1 ಆರ್ 2 ಟೈಮ್ಸ್ ಓದೋಕೆ ನೋಡ್ತೇನೆ. ರೀಡಿಂಗಲ್ಲಿ ಫುಲ್ ಡೀಟೇಲ್ಡಾಗಿ ರೀಡಿಂಗ್ ತೊಗೊಳಕ್ಕೋಗಲ್ಲ. ಏನಕ್ಕೆ ಅಂದರೆ, ಇವಾಗ ನೀವು ಕಥೆಯಲ್ಲಿ ಟ್ರಾವೆಲ್ ಮಾಡಿದ್ದೀರ ಅಂದರೆ ಎಲ್ಲ ಸೀನು ವಿಜುವಲೈಸ್ ಮಾಡಿರ್ತೀರ. ಸೊ ನಂದು ಇನ್ಪುಟ್ಸ್ ಏನು ಕೊಡ್ಬೋದು? ಇವಾಗ ನೀವು ನನ್ನ ಕರ್ಕೊಂಬರ್ತಾ ಇರೋದು ಸುಮ್ಮನೆ ಅಲ್ಲಿ ಹೋಗಿ ಕ್ಯಾಮ್ರಾ ಆಪ್ರೇಟ್ ಮಾಡೋಕ್ಕಲ್ಲ. Yeah. ಐ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ವಿಜುವಲಿ ಟು ದ ಫಿಲ್ಮ್. ನಿಮ್ಮ ಥಾಟ್ಸ್‌ನು ಕೂಡ ಹಾ. ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು. ಸೊ ಇವಾಗ ಸಿನಿಮಾಟೋಗ್ರಾಫರ್ ಬರೋಷ್ಟಿಗೆ ಒಂದು ಕತೆ ಸ್ಕ್ರಿಪ್ಟ್ ಲಾಕ್ ಆಗಿರುತ್ತೆ ಮೋಸ್ಟ್ ಆಫ್ ದ ಟೈಮ್. ಸೊ ವಿಜುವಲಿ ಹೇಗೆ ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನ ನೀವು ವೆರಿ ಫ್ಯೂ ಸ್ಕ್ರಿಪ್ಟಿಂಗ್ ಸ್ಟೇಜಲ್ಲೇ ಇನ್ವಾಲ್ವ್ ಮಾಡ್ಕೊತಾರೆ. ಸೊ ಅಲ್ಲಿ ಬಂದಾಗ ನೀವು ಈ ಸೀನ್ನ ಇಲ್ಲಿ ಪ್ಲೇಸ್ ಮಾಡ್ಬೋದು, ಹಿಂಗೆ ಮಾಡ್ಬೋದು ಅಂತ ಇನ್ಪುಟ್ಸ್ ಕೊಡ್ಬೋದು. ಬಟ್ ಮೋಸ್ಟ್ ಆಫ್ ದ ಸ್ಕ್ರಿಪ್ಟ್ಸ್ ಅದೆಲ್ಲ ಆಗೋಗಿರುತ್ತೆ. ಓಕೆ. ಅದೆಲ್ಲ ಆಗೋದ್ಮೇಲೆ ಬಂದಾಗ ಈ ಪೇಪರ್ಲಿ ಇರೋದನ್ನ ಹೆಂಗೆ ಬೆಟರ್ ಮಾಡ್ಬೋದು ಅನ್ನೋದೇ ನಿಮ್ದು ಥಾಟ್ ಇರುತ್ತೆ. ಸೊ ಯು ಟ್ರೈ ಟು ಮೇಕ್ ಇಟ್ ದ್ಯಾಟ್ ವೇ. ಓಕೆ. ಆ್ಯಂಡ್ ಯಾವತ್ತೂ ನಿಮ್ಮ ಕೆಲಸ ಇರೋದೇ ಇವತ್ತು ಕೊಟ್ಟಿರೋದನ್ನ ಬೆಟರ್ ಮಾಡಬೇಕು ಹೊರತು ಇದ್ದಿದ್ದಂಗೆ ಮಾಡೋದಲ್ಲ. ಸೊ ನಂದು ವಿಜುವಲೈಸೇಷನ್ನ ನಾನೊಂದು ಹೋಮ್‌ವರ್ಕ್ ಮಾಡಿಕೊಂಡು ಓಕೆ ಪ್ರೆಸೆಂಟ್ ಮಾಡ್ತೀನಿ. ಇವಾಗ ಎಂಡ್ ಆಫ್ ದ ಡೇ ನಂದು ನಿಮ್ಮದು ಅನ್ನೋದಲ್ಲ ಐಡಿಯಾಸು. ಕತೆಗೆ Project. ಯಾವುದು ಬೆಸ್ಟ್. ಓಕೆ. ಸೊ ನಂದು ಐಡಿಯಾಸ್ ಪ್ರೆಸೆಂಟ್ ಮಾಡ್ತೀವಿ. ಆಮೇಲೆ ಡೈರೆಕ್ಟರ್ದು ಇನ್ಪುಟ್ಸು, ಪ್ರೆಸೆಂಟೇಷನ್ ಅಪ್ರೋಚ್ ತೊಗೊತೀವಿ. ಸೊ ಆವಾಗ ವಿ ಟ್ರೈ ಟು ಎಕ್ಸ್ಚೇಂಜ್ ಐಡಿಯಾಸ್. ಯಾವುದು ಇದೆ, ಯಾವುದು ಬೆಟರ್ ಇದೆ, ನಾನು ಏನಕ್ಕೆ ಯೋಚನೆ ಮಾಡಿದೆ, ನೀವೇನಕ್ಕೆ ಯೋಚನೆ ಮಾಡಿದ್ರಿ. ಆಮೇಲೆ ವಿ ಬೌನ್ಸ್ ಆಫ್ ಐಡಿಯಾಸ್. ಅದಾದಮೇಲೆ ಒಂದು ಲುಕ್ ಅಂತ ಫಿಕ್ಸ್ ಆಗುತ್ತೆ. ಲುಕ್ ಅಂತ ಆದಮೇಲೆ ಒಂದು ಮೂಡ್ ಬೋರ್ಡ್ ಅಂತ ಒಂದು ಸಿನಿಮಾದ ಮೂಡ್ ಏನಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫೈರ್ ಫ್ಲೈ ಒಂಥರ ಲೋ ಕಾಂಟ್ರಾಸ್ಟ್, ಲೋ ಸ್ಯಾಚುರೇಷನ್ ಆ್ಯಂಡ್ ಬಟ್ ವೈಬ್ರೆನ್ಸ್ ಬೇಕು. ಸೊ ಈ ಕಾನ್ಸೆಪ್ಟ್ ಮೇಲೆ ಫೈರ್ ಫ್ಲೈ ಡಿಸೈನ್ ಆಯಿತು. ಇವಾಗ ಬ್ರಾಟ್ ಅಂತ ಬಂದಾಗ ಬ್ರಾಟ್ ನಿಯೋನಾರ್ ಸ್ಟೈಲಲ್ಲಿ ಡಿಸೈನ್ ಆಯಿತು. ಸೊ ದಿಸ್ ವಿಲ್ ಡಿಫೈನ್ ದ ಮೂಡ್ ಆಫ್ ದ ಸಿನಿಮಾ. ಸೊ ಈ ಥರ ಒಂದೊಂದು ಕಾನ್ಸೆಪ್ಟ್ಸ್ ಮೇಲೆ ಮೂಡ್ ಡಿಫೈನ್ ಮಾಡಿದ್ಮೇಲೆ ನೆಕ್ಸ್ಟ್ ಇದನ್ನು ಪ್ರೆಸೆಂಟ್ ಮಾಡೋಕ್ಕೆ ಏನು ಬೇಕು, ಈ ಮೂಡನ್ನು ಪ್ರೆಸೆಂಟ್ ಮಾಡೋಕ್ಕೆ ಏನು ಕಲರ್ಸ್ ಬೇಕು. ಸೊ ಒಂದು ಫ್ಯಾಮಿಲಿ ಆಫ್ ಕಲರ್ಸ್ನ ವಿ ಸೆಲೆಕ್ಟ್, ಅದನ್ನು ಕಲರ್ ಪ್ಯಾಲೆಟ್ ಆಗಿ ಎಕ್ಸಿಕ್ಯೂಟ್ ಮಾಡಿಕೊಂಡು ಫಾಲೋ ಮಾಡ್ತೀವಿ. ಇವಾಗ ಒಂದು ವಿಜುವಲ್, ಒಂದು ಫ್ರೇಮ್ ಆನ್ ಸ್ಕ್ರೀನ್ ನಾವು ಕ್ಯಾಪ್ಚರ್ ಮಾಡಬೇಕು ಅಂದರೆ ನಂದು ಒಬ್ಬಂದೇ ಕೆಲಸ ಅಲ್ಲ. ಲೈಟಿಂಗ್ ಟೀಮ್ ಇದೆ. ಓಕೆ. ಆ್ಯಂಡ್ ಆರ್ಟ್ ಟೀಮ್ ಇದೆ, ಕಾಸ್ಟ್ಯೂಮ್ ಟೀಮ್ ಇದೆ, ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್. ನಿಮ್ಗೆ ಫೈನಲ್ ಪ್ರಾಡಕ್ಟ್ ಬರುವಾಗ DI ಗ್ರೇಡಿಂಗ್ ಟೀಮ್ ಇನ್ವಾಲ್ವ್ ಆಗುತ್ತೆ, VFX ಟೀಮ್ ಇನ್ವಾಲ್ವ್ ಆಗುತ್ತೆ. ಸೊ ಇಷ್ಟು ಕಾಂಬಿನೇಷನ್ ಗಿವ್ಸ್ ಮಿ ಒನ್ ಔಟ್ಪುಟ್. ಸೊ ಇಷ್ಟು ಕಾಂಬಿನೇಷನ್ಸ್ಗೆ ಸಿಂಕಲ್ಲಿ ಇರಬೇಕು. ಅದಕ್ಕೆ ಮೆಟೀರಿಯಲ್ಸ್ಗೆ ನೀವು ಆರ್ಗನೈಸ್ಡ್ ಆಗಿ ಒಂದು ಮೂಡು, ಕಲರ್ ಪ್ಯಾಲೆಟು, ಇದು ಅಷ್ಟು ಜನಕ್ಕೆ ಅಪ್ಡೇಟ್ ಮಾಡಿದ್ಮೇಲೆ ವಿ ಆರ್ ಏಬಲ್ ಟು ಅಚೀವ್ ಫೈನಲ್ ಪ್ರಾಡಕ್ಟ್. ಅಂದರೆ ಈಗ ಶಾರ್ಟ್ ಡಿವಿಷನಲ್ಲೂ ಕೂಡ ನೀವು ಫಸ್ಟೇ ಇನ್ವಾಲ್ವ್ ಆಗ್ತೀರಾ? ಇಲ್ಲ ಡೈರೆಕ್ಟ್ರೇ ಅವ್ರದ್ದೇ ಸ್ಟೋರಿ ಬೋರ್ಡ್ ಎಲ್ಲ ಮಾಡ್ಕೊಂಡಿರ್ತಾರಾ ಹೇಗೆ ಅದು? ಸ್ಟೋರಿ ಬೋರ್ಡಿಂಗ್ ಕಾನ್ಸೆಪ್ಟು ಫಸ್ಟ್ಲಿ ತುಂಬ ಕಡಿಮೆ. ಓಕೆ. ಐ ಕನ್ನಡ ವೆರಿ ಇಂಡಸ್ಟ್ರಿಯಲ್ಲಿ. ಆನೆಸ್ಟ್. ಲೈವ್ ಆ್ಯಕ್ಷನ್ ಅಂತ ಬಂದಾಗ ತುಂಬ ಕಡಿಮೆ ಸ್ಟೋರಿ ಬೋರ್ಡಿಂಗ್ ಮಾಡೋದು. ಇವಾಗ VFX, ವಿಜುವಲ್ ಎಫೆಕ್ಟ್ಸು, ಫೈಟು ಈ ಥರ ಎಲ್ಲ ಇದ್ದಾಗ ಸ್ಟೋರಿ ಬೋರ್ಡಿಂಗ್ ಮಾಡ್ತೀವಿ. ಲೈವ್ ಆ್ಯಕ್ಷನ್ಸ್ ಅಂತ ಇದ್ದಾಗ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ಸ್ಗೆ ಕ್ಲಾರಿಟಿ ಇರುತ್ತೆ. ಆ್ಯಂಡ್ ಶಾರ್ಟ್ ಡಿವಿಷನ್ಸ್ ಡೆಫಿನೆಟ್ಲಿ ಇನ್ವಾಲ್ವ್ ಆಗೋಕ್ಕೆ ತುಂಬಾ ಇಷ್ಟ. ಏನಕ್ಕೆ ಅಂದರೆ ಒಂದು ಸೀನ್ನ ಹೆಂಗೆ ಬೆಟರ್ ಮಾಡ್ಬೋದು, ಆಮೇಲೆ
ನಮ್ಗೆ ಹೇಳ್ಕೊಟ್ಟಿರೋದು ಸಿನಿಮಾ ಅನ್ನೋದು ಇಸ್ ಲೈಕ್ ಅ ಲ್ಯಾಂಗ್ವೇಜ್. ಕನ್ನಡನೇ ಇರ್ಬೋದು ಎಕ್ಸಾಂಪಲ್. ಕನ್ನಡನೇ ಒಬ್ರೊಬ್ರು ಒಂದೊಂಥರ ಮಾತಾಡ್ತಾರೆ. ಓಕೆ. ಸೊ ರೀಜನಲ್ ವೈಸ್ ಚೇಂಜ್ ಆಗುತ್ತೆ. ರೀಜನ್ ಇಲ್ಲಿ ವೈಸ್ ಚೇಂಜ್ ಆಗುತ್ತೆ, ಸೌತ್ ಕನ್ನಡ. ಡೈಲೆಕ್ಟ್ ಬೇರೆ ಇರುತ್ತೆ, ಟೋನ್ ಬೇರೆ ಇರುತ್ತೆ. ಸೊ ಸಿನಿಮಾನು ಅದೇ ಥರನೇ. ಇಟ್ಸ್ ಅ ಲ್ಯಾಂಗ್ವೇಜ್. ನೀವು ಆಡಿಯನ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ. ಇವಾಗ ನೀವು ಒಂದು ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ, ಕಮ್ಯುನಿಕೇಟ್ ಮಾಡಕ್ಕೆ ಟ್ರೈ ಮಾಡಿ. ಇವಾಗ ನಂದು ಲ್ಯಾಂಗ್ವೇಜೇ ಬೇರೆ ಇರುತ್ತೆ. ಸೊ ನಾನು ಬಂದಾಗ ಹೌ ಡು ವಿ ಮೇಕ್ ದಿಸ್ ಎಫೆಕ್ಟಿವ್ ಅಷ್ಟೇ. True. ಸೊ ಈ ಕಾನ್ಸೆಪ್ಟ್ ಮೇಲೆ ಶಾರ್ಟ್ ಡಿವಿಷನ್ಸು ಎವ್ರಿಥಿಂಗ್ ಯು ಟ್ರೈ ಟು ಮೇಕ್ ಇಟ್ ಬೆಟರ್. ಹೀಗೆ ಫಿಲ್ಮ್ನಲ್ಲಿ ಯಾವ್ದು ಚಾಲೆಂಜಿಂಗ್ ಶಾರ್ಟ್ಸ್ ಅಂದ್ರೆ? ಚಾಲೆಂಜಿಂಗ್ ಶಾರ್ಟ್ಸು ಅಂದರೆ ಅದು ಏನು ಹೇಳ್ತಾರೆ ಗೊತ್ತಾ, ಒಂದೊಂದು ಸಿನಿಮಾಲಿ ನಾವೇ ಹುಡ್ಕೊಂತೀವಿ ಚಾಲೆಂಜ್ ಆಗಿ. ಯಾಕಂದರೆ ಚಾಲೆಂಜ್ ಇಲ್ಲ ಅಂದಾಗ ಯು ಟ್ರೈನ್ ಟು. ಸೊ ಎವ್ರಿ ಫಿಲ್ಮ್ ಒಂದು ಚಾಲೆಂಜಿಂಗ್ ಶಾಟ್ ನಾವೇ ಹಾಕೊಂಡ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಡೊಳ್ಳು ಅಲ್ಲಿ ಒಂದು ಸಿಂಗಲ್ ಶಾಟ್ ಇದೆ. ಅದು ಊರ ಕಡೆ ಮನೆ. ಓಕೆ. ಅಲ್ಲಿ ಫಸ್ಟ್ ಆಫ್ ಆಲ್ ಜಾಗ ಇರೋದೆ 3-3.5 ಅಡಿ ಡೋರು. ಸೊ ಆರ್ಟಿಸ್ಟ್ ಬರ್ತಾರೆ, ಬಂದು ಡೋರ್ ಒಳಗಡೆ ಎಂಟರ್ ಆಗಿ ನಾವು ರೂಮ್ ಕಡೆ ಪ್ಯಾನ್ ಮಾಡಬೇಕು. ಅದೇ ಆರ್ಟಿಸ್ಟ್ ಹಂಗೆ ನಡ್ಕೊಂಡು ಫುಲ್ ಕಿಚನ್ವರೆಗೂ ಹೋಗ್ತಾರೆ. ಸೊ ಹೋಗಬೇಕು. ಮಧ್ಯ ಫುಲ್ ಟ್ರ್ಯಾಕ್ ಇದೆ. ಅದು ಸಣ್ಣ ಟ್ರ್ಯಾಕು, ನಾಟ್ ಯುವರ್ ರೆಗ್ಯುಲರ್ ಟ್ರ್ಯಾಕ್. ಸಣ್ಣ ಟ್ರ್ಯಾಕ್ ಹಾಕೊಂಡು ಆರ್ಟಿಸ್ಟು ಪಾಪ ಟ್ರ್ಯಾಕ್ ಮಧ್ಯೆ ನಡಿಬೇಕು, ನಾವು ಆ ಸಿಂಕ್ ಮಾಡ್ಕೊಬೇಕು. ಮಧ್ಯ ಸಿಂಕಲ್ಲಿ ಏನಂದರೆ ಟ್ರ್ಯಾಕ್ನ ಸೈಲೆಂಟಾಗಿ ಸ್ಲೋ ಆಗಿ, ಅಂದರೆ ಆಡಿಯನ್ಸ್ಗೆ ಡಿಸ್ಟರ್ಬ್ ಆಗದೇ ಇರೋಂಗೆ ಮೂವ್ ಮಾಡ್ಕೊಬೇಕು. ಯಾಕಂದರೆ ನೆಕ್ಸ್ಟ್ಗೆ ಅವ್ರಿಗೆ ಮೂವ್ಮೆಂಟ್ಗೆ ಜಾಗ ಮಾಡಿಕೊಡ್ಬೇಕು. ಸೊ ಈ ಥರ ಎಲ್ಲ ಇಶ್ಯೂಸ್ ಇರುತ್ತೆ. ಸೊ ಇದೆಲ್ಲ ಹ್ಯಾಂಡಲ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಓಕೆ. ಸೊ ಇದೆಲ್ಲ ನೋಡಿದ್ಮೇಲೆ ಪವನ್ ಸರ್ ನೋಡಿದ ತಕ್ಷಣ ಎಷ್ಟೊತ್ತಿ ಮಾಡಿದ್ರು ಈ ಶಾರ್ಟು ಅಂತ. ಸೊ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಚಾಲೆಂಜ್ ಇದೆ ಅಂತ. ಆ ಥರ ಅದೊಂದು ಫೈರ್ ಫ್ಲೈ ಇಡೀ ಸಿನಿಮಾನೇ ಸಿಮಿಟ್ರಿ ನಾವು ಫಸ್ಟು ನಾನು ಅದು ಕೇಳೋಣ ಅನ್ಕೊಂಡೆ. ಸಿಮಿಟ್ರಿ ಮಾಡೋಣ ಅನ್ಕೊಂಡ್ಬಿಟ್ವಿ. ಓಕೆ. ಮಾಡ್ತಾನೆ ಅರ್ಥ ಆಗಿದ್ದು ಇಷ್ಟು ಚಾಲೆಂಜ್ ಇದೆ. ಅದು ಒಂದೊಂದು ಶಾರ್ಟ್ ಕಂಪೋಸ್ ಮಾಡಬೇಕು. ನೀವು ಪ್ರತಿಯೊಂದು ಶಾಟ್ ಕೂಡ ನೀವು ಅಲ್ಲಿ ಎಲ್ಲಿ ಯಾವ್ದೇ ಪ್ಲೇಸ್ಮೆಂಟ್ ಆಗಿರ್ಬೋದು, ಒಂದು ಆಬ್ಜೆಕ್ಟಿವ್ ಪ್ಲೇಸ್ ಮಾಡಬೇಕು ಅಂದ್ರೆ ಸಿಮಿಟ್ರಿಲೇ ಇರಬೇಕು. ನಾನು ಅಬ್ಸರ್ವ್ ಮಾಡಿದ್ದೆ. ಹೌದು. ಅಂದರೆ ಒಂದಷ್ಟು ಸೆಟ್ ಇದೆ, ಒಂದಷ್ಟು ರಿಯಲ್ ಲೊಕೇಶನ್ಸ್. ನಮಗೇನಂದರೆ ವರ್ಟಿಕಲ್ ಲೈನ್ಸು, ಹಾರಿಜಾಂಟಲ್ ಲೈನ್ಸು ಯಾವತ್ತೂ ಸಿಂಕ್ ಆಗಲ್ಲ. ಅಂದರೆ ನೀವು ಅದಕ್ಕೆ ಅಂತ ಲೈಟಿಂಗ್ ಫ್ರೇಮಿಂಗ್ ಮಾಡಬೇಕು, ಕಂಪೋಸಿಷನ್. ಅದನ್ನ ಸ್ಟ್ರೈಟ್ ಲೈನಾಗಿ ಇಟ್ಕೊಳ್ಳೋದೇ ಒಂದು ಚಾಲೆಂಜು. ಸೊ ನೀವು ಕಂಪೋಸ್ ಮಾಡಿದಾಗ ಹಾರಿಜಾಂಟಲ್ ಲೈನ್ಸು, ವರ್ಟಿಕಲ್ ಲೈನ್ಸ್ ಒಂದು ನೋಡಬೇಕು. ಆಬ್ಜೆಕ್ಟ್ಸು, ಫ್ರೇಮ್ ಬ್ಯಾಲೆನ್ಸು, ಎಸ್ಥೆಟಿಕ್ಸು ಇಷ್ಟು. ಸೊ ಫೈರ್ ಫ್ಲೈ ಐ ಥಿಂಕ್ ಎಂಟೈರ್ ಫಿಲ್ಮ್ ಪ್ರತಿ ಒಂದೊಂದು ಶಾಟು ಐ ಥಿಂಕ್ ವಾಸ್ ಅ ಚಾಲೆಂಜ್. ಓಕೆ. ಅದು ಹೀರೋ ಸೆಂಟ್ರಲ್ಲೇ ಪ್ಲೇಸ್ ಆಗಿದೆ. ನಾನು ನೋಡಿದಾಗ ಅಬ್ಸರ್ವ್ ಮಾಡಿದ್ರೆ ಸೆಂಟ್ರಲ್ಲೇ ಪ್ಲೇಸ್ ಆಗಿದೆ ಹೀರೋ. ಅಂಡ್ ಒಂದು ಶಾಟ್ ಕೂಡ ಅದು ಲೈಕ್ ಅದು ಎಮೋಷನಲಿ ಹೇಳಿದಾರ ಅಥವಾ ಸ್ಕ್ರಿಪ್ಟ್ ವೈಸ್ ಮಾಡಿದಾರ ಏನೋ ನನಗೆ ಗೊತ್ತಿಲ್ಲ. ಒಂದು ಸೈಡಲ್ಲಿ ಇರುತ್ತೆ ಅದು ಆ್ಯಂಗಲ್, ಅದನ್ನ ಸೆಂಟ್ರಿಗೆ ಫ್ರೇಮ್ ತರ್ತೀರಾ. ಅದು ಹುಡುಗಿ ಯಾವುದು ಹೀರೋ ಹೀರೋಯಿನ್ ಮಾತಾಡ್ಬೇಕಾದ್ರೆ ಅದು ಕತೆಗೆ ಯೂಸ್ ಆಗುತ್ತೆ. ಕತೆಗೆ ಹೌದು. ಅದು ಬ್ಯೂಟಿಫುಲ್ ಐಡಿಯಾ ಆ್ಯಕ್ಚುಲಿ ವಂಶಿ ಅವ್ರದ್ದು. ನಾವು ಕ್ವಾಡ್ರೆಂಟ್ಸ್ ಬೇಸಿಕ್ಲಿ ಒಂದು ಫ್ರೇಮ್ನ ನಾವು 4:3 ಅಂದಾಗ ಆಲ್ಮೋಸ್ಟ್ ಸ್ಕ್ವೇರ್. ಸೊ ಕ್ವಾಡ್ರೆಂಟ್ಸ್ ಆಗಿ ಡಿವೈಡ್ ಮಾಡಿಕೊಂಡು ವಿ ಸ್ಟಾರ್ಟೆಡ್ ಶೂಟಿಂಗ್. ಈ ಕ್ವಾಡ್ರೆಂಟ್ಸ್ ಫ್ರೇಮಿಂಗ್ ನಾನು ಲವ್ 360ಯಲ್ಲೂ ಟ್ರೈ ಮಾಡಿದ್ದೆ. ಓಕೆ. ಓಕೆ. ಸೊ ಅದು ಅಲ್ಲಿಗೆ ಆ ಕ್ಯಾರೆಕ್ಟರ್ ಝೋನ್ ಔಟ್ ಆದಾಗ ಮಾತ್ರ ಒಂದು ಪೋರ್ಷನಲ್ಲಿ ಯೂಸ್ ಮಾಡಿದ್ದು. ಸೊ ಇಲ್ಲಿಗೆ ಅದನ್ನ ನೆಕ್ಸ್ಟ್ ಸುಮಾರು ಎಕ್ಸ್ಟೆನ್ಷನ್ಸ್ ಅಂದರೆ ಬೇರೆ ಡೆಪ್ತಲ್ಲಿ ಯೂಸ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಸೊ ಕಥೆಯಲ್ಲಿ, ಕ್ಯಾರೆಕ್ಟರ್ಸಲ್ಲಿ ಎಲ್ಲ ಕಡೆ ಯೂಸ್ ಮಾಡಿ, ಸಿನಿಮಾಲಿ ಒಂದಷ್ಟು ಕಡೆ ಯೂಸ್ ಮಾಡಿದ್ದೀವಿ ಆ ಲ್ಯಾಂಗ್ವೇಜ್ನ. ಓಕೆ. ಸೊ ಇಲ್ಲಿ ಮಾಡಿದಾಗ ಡೈರೆಕ್ಟರ್ದು ಐಡಿಯಾ ವಾಸ್ ಲೈಕ್, ಅವನ ಜೊತೆ ಸಿಂಕ್ ಆಗದ ಹುಡುಗಿರ್ನೆಲ್ಲ ಈ ಥರ ಕ್ವಾಡ್ರೆಂಟ್ಸಲ್ಲಿ ಇಟ್ಕೊಳ್ಳೋಣ. ಯಾವಾಗ ಎಮೋಷನ್ ಕ್ಲಿಕ್ ಆಗುತ್ತೋ ಆ ಕ್ಯಾಮ್ರಾ ಸೆಂಟರ್ಗೆ ತೊಗೊಂಬೋಣ. ಸೊ ಅಲ್ಲಿಗೆ ಅದು ಸಿಂಕ್ ಆಯಿತು ಅಂತ ಒಂದು ವಿಜುವಲ್ ಕನೆಕ್ಟ್. ಚೆನ್ನಾಗಿದೆಲ್ಲ ಐಡಿಯಾ ಇದು ಅಂತ ವಿ ಟ್ರೈಡ್. ಸೊ ಅದು ಚೆನ್ನಾಗಿ ಬಂದಿದೆ. ಅದು ಅಲ್ಲಿ ಆ ಥರ ಆ್ಯಕ್ಚುಲಿ ಫೈರ್ ಫ್ಲೈ ಅಲ್ಲಿ ಸುಮಾರು ಲ್ಯಾಂಗ್ವೇಜ್ ಇದೆ. ಅಂದರೆ ಈ ಥರ ಮೆಟಫರ್ಸು, ಸಬ್ಟೆಕ್ಸ್ಟು, ಅದೇ ಎಲ್ಲೆಲ್ಲೋ ಕಲ್ತಿರ್ತೀವಿ ಅದನ್ನ. ದಿಸ್ ವಾಸ್ ಒನ್ ಫಿಲ್ಮ್. ಎಲ್ಲರೂ ಹೇಳ್ತಾರೆ ಸಿನಿಮಾಟೋಗ್ರಫಿ ಕತೆ ಸ್ಕ್ರಿಪ್ಟನ್ನ ಡಾಮಿನೇಟ್ ಮಾಡಬಾರ್ದು ಅಂತ. ಹೌದು, ಆದಷ್ಟು ಅದನ್ನು ಫಾಲೋ ಮಾಡಿದ್ದೀನಿ. ಬಟ್ ಇದೊಂದು ಕಥೆಯಲ್ಲಿ ಡಾಮಿನೇಷನ್ ಅಂತ ಅಲ್ಲ, ಬಟ್ ಆ ಪ್ರೆಸೆಂಟೇಷನ್ನೇ ಬೇಕಿತ್ತು. ಪ್ರೆಸೆಂಟೇಷನ್ನೇ ಹಂಗೆ ಬೇಕಿತ್ತು. ಆ್ಯಂಡ್ ದಟ್ ವಾಸ್ ಅ ರಿಕ್ವೈರ್ಮೆಂಟ್. ಸೊ ಆ ಸ್ಕೇಲ್ ಮೇಲೆ ಮಾಡಿದ್ದು. ಆಮೇಲೆ ವೆನ್ ಯು ಬ್ರಿಂಗ್ DOP, ನಿಮ್ಮದು ಟಾಸ್ಕ್ ಏನಂದರೆ, ಓಕೆ, ಏನೇ ಒಂದು ಇದನ್ನು ಹೆಂಗೆ ಬೆಟರ್ ಮಾಡ್ಬೋದು, ಅಪ್ಸ್ಕೇಲ್ ಮಾಡಬೇಕು ಅನ್ನೋದಲ್ಲ. ಓಕೆ. ಫಾರ್ ಎಕ್ಸಾಂಪಲ್, ಹೌ ಕ್ಯಾನ್ ಐ ಪ್ರೆಸೆಂಟ್ ದಿಸ್ ಇನ್ ಅ ಬೆಟರ್ ವೇ. ಸೊ ಯು ಕಮ್ ಅಪ್ ವಿತ್ ABC ಐಡಿಯಾಸ್. ಓಕೆ. ಅದ್ರ ಮೇಲೆ ಯು ಸ್ಟಾರ್ಟ್ ವರ್ಕಿಂಗ್. ಆಕ್ಟರ್ ಪರ್ಫಾರ್ಮೆನ್ಸ್ ಮಾಡಿದ್ರು ಅದನ್ನ ಹೇಗೆ ಎಷ್ಟು ಚೆನ್ನಾಗಿ ಡೆಪ್ತ್ ಆಗಿ ನೀವು ತೋರಿಸ್ತೀರಾ ಅಂದರೆ ಶಾರ್ಟ್ನ ಡಿವಿಷನ್ ಮಾಡಿಕೊಂಡು ಚೆನ್ನಾಗಿ ಮಾಡ್ತೀರಾ. ಅದು ಆಮೇಲೆ ಎಷ್ಟೇ ಆದರೂ ಶಾರ್ಟು, ಏಸ್ಥೆಟಿಕ್ಸು ಎಷ್ಟೇ ಚೆನ್ನಾಗಿದ್ರು, ಇಮೋಷನ್ಸು, ಸ್ಟೋರಿ ಲೈನ್, ಇದಕ್ಕೆ ಆಡಿಯನ್ಸ್ ಕನೆಕ್ಟ್ ಆಗೋದು. ಇವಾಗ ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಅಂತ ಯಾವುದು ಸಿನಿಮಾ ಓಡಿರಲ್ಲ, ಯಾವುದೂ ಓಡಿಲ್ಲ.
ಓಕೆ. ಆ ಕತೆ ಚೆನ್ನಾಗಿದೆ ಅಂದಾಗ ಅದ್ರ ಜೊತೆ ಕಾಂಪ್ಲಿಮೆಂಟ್ ಮಾಡಬೇಕು. ಯಾಹ್! ಸೊ ದಟ್ ಈಸ್ ವಾಟ್ ಆಡ್ಸ್ ವ್ಯಾಲ್ಯೂ. ಸೊ ಇವಾಗ ಸಿನಿಮಾಟೋಗ್ರಫಿ ನನ್ನ ಪ್ರಕಾರ ಈಸ್ ಬೇಸಿಕ್ಲಿ ಅನ್ ಇನ್ವಿಟೇಷನ್ ಕಾರ್ಡ್. ಟ್ರೂ. ಓಕೆ. ಯು ಆರ್ ಇನ್ವೈಟಿಂಗ್ ಆಡಿಯನ್ಸ್ ವಿತ್ ವಿಜುವಲ್ಸ್. ಬೇಕೆಂದ್ರೆ ನೀವು ಟ್ರೇಲರ್ ನೋಡ್ತೀರಾ, ಇದು ಹ್ಮ್. ನೋಡ್ತೀರಾ. ಸಿನಿಮಾಗೆ ಬಂದಮೇಲೆ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಕತೆಗೆ ಎಷ್ಟು ಬ್ಲೆಂಡ್ ಆಗ್ತಾ ಇದೆ. ಕರೆಕ್ಟ್. ಹೌದು. ಅದು ಮ್ಯಾಟ್ರ್ ಆಗೋದು. ಸೊ ಆ ಸ್ಟೈಲಲ್ಲಿ ಒಂದು ಯೂನಿಕ್ನೆಸ್, ಹ್ಮ್. ಇವಾಗ ಅದು ಯೂನಿಕ್ನೆಸ್ ನಂದು ಮೇ ಬಿ ಒಂದು ಸ್ಟೈಲ್ ಇರ್ಬೋದೇನೋ, ನನಗೆ ಯಾಹ್! ಗೊತ್ತಿಲ್ಲ. ಕನ್ ಇರ್ಬೋದು. ಆ ಸ್ಟೈಲ್‌ಗೂ ಏನೋ ಒಂದು ಕೋರಿಲೇಟ್ ಆಗ್ತಾ ಇರುತ್ತೆ. ಅದೇ. ಆದಷ್ಟು ಅನ್ಲರ್ನ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಆ ಸ್ಟೈಲ್ ಬರಬಾರ್ದು ಅನ್ನೋದು. ಸೊ ಎಲ್ಲೋ ಒಂದು ಕಡೆ ನೋಡೋಣ. ನೀವು ಹೇಳಿದ್ಮೇಲಾದ್ರೂ ಹ್ಮ್. ಒಂದ್ಸತಿ ಹೋಗಿ ಹುಡುಕ್ತೀನಿ ಏನಿದೆ ಅಂತ. ಓಕೆ. ಸೊ ಈಗ ನೀವು ಹೇಳಿದ್ರಿ ಈಗ ಆಕ್ಟರ್ ಮತ್ತೆ ಆಕ್ಟ್ರೆಸ್ ಎಲ್ಲ ಯಾರೇ ಈಗ ಸ್ಕ್ರೀನ್ ಮೇಲೆ ಬರೋರ್ಗೆ ಆ ರೆಕಗ್ನಿಷನ್ ಅದು ಸಕ್ಸಸ್ ಆಗ್ಲಿ ಅಥವಾ ಆವರೇಜ್ ಆದ್ರೂ ಕೂಡ ಈಸಿಯಾಗಿ ಸಿಗುತ್ತೆ. ಈ ಸಿನಿಮಾಟೋಗ್ರಾಫರ್ಸ್‌ಗೆ ಆ ಸಕ್ಸಸ್ ಬೇಕೇ ಬೇಕಾ? ಅಥವಾ ಹಿಂಗೆ ನಿಮ್ಮ ಪ್ರಕಾರ ಏನು? ಆ ರೆಕಗ್ನಿಷನ್ ಬೇಕು ಅಂದ್ರೆ ಸಕ್ಸಸ್ ರಿಕ್ವೈರ್ಮೆಂಟ್ ಬೇಕಾ? ಹ್ಮ್. ಸಕ್ಸೆಸ್ ಅನ್ನೋದು ಎಲ್ಲರಿಗೂ ಬೇಕು. ಹ್ಮ್. ಓಕೆ. ರೆಕಗ್ನಿಷನ್ ಈಸ್ ಅ ಡಿಫರೆಂಟ್. ಇವಾಗ ನೀವು ಮಾಡಿರೋ ಕೆಲಸಕ್ಕೆ ರೆಕಗ್ನಿಷನ್ ಬೇಕು ಅನ್ನೋದು ಹೌದು. ಹ್ಮ್. ರೆಕಗ್ನಿಷನ್ ಬೇಡ ಅಂದರೆ ನೀವು ಈ ಫೀಲ್ಡ್‌ಗೂ ಬರ್ತಾನೆ ಇರಲಿಲ್ಲ ಒಂದು. ಓಕೆ. ಆ್ಯಂಡ್ ಅದರಿಂದ ಅಡ್ವಾಂಟೇಜ್ ಏನಂದರೆ ಸುಮಾರು ವಿಷಯಗಳಿರುತ್ತೆ. ಹ್ಮ್. ಹ್ಮ್. ಓಕೆ. ಅದನ್ನು ನೀವು ಬೇರೆ ಬೇರೆ ಸ್ಕೇಲಲ್ಲಿ ಹೇಳಕ್ಕೆ ಇಷ್ಟಪಡ್ತೀರಾ. ಓಕೆ. ರೆಕಗ್ನಿಷನ್ನು ಸಕ್ಸಸ್ ಬಂದಾಗ ನಿಮಗೆ ಸಿಗೋ ಪ್ರಾಜೆಕ್ಟ್ಸು, ಓಕೆ, ರಿಕ್ವೈರ್ಮೆಂಟು, ಓಕೆ, ಇದು ನಿಮಗೆ ಆಪರ್ಚುನಿಟಿ ಓಪನ್ ಅಪ್ ಆಗುತ್ತೆ. ಟ್ರೂ. ಆವಾಗ ನೀವು ಇವಾಗ ಎಲ್ಲರದ್ದು ಜರ್ನಿ ಒಂದೇ. ಓಕೆ. ಎ ಬಿ ಸಿ ಡಿಯಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ನಾವು ಅಲ್ಲಿಂದನೇ ಬಂದಿದ್ದೀವಿ. ವೆನ್ ಯು ಟ್ರೈ ಟು ಅಪ್‌ಸ್ಕೇಲ್, ಓಕೆ, ಆಯಿತು. ಇವಾಗ ದಿಸ್ ಮಚ್ ವಿ ಹ್ಯಾವ್ ಆಲ್ರೆಡಿ ಡನ್. ಯಾಕಂದರೆ ಆ ಸ್ಕೇಲ್ ಆಫ್ ಬಜೆಟು ಅಲ್ಲಿ ರಿಕ್ವೈರ್ಮೆಂಟ್ಸ್‌ಗೆ ಮಾಡಿದ್ದೀವಿ. ಅದು ಒಂದು ಟಾಕ್ ಆದಮೇಲೆ ನೆಕ್ಸ್ಟ್ ಸ್ಟೇಜ್. ಸೊ ವೆನ್ ಯು ಟ್ರೈ ಟು ಅಪ್‌ಸ್ಕೇಲ್ ಅಂಡ್ ದೇರ್ ಆರ್ ಸೋ ಮೆನಿ ಸ್ಟೋರೀಸ್. ತುಂಬ ವಿಷಯಗಳು ಹೇಳಬೇಕು ಅಂತ ಹೊರಟಾಗ ಪ್ರಾಜೆಕ್ಟ್ಸ್ ಬೇಕು, ಆ ಥರ ಕತೆಗಳು ಬೇಕು, ಆ ಥರ ಬಜೆಟ್ ಟೀಮ್ ಕೂಡ ಬೇಕು, ಬೇಕು. ಬಜೆಟು ಹ್ಮ್. ಬೇಕು. ಇದೆಲ್ಲ ಬೇಕು ಅಂದಾಗ ನೀವು ಅದಕ್ಕೆ ಅರ್ಹತೆ ಇರಬೇಕು. ಹ್ಮ್. ಅದು ನಿಮ್ಗೆ ಹೆಂಗೆ ಸಿಗತ್ತೆ ಅಂದಾಗ ವೆನ್ ಯು ಬಿಕಮ್ ಸಕ್ಸಸ್‌ಫುಲ್ ಆ್ಯಂಡ್ ವಿಸಿಬಿಲಿಟಿ. ಅಂದರೆ ನೀವು ಮಾಡಿರೋದನ್ನ ಆಡಿಯನ್ಸ್‌ಗೂ ಇಲ್ಲ ಬೇರೆ ಯಾರಿಗಾದ್ರೂ ಒಂದು ರೆಕಗ್ನಿಷನ್ ಗುರ್ತಿಡಿಸಿ ಕರೆದಾಗ ನಿಮ್ಗೆ ನೆಕ್ಸ್ಟ್ ಸ್ಕೇಲ್ ಅಪ್ ಆಗೋ ಒಂದು ಆಪರ್ಚುನಿಟಿ ಸಿಗುತ್ತೆ. ಓಕೆ. ಈಗ ಬಜೆಟ್ ಕನ್ಸ್ಟ್ರೆಂಟ್ ಇರುತ್ತೆ ಅಥವಾ ಟೈಮ್ ಆಗಿರ್ಬೋದು, ಇಲ್ಲ ಲೊಕೇಶನ್ಸ್ ಕನ್ಸ್ಟ್ರೆಂಟ್ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಹೇಗೆ ಪ್ರಿಪೇರ್ ಆಗ್ತೀರಾ? ಲೈಕ್ ಯಾವ ಥರ ಮಾಡ್ಕೋದು? ಈಗ ಆ ಥರ ಬಜೆಟ್ ಏನು ಕನ್ಸ್ಟ್ರೆಂಟ್ ಇಲ್ಲ ಅಂದರೆ ಸಿನಿಮಾಟೋಗ್ರಫಿ ಚೆನ್ನಾಗಿ ಮಾಡ್ಬೋದು ಅಂತ ಅನ್ಸುತ್ತಾ? ಸಿನಿಮಾಟೋಗ್ರಫಿ ಅಂತನಲ್ಲ, ಹ್ಮ್. ಒಂದು ಸಿನಿಮಾ ಅಂತಾನೆ ತಗೊಂಡ್ರೆ ಯು ಕ್ಯಾನ್ ನೆವರ್ ಕಂಪ್ಲೀಟ್ ಅ ಫಿಲ್ಮ್. ಹ್ಮ್. ಹ್ಮ್. ಯಾಹ್! 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ, ಯು ಕ್ಯಾನ್ ನೆವರ್ ಕಂಪ್ಲೀಟ್ ಅ ಫಿಲ್ಮ್. ಯು ಹ್ಯಾವ್ ಟು ಅಬ್ಯಾಂಡನ್ ದಿಸ್ ಆ್ಯಂಡ್ ಮೂವ್ ಆನ್ ಟು ದ ನೆಕ್ಸ್ಟ್. ಇದು ನಾನು ಸ್ಟಿಕ್ ಹೇಳಿರೋದಲ್ಲ. ಮಾಡ್ಕೋಬೇಕು ಒಂದು. ಇದು ನಾನು ಹೇಳಿರೋದಲ್ಲ. ಹಾ, ಹಾ. ಓಕೆ. ಫೇಮಸ್ ಕೋಟ್ಸ್ ಇದು. ಸೊ ಒಂದು ಸಿನಿಮಾನ ನೀವು ಮುಗ್ಸಕ್ಕೆ ಆಗೋದೇ ಇಲ್ಲ. ಹ್ಮ್. ಯು ಅಬ್ಯಾಂಡನ್ ಅ ಫಿಲ್ಮ್ ಆ್ಯಂಡ್ ಮೂವ್ ಆನ್ ಟು ದ ನೆಕ್ಸ್ಟ್. ಅದೇ ಥರ ಒಂದು ಫ್ರೇಮ್ ಅಷ್ಟೇ. ಒಂದು ಫ್ರೇಮ್ ಕೊಟ್ಟರೆ, ಓಕೆ, ಆ ಫ್ರೇಮ್‌ಗೆ ಲೇಯರ್ಸ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಅದು ಲೇಯರ್ಸ್‌ನ ನೀವು ಎಷ್ಟು ಬೇಕಾ ಇನ್ಫಿನಿಟಿ ಲೆವೆಲ್‌ವರೆಗೂ ಕ್ರಿಯೇಟ್ ಮಾಡ್ತಾನೆ ಇರ್ಬೋದು. ಓಕೆ. ನೀವು 3 ಅವರ್ ಕೊಟ್ಟರು ಲೈಟಿಂಗ್ ಮಾಡ್ಬೋದು, ಹ್ಮ್. 20 ನಿಮಿಷಕ್ಕೂ ಲೈಟಿಂಗ್ ಮಾಡ್ಬೋದು, 3 ದಿನ ಕೊಟ್ಟರು ಏನೋ ಹುಡುಕ್ತಾ ಇರುತ್ತೆ. ಸೊ ಯುವರ್ ಐ ಆ್ಯಂಡ್ ಬ್ರೈನ್ ಕೀಪ್ಸ್ ಲುಕಿಂಗ್ ಫಾರ್ ಸಮಥಿಂಗ್. ಆ್ಯಂಡ್ ಒಂದು ವಿಷಯ ನೋಡ್ತಾ ನೋಡ್ತಾ ಇದು ಬೆಟರ್ ಆಗ್ಬೋದು, ಇದು ಬೆಟರ್ ಆಗ್ಬೋದು, ಇದು ಬೆಟರ್ ಆಗ್ಬೋದು. ಸಿನಿಮಾ ಅಂದಿದ್ದೆ ಈಸ್ ಅ ಕಂಟ್ರೋಲ್ಡ್ ಮೀಡಿಯಮ್. ನಿಮ್ಗೆ ಇಷ್ಟು ಕಂಟ್ರೋಲ್ ಇದೆ ಅಂದಾಗ ನೀವು ರೀಕ್ರಿಯೇಟ್ ಮಾಡೋಕ್ಕೆ ಲಿಮಿಟೇ ಇಲ್ಲ. ಹ್ಮ್. ಹ್ಮ್. ಸೊ ಇವಾಗ ಬಜೆಟ್ ಕನ್ಸ್ಟ್ರೇಂಟ್, ಟೈಮ್ ಕನ್ಸ್ಟ್ರೇಂಟ್ ಅಂತ ಬಂದಾಗ ಅಲ್ಲಿ ದಟ್ ಬಿಕಮ್ಸ್ ಯುವರ್ ಬೌಂಡ್ರಿ. ಒಂದು ಬ್ರಾಕೆಟ್ ಬಂದ್ಬಿಡ್ತು. ಸೊ ಇಷ್ಟು ಬಜೆಟಲ್ಲಿ, ಇಷ್ಟು ಟೈಮಲ್ಲಿ ಏನು ಮಾಡೋಕ್ಕಾಗತ್ತೆ ಹ್ಮ್. ಟ್ರೂ. ಅಷ್ಟು. ದಟ್ ಈಸ್ ಮಿನಿಮಮ್. ಸೊ ನಾವು ಮೆಂಟಲಿನೇ ಫಿಕ್ಸ್ ಆಗ್ಬಿಡ್ತೀವಿ. ಓಕೆ. ಒಂದು ಶಿಫ್ಟ್‌ಗೆ ಇಷ್ಟು ನಿಮಿಷ ಟೈಮ್ ಬೇಕು. ಓಕೆ. ಅಷ್ಟ್ರಲ್ಲಿ ಏನು ಮಾಡೋಕ್ಕಾಗತ್ತೋ ಅಲ್ಲಿ ಮುಗೀತು. ಓಕೆ. ಸೊ ಓಹ್! ದಟ್ಸ್ ಹೌ ವಿ ಟ್ರೈ ಟು ವರ್ಕ್. ಟೈಮ್ ಇದ್ದಾಗ, ಬಜೆಟ್ ಇದ್ದಾಗ, ಸ್ಪೇಸ್ ಇದ್ದಾಗ ವಿ ಟ್ರೈ ಟು ಎಕ್ಸ್‌ಪ್ಲೋರ್ ಮೋರ್. ಓಕೆ. ಸೊ ಸೊ ಅಂದರೆ ನಾವು ಅರ್ಲಿ ಡೇಸಲ್ಲಿ ನೋಡಿದ್ರೆ ಹಳೆ ಫಿಲಮ್ಸ್ ಎಲ್ಲ ಕನ್ನಡ ಫಿಲಮ್ಸ್ ಬೇಗ ಮೂವಿನ ಮಾಡ್ತಿದ್ರು ಒಂದು 3 ಮಂತ್ಸಲ್ಲಿ 4 ಮಂತ್ಸಲ್ಲಿ. ಬಟ್ ಈಗಿನ ಇತ್ತೀಚಿನ ಫಿಲಮ್ಸು 1 ಇಯರ್ 2 ಇಯರ್ಸ್ ತಗೊಳ್ತಾ ಇದೆಯಲ್ಲ ನಿಮ್ಮ ಆ್ಯಸ್ ಎ ಸಿನಿಮಾಟೋಗ್ರಾಫರ್ ಆಗಿ? ಅದು ಎಲ್ಲ ಪ್ರಾಜೆಕ್ಟ್ಸು ಹಂಗಾಗಲ್ಲ. ಎಕ್ಕಾ ಹಾಂ. ಫಾರ್ ಎಕ್ಸಾಂಪಲ್ 6 ಮಂತ್ಸಲ್ಲಿ ಮುಗಿಸಿದ್ರು. ಹಾಂ, ಹಾಂ. ನಾವು ಡೊಳ್ಳುನು ಅಷ್ಟೇ ಸಿಕ್ಕಾಪಟ್ಟೆ 24 ಡೇಸ್ ಏನೋ ಮಾಡಿದ್ದು. ಸಿಕ್ಕಾಪಟ್ಟೆ ಬೇಗ. 24 ಡೇಸಲ್ಲೇ ಹಾಂ. ಮುಗಿಸಿದ್ರಾ? ಓಕೆ. ಹಾಂ, ಹಾಂ. ಡೊಳ್ಳುನು ಸಿಕ್ಕಾಪಟ್ಟೆ ಬೇಗ ಮುಗಿಸಿದ್ವಿ. ಇವಾಗ ದರ್ಶನ ಮಾಡ್ತಾ ಇದ್ದೀವಿ. ದರ್ಶನ ಆಲ್ಸೋ ಇಸ್ ಅ ವೆರಿ ಫಾಸ್ಟ್ ಫಿಲ್ಮ್. ಹ್ಮ್. ಹ್ಮ್. ಓಕೆ. ಸೊ ಅಂದ್ರೆ ಅದೇ ಕತೆಗೆ ಒಂದು ಇವಾಗ ನೀವು ಇಂಪಾಸಿಬಲ್ ಹ್ಮ್. 30, 40 ಡೇಸಲ್ಲಿ ಮುಗಿಯಕ್ಕೆ ಆಗದೇ ಇರೋ ಸ್ಕ್ರಿಪ್ಟ್‌ನ ತಗೊಂಬಂದು 40 ಡೇಸಲ್ಲಿ ಮಾಡ್ತೀರಾ ಅಂದ್ರೆ ಆಗಲ್ಲ. ಆಗಲ್ಲ. ಹೌದು. ಓಕೆ. ಸೊ ಆ ಕತೆ ಸ್ಕ್ರಿಪ್ಟು, ಕ್ಯಾನ್ವಾಸು ಮ್ಯಾಟರ್ ಆಗುತ್ತೆ. ಹ್ಮ್. ಹ್ಮ್. ಸೊ ಅದು ಒಂದು ಜಡ್ಜ್‌ಮೆಂಟ್ ಗೊತ್ತಾಗತ್ತೆ. ಇವಾಗ ನೀವು 30 ದಿನದಲ್ಲಿ ಮುಗಿಸೋ ಸಿನಿಮಾ, ಆ ಸ್ಕ್ರಿಪ್ಟು, ರಿಕ್ವೈರ್ಮೆಂಟು ಅಷ್ಟೇ ಇರಬೇಕು. ನೀವು ತಗೊಂಬಂದು ಮ್ಯಾಸಿವ್ ಸೀಕ್ವೆನ್ಸಸ್ಸು, ದೊಡ್ಡ ದೊಡ್ಡ ಡ್ರಾಮಾ ಸೀಕ್ವೆನ್ಸಸ್ಸು ಇಂಥದ್ದೆಲ್ಲ ಇಟ್ರೆ ಅದು ಮುಗಿಯಲ್ಲ. ಸೊ ಗೊತ್ತಾಗತ್ತೆ 30 ಡೇಸ್ ಸ್ಕ್ರಿಪ್ಟ್ ಹೆಂಗಿರುತ್ತೆ, ಒಂದು 90 ಡೇಸ್ ಸ್ಕ್ರಿಪ್ಟ್ ಹೆಂಗಿರುತ್ತೆ. ಆಮೇಲೆ ನಂದೊಂದಿದೆ. ಸುಮ್ಮನೆ ಇದು ಒಂದು ಕತೆ ಓದಿದಾಗ ನಾನು ನಂಬರ್ ಬರೆದ್ಬಿಡ್ತೀನಿ.
ಇಷ್ಟು ಡೇ ಇದು ನನ್ನ ಫಿಕ್ಸ್. ಪ್ರಕಾರ ಇಷ್ಟು ದಿನ ಅಂತ. ಓಕೆ. ಹತ್ರ ಅಲ್ಲಲ್ಲೇ ಇರ್ತೀವಿ. ಅಲ್ಲೇ ಅಷ್ಟೇ. ಅಚೀವ್ ಮಾಡಿದಿರಾ ಅಷ್ಟೇ ಆದಷ್ಟು ಅಷ್ಟರಲ್ಲಿ? ಹತ್ರ ಅಲ್ಲಲ್ಲೇ ಅಚೀವ್ ಮಾಡಿದ್ವಿ. ಓಕೆ, ಓಕೆ, ಫೈನ್. ಸೊ ಆ ಥರ ಒಂದು ನಂಬರ್ಸ್ ಸಿಕ್ಬಿಡತ್ತೆ. ಸ್ಕ್ರಿಪ್ಟ್ ಓದಾಗ್ಲೇ ಗೊತ್ತಾಗತ್ತೆ. ಹ್ಮ್, ಹ್ಮ್. ಆಮೇಲೆ ಸಮ್‌ಟೈಮ್ಸ್ ಏನು ಮಾಡಕ್ಕಾಗಲ್ಲ. ಆನ್ ಪೇಪರ್ ಬೇರೆ ಇರುತ್ತೆ, ಸ್ಕ್ರಿಪ್ಟ್ ರಿಕ್ವೈರ್ಮೆಂಟ್ಸ್ ಬೇರೆ ಇರುತ್ತೆ. ಯು ಟ್ರೈ ಟು ಆವಾಗ ಮ್ಯಾರಥಾನ್ ಓಡು ಅಂತ ಓಡ್ತಾ ಇರುತ್ತೆ. ಓಕೆ, ಓಕೆ. ಸೊ ಡೊಳ್ಳು ಆದ್ಮೇಲೆ ಬಾನದಾರಿಯಲ್ಲಿ, ಅದಾದ್ಮೇಲೆ ಡೊಳ್ಳು ನೆಕ್ಸ್ಟ್ ಆದ್ಮೇಲೆ ಲವ್ 360. ಲವ್ ಲವ್ 360. ಲವ್ 360 ಆದ್ಮೇಲೆ ಬಾನದಾರಿಯಲ್ಲಿ. ಲವ್ 360 ಮತ್ತೆ ಡೊಳ್ಳು ಬಂದಾಗ ಒಂದೊಂದು ವೀಕಲ್ಲಿ ಡಿಫರೆನ್ಸ್. ಅದೊಂದು ಫೋಟೋ ಇದೆ. ರಿಲೀಸ್ ಆಗಿದ್ದ? 1 ವೀಕ್ ಡಿಫರೆನ್ಸಲ್ಲಿ ರಿಲೀಸ್ ಓಕೆ. ಆಗಿದ್ದು. ಡೊಳ್ಳು ಕಂಪ್ಲೀಟ್ ಆಗಿದ್ದು ಬೇಗ. ಬಟ್ ಅದು ಫಿಲ್ಮ್ ಫೆಸ್ಟಿವಲ್ಲು, ಈ ಸರ್ಕ್ಯೂಟು, ಪ್ಯಾನೋರಮಾ ಅಲ್ಲೆಲ್ಲ ಸೆಲೆಕ್ಟ್ ಆಗಿ ಥಿಯೇಟ್ರಿಕಲ್ ಬಂದಾಗ ಸ್ವಲ್ಪ ಟೈಮ್ ಆಗಿತ್ತು. ಸೊ ಲವ್ 360 ಮತ್ತೆ ಡೊಳ್ಳು ಅಲ್ಲೇ ಇತ್ತು. ನೌ ಶೋಯಿಂಗ್ ನೆಕ್ಸ್ಟ್ ಚೇಂಜ್. ಸೊ ಒಂದೇ ಹೆಸರಲ್ಲಿ ಟೈಟಲ್ ಹೆಸರು ಕೂಡ ದಟ್ ವಾಸ್ ಒಂಥರ ವೆರಿ ಬ್ಯೂಟಿಫುಲ್. ಅದೊಂದು ಫೋಟೋ ಇದೆ. ಸೊ ದಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಮೂಮೆಂಟ್. ಸೊ ಆ ಥರ ಆವಾಗ ಅನ್ಕೊಂಡೆ, ಇದೇ ಬೇರೆ ಕ್ಯಾನ್ವಸ್ ಆಫ್ ಫಿಲ್ಮ್, ಬೇರೆ ಸ್ಕೇಲ್, ಅಂದರೆ ಎಸ್ಥೆಟಿಕ್ಸೇ ಬೇರೆ. ಲವ್ 360ನೇ ಬೇರೆ ಎಸ್ಥೆಟಿಕ್ಸು. ಸೊ ಓಕೆ. ಹಾಗೆ. ಸೊ ಅದಾದ್ಮೇಲೆ ಬಾನದಾರಿಯಲ್ಲಿ ಅದು ಬಾನದಾರಿ. ಈಗ ಔಟ್ಡೋರ್ ಶೂಟ್ಸ್ ಜಾಸ್ತಿ ಇತ್ತೆ ಅಂತ. ಬಾನದಾರಿಯಲ್ಲಿ ಬಾನದಾರಿ ಹೌದು. ಆಫ್ರಿಕಾದಲ್ಲಿ ಶೂಟ್ ಕೀನ್ಯಾ, ಆಫ್ರಿಕಾದಲ್ಲಿ ಮಾಡಿದ್ವಿ. ಸೊ ಅದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಈಗ ಫಾರ್ ಎಕ್ಸಾಂಪಲ್ ಫೈರ್ ಫ್ಲೈ ಎಲ್ಲ ಸೆಟ್ಸ್ ಅಲ್ಲೇ ಜಾಸ್ತಿ ಮಾಡಿದ್ದು ಅನ್ಸುತ್ತೆ ನೀವು ಅದ್ನ ಫೈರ್ ನೋಡಿದ್ರೆ. ಫ್ಲೈ ಆ ಲುಕ್ಕು, ಟೋನು, ಲೈಟಿಂಗು ಅಷ್ಟೇ ಕಂಪ್ಲೀಟ್ ಕಂಟ್ರೋಲ್ಡ್ ಇದ್ರೇನೆ ಅಚೀವ್ ಮಾಡೋಕ್ಕಾಗೋದು. ಪೇಸ್ಟಲ್ಸ್ ನೀವು ಸನ್ಲೈಟ್ ಒಂಚೂರು ಓವರ್ ಎಕ್ಸ್ಪೋಸ್ ಆಗಿದ ತಕ್ಷಣ ಅದು ಲೈಟ್ ಕಲರ್ಸ್ ಅಲ್ವಾ, ಅದು ವೈಟ್ ಆಗ್ಬಿಡುತ್ತೆ. True. ಸೊ ನಿಮಗೆ ಅದಕ್ಕೆ ಎಷ್ಟು ಲೈಟ್ ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟಕ್ಕೆ ಮಾಡಿ. ಔಟ್ಡೋರ್ ಮಾಡ್ತೀವಿ ಅಂದರೂ ತುಂಬ ಕಂಟ್ರೋಲ್ಡ್ ಸ್ಕಿಮ್ಮರ್ಸ್ ಹಾಕೊಂಡು ಹೌದು. ಕಂಟ್ರೋಲ್ ಮಾಡೇ ಮಾಡಿರೋದು ಫೈರ್ ಫ್ಲೈ. ಸೊ ಫೈರ್ ಫ್ಲೈ ಒಂದು ಮೂಡು ಅಂದರೆ, ಬಾನದಾರಿಯಲ್ಲಿ ಇನ್ನೊಂದು. ಇವಾಗ ನೀವು ಕೇಳಿದ್ರೆ ಗೊತ್ತಾ ಹೋಮ್ವರ್ಕ್ ಏನು ಮಾಡ್ತೀರಾ ಅಂತ. ಸೊ ಬಾನದಾರಿ ಶೂಟ್ ಮಾಡ್ತೀವಿ ಅಂದಿದ ತಕ್ಷಣ ಮಸೈ ಮಾರ ವೈಲ್ಡ್ ಲೈಫ್ ಅಂತ ಗೊತ್ತಿತ್ತು. ಸೊ ಇಲ್ಲಿ ನಮ್ಮ ನ್ಯಾಷನಲ್ ಪಾರ್ಕ್ಗೆಲ್ಲ ಹೋಗಿ, ಓಕೆ, ಸುಮ್ಮನೆ ನಂದು ಹೋಮ್ವರ್ಕ್ ಇದು. ವೈಲ್ಡ್ ಲೈಫ್ನ ಹೆಂಗೆ ಶೂಟ್ ಮಾಡೋದು, ಓಕೆ, ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಒಂದು, ಯು ಸ್ಪೆಂಡ್ ಸಮ್ ಟೈಮ್, ಎಷ್ಟೊತ್ತಿಗೆ ಬರುತ್ತೆ, ಆನಿಮಲ್ಸ್ನ ರೀಡ್ ಮಾಡೋದು. ಸೊ ಈ ಥರ ಒಂದು ಚಿಕ್ಕದಾಗಿ ನನ್ನ ಕಡೆಯಿಂದ ಹೋಮ್ವರ್ಕ್ ಟು ಅನ್ಲರ್ನ್ ದ ಪ್ರೀವಿಯಸ್ ಕಾನ್ಸೆಪ್ಟು ಫಿಲ್ಮ್ಸು. ಯಾಕಂದರೆ ಸಿನಿಮಾ ಅನ್ನೋದು ಕಂಟ್ರೋಲ್ಡ್ ಮೀಡಿಯಮ್. True. ಅನಿಮಲ್ಸ್ನ ಶೂಟ್ ಮಾಡಬೇಕು ಅಂದರೆ ಅದೇನು ಹೇಳೋದು ಕೇಳಲ್ಲ. ಸೊ ಅದು ಅಗೇನ್ ಇಟ್ ಬಿಕಮ್ಸ್ ಡಾಕ್ಯುಮೆಂಟ್ರಿ. ಬಾನದಾರಿಯಲ್ಲಿ ಆ್ಯಕ್ಚುಲಿ ಸ್ಟೈಲ್, 2 ಸ್ಟೈಲ್ ಇತ್ತು. ಆ ಸ್ಟೈಲ್ನ ಒಂದು ಬ್ಲೆಂಡ್ ಮಾಡೋದು ತುಂಬ ಕಷ್ಟ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿ ಕೀನ್ಯಾಗೆ ಹೋದಾಗ ಅಲ್ಲಿ ನಮಗೆ ರಿಸೋರ್ಸಸ್ ಏನಿದೆ ಅಂತ ಗೊತ್ತು. ನಾವು ಇಲ್ಲಿಂದ ಏನು ತೊಗೊಂಡೋಗೋಕ್ಕಾಗಲ್ಲ. ಓಕೆ, ವೆರಿ ಬೇಸಿಕ್ ಎಕ್ವಿಪ್ಮೆಂಟ್ಸು, ಸನ್ಲೈಟು, ಥರ್ಮೋಕಾಲ್, ಬೌನ್ಸ್ ಬೋರ್ಡ್ಸು, ಓಕೆ, ಬೇಸಿಕ್ ಲೈಟ್ಸು. ಸೊ ನೀವು ಆ ಜಿಯೋಗ್ರಫಿಗೆ, ಅಲ್ಲಿಗೆ ಒಂದು ಮೂಡ್ಗೆ ನೀವು ಸೆಟ್ ಆಗಬೇಕು. ಸೊ ಇಲ್ಲಿ ಬೆಂಗಳೂರಲ್ಲಿ ಶೂಟ್ ಮಾಡ್ತೀವಿ ಅಂದರೆ ಇಲ್ಲಿ ಕಂಟ್ರೋಲ್ಡ್, ಇಲ್ಲಿ ನಿಮಗೆ ರಿಸೋರ್ಸಸ್ ಇದೆ. ಅಂದ್ರೆ ಬೇಗ ಅಂದ್ರೆ ಪಟ್ಟತ್ತ ಸಿಗುತ್ತೆ ಇಲ್ಲಿ ಸಿಗತ್ತೆ. ಬೇಕಾದ್ರು. ಬಟ್ ಹಂಗಂತ ಸಿಗತ್ತೆ ಅಂದಿದ ತಕ್ಷಣ ನಾನು ಇಲ್ಲಿಗೆ ಒಂದು ಎಲ್ಲ ಸಿಕ್ತು ಅಂತ ಕಂಫರ್ಟಬಲ್ ಆಗಿ ಇಲ್ಲೊಂದು ಲುಕ್ ಕೊಟ್ಬಿಟ್ಟು ಅಲ್ಲಿಗೆ ಹೋಗಿದ ತಕ್ಷಣ ಸಿನಿಮಾ ಬೇರೆ ಅನಿಸ್ಬಿಡ್ಬಾರ್ದು. ಸೊ ಇದು ಆಲ್ರೆಡಿ ಗೊತ್ತಿತ್ತು, ಅಲ್ಲಿ ಹೋದಾಗ ರಿಸೋರ್ಸಸ್ ಇಲ್ಲ. ಸೊ ರಿಸೋರ್ಸಸ್ ಇಲ್ಲ ಅಂದಾಗ ಅಲ್ಲಿ ಏನು ಲುಕ್ ಅಚೀವ್ ಮಾಡೋಕ್ಕಾಗತ್ತೆ ಅಂತ ಒಂದು ಐಡಿಯಾ ಇರುತ್ತೆ. ಅದೇ ಲುಕ್ನ ಇಲ್ಲಿ ಫಸ್ಟ್ ರಿಸೋರ್ಸಸ್ ಇದ್ದರೂ ಅಷ್ಟೇ ಬ್ರ್ಯಾಕೆಟಲ್ಲಿ ವರ್ಕ್ ಮಾಡೋಕ್ಕೆ ಟ್ರೈ ಮಾಡಿದ್ದು. ಸೊ ಬಾನದಾರಿಲಿ ಅನ್ನೋದು ಆ ಸ್ಟೈಲ್ ಮ್ಯಾಚ್ ಮಾಡೋದೇ ತುಂಬ ಚಾಲೆಂಜ್. ಯಾಕಂದರೆ ಡಾಕ್ಯುಮೆಂಟ್ರಿ ಅನಿಸ್ಬಾರ್ದು, ಸಿನಿಮ್ಯಾಟಿಕ್ ಆಗೂ ಇರಬೇಕು. ಓಕೆ, ಯಾಕಂದರೆ ಮಧ್ಯೆ ಅನಿಮಲ್ಸ್ ಜೊತೆ ಆರ್ಟಿಸ್ಟು ಇರ್ತಾರೆ. ಸೊ ಅದೊಂದು ಇಟ್ ವಾಸ್ ಅ ಟಾಸ್ಕ್. ಆಮೇಲೆ ಸಿನ್ಸ್ ಯು ಹ್ಯಾಡ್ ಸ್ಟಡಿಡ್, ಗೊತ್ತು ಬೆಳಗ್ಗೆ ಅನಿಮಲ್ಸ್ ಹಂಟಿಂಗ್ ಮಾಡೋದು ಯಾವಾಗ ಬೆಳಗ್ಗೆ ಸಾಯಂಕಾಲ. ಓಕೆ, ಅನಿಮಲ್ಸ್ಗೂ ಟಾಪ್ ಲೈಟ್ ಇಷ್ಟ ಆಗಲ್ಲ, DOPಸ್ಗೂ ಟಾಪ್ ಲೈಟ್ ಇಷ್ಟ ಆಗಲ್ಲ. ಸೊ ಆ ಥರ ಒಂದು ಕಾನ್ಸೆಪ್ಟ್. ಸೊ ಯು ವೇಕಪ್ ಅಲ್ಲಿ ಬೆಳಗ್ಗೆ ಹೋಗಿ ಒಂದು ಎಷ್ಟು ಫುಟೇಜ್ ಸಿಗತ್ತೆ ನೋಡಬೇಕು. ಓಕೆ, ಅನಿಮಲ್ಸ್ ಮೂಮೆಂಟ್ ಇರುವಾಗ, ತಿರ್ಗಾ ಈವ್ನಿಂಗ್ಸು. ಸೊ ಈ ಥರ ಟೈಮಲ್ಲಿ ನಮಗೆ ಒಳ್ಳೊಳ್ಳೆ ಶಾರ್ಟ್ಸ್ ಸಿಕ್ಕಿದೆ. ಓಕೆ, ಓಕೆ. ಸೊ ಆಫ್ಟರ್ ಬ್ರ್ಯಾಟ್ ಆದ್ಮೇಲೆ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ದಿದೆ? ಈಗ ಅಟ್ ಪ್ರೆಸೆಂಟ್ ಯಾವ್ದು ಶೂಟ್ ಮಾಡ್ತಾ ಇದ್ದೀರಾ? ಈಗ ದರ್ಶನ ಅಂತ ಒಂದು ಸಿನಿಮಾ ಶೂಟ್ ಮಾಡ್ತಾ ಇದ್ದೀನಿ, ಪೃಥ್ವಿ ಅಂಬರ್. ಓಕೆ. ಆಮೇಲೆ ಸೀತಾರಾಮ ರಾಜು, ಕಾರ್ತಿಕ್ ಮಹೇಶ್. ಸೊ ಇದೆರಡು ಸೈಮಲ್ಟೇನಿಯಸ್ಲಿ ಶೂಟ್ ಮಾಡ್ತೀರಾ? ಎನಿ ಅದರ್ ಇಂಡಸ್ಟ್ರಿಯಲ್ಲಿ ವರ್ಕ್ ಏನಾದರೂ ಸ್ಟಾರ್ಟ್ ಮಾಡಿದ್ದೀರಾ? ಅದು ಆಪರ್ಚುನಿಟೀಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ತೆಲುಗು Okay. ಇಂಡಸ್ಟ್ರಿಯಲ್ಲಿ. ಇನ್ನೂ ಸದ್ಯಕ್ಕೆ ಯಾವುದು ಲಾಕ್ ಆಗಿಲ್ಲ, ಬಟ್ ವೆರಿ ಶಾರ್ಟ್ಲಿ ಆಗಲಿ, ಆದಮೇಲೆ ಸೊ ನಿಮ್ಮ ಡೊಳ್ಳು ಫಿಲಮ್ ಜರ್ನಿ, ಅದರಲ್ಲಿ ನಿಮ್ಮ ಶಾರ್ಟ್ಸ್ ಹೇಗೆ, ನೀವು ಅಂದರೆ ಆ ಜರ್ನಿ ಹೇಗಿತ್ತು, ಅದರಲ್ಲಿ ಸಿನಿಮಾಟೋಗ್ರಫಿ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ? ಡೊಳ್ಳು ಅಲ್ಲಿ ಪ್ರೋಗ್ರೆಸಿವ್ ಲೆನ್ಸಿಂಗ್ ಅಂತ ಒಂದು ಅಪ್ರೋಚ್ ಟ್ರೈ ಮಾಡಿದ್ವಿ. ಅಂದರೆ ಫಾರ್ ಎಕ್ಸಾಂಪಲ್ ವಿಲೇಜ್ ಅಲ್ಲಿ ನಿಮಗೆ ಆ್ಯಕ್ಚುಲಿ ಲೈಫು ಅಷ್ಟೇ ಸ್ಪೇಷಿಯಸ್ ಆಗಿರುತ್ತೆ, ವಿಶಾಲವಾಗಿರುತ್ತೆ. ಓಕೆ, ನಿಮ್ಗೆ ಆ ಎಸ್ಥೆಟಿಕ್ಸ್ ಫೀಲ್ ಆಗಲಿ ಅನ್ನೋದಕ್ಕೋಸ್ಕರ ಡೊಳ್ಳು ಅಲ್ಲಿ ವಿಲೇಜಲ್ಲಿ ನಡೆಯೋ ಸೆಕ್ಷನ್ ಅಷ್ಟು ಆದಷ್ಟು ವೈಡಲ್ಲೇ ಶೂಟ್ ಮಾಡಿರೋದು, ಇನ್ಕ್ಲೂಡಿಂಗ್ ಇವನ್ Okay. ಫಾರ್ ಎಕ್ಸಾಂಪಲ್ ಕ್ಲೋಸಪ್ಸ್ ಇಟ್ಟರು. ಓಕೆ, ಆ ಕ್ಲೋಸಪ್ಸ್ನ ಒಂದು 35, ಓಕೆ, ಮ್ಯಾಕ್ಸಿಮಮ್ 50, ಆದಷ್ಟು ಎಲ್ಲ 50 ಕೆಳಗೆ ಇದೆ. ಓಕೆ, ಇದು ಡೊಳ್ಳು ವಿಲೇಜಲ್ಲಿ.
ಅದೇ ನೀವು ಕತೆ ಆ್ಯಕ್ಚುಲಿ 2 ಕಡೆ ನಡೆಯುತ್ತೆ. ಒಂದು ಹಳ್ಳಿಯಲ್ಲಿ, ಇನ್ನೊಂದು ಸಿಟಿಯಲ್ಲಿ. ಸೊ ಸಿಟಿ ಅಂತ ಬಂದಾಗ ಬೆಂಗಳೂರು ಈಸ್ ವೆರಿ ಕ್ಯಾಟಿಕ್. ಹ್ಮ್. ಆಮೇಲೆ ನಿಮಗೆ ರಶ್ ಒಂದು ಕ್ಯಾಸು ಇದು ಫೀಲ್ ಆಗೋಕ್ಕೋಸ್ಕರ ನಿಮಗೆ ಬ್ಯಾಂಗ್ಳೂರ್ ಪೋರ್ಷನ್ಸ್ ಅಷ್ಟು ಟೆಲಿಯಲ್ಲೇ ಶೂಟ್ ಮಾಡಿರೋದು. ಹಾ ಹಾ. ಸೊ ಟೆಲಿ ಅಂದಿದ ತಕ್ಷಣ ನಿಮ್ಗೇನಂದ್ರೆ ಆ ಝೆಡ್ ಆಕ್ಸೆಸ್ ಒಂದು ಕಂಪ್ರೆಸ್ ಆಗತ್ತೆ. ಸೊ ನಿಮ್ಗೊಂದು ವೆರಿ ಕ್ಲೋಸ್ಟ್ರೋಫೋಬಿಕ್ ಒಂದು ಟೈಟ್ ಸ್ಪೇಸ್ ಫೀಲ್ ಬರುತ್ತೆ. ಸೊ ಕಂಪ್ಲೀಟ್ ಬ್ಯಾಂಗ್ಳೂರ್ ಪೋರ್ಷನ್ಸ್‌ನ ನಾವು ಟೆಲಿಯಲ್ಲಿ ಶೂಟ್ ಮಾಡ್ಕೊಂಡು ಆ ಟೈಟ್ ಫ್ರೇಮಿಂಗು, ಕಂಜೆಷನ್ ಫೀಲ್ ಮಾಡ್ಸೋದಕ್ಕೆ ಟ್ರೈ ಮಾಡಿದ್ವಿ. ಅದೇ ವಿಲೇಜ್ ಅಂತ ಬಂದಾಗ ಆದಷ್ಟು ವಿಶಾಲವಾಗಿ ವೈಡ್ ಆಂಗಲ್ಸು ಈ ಥರ. ಸೊ ಆಮೇಲೆ ಅಲ್ಲಿ ಏನಂದರೆ ಕತೆ ಪ್ರೋಗ್ರೆಸ್ ಆಗ್ತಾ ಆಗ್ತಾ ವೈಡ್ಸಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಸ್ಲೋಲಿ 35, 50 ಅಷ್ಟೇ. 50 ಮೇಲೆ ಹೋಗಲ್ಲ. ಹ್ಮ್ ಹ್ಮ್. ಸೊ ಅಲ್ಲಿವರೆಗೂ ಲೆನ್ಸ್‌ನ ಗ್ರ್ಯಾಜುಯಲ್ ಆಗಿ ಚೇಂಜ್ ಮಾಡ್ಕೊಂಡ್ ಬಂದಿದ್ದೀವಿ. ಇವಾಗ ವೈಡ್ ಬೇಕು ಅಂದಿದ ತಕ್ಷಣ ಲೆನ್ಸ್ ಚೇಂಜ್ ಮಾಡ್ಬಿಡೋದಲ್ಲ. ಸೊ ಅದೇ ಕ್ಯಾಮ್ರಾ ಎತ್ಕೊಂಡು ಹಿಂದೆ ಹೋಗೋದು. ಕ್ಲೋಸಪ್ ಬೇಕು ಅಂದ್ರೆ ಅದು ಕ್ಯಾಮ್ರಾ ಎತ್ಕೊಂಡು ಮುಂದೆ ಬರೋದು. ಲೆನ್ಸ್ ಚೇಂಜ್ ಮಾಡಿದ ತಕ್ಷಣ ಈಸಿ ಅದು. ಬಟ್ ದಟ್ ವಾಸ್ ನಾಟ್ ದ ಆಬ್ಜೆಕ್ಟಿವ್. ಲೆನ್ಸ್ ಚೇಂಜ್ ಮಾಡ್ಕೊಂಡು ಶೂಟ್ ಮಾಡೋದು ಆಬ್ಜೆಕ್ಟಿವ್ ಇರಲಿಲ್ಲ. ಸೊ ಆದಷ್ಟು ವೈಡ್ಸಲ್ಲೇ ಕ್ಯಾಪ್ಚರ್ ಮಾಡೋಕ್ಕೆ. ಕ್ಲೋಸಪ್ಸ್ ಅಂತ ಬಂದಾಗಲೂ ಅಷ್ಟೇ ವೈಡ್ ಆಂಗಲ್ಸಲ್ಲೇ ಆದಷ್ಟು ಇಟ್ಟಿದ್ದೀವಿ. ಸೊ ಈ ಅಪ್ರೋಚ್ ಮೇಲೆ ಡೊಳ್ಳುನ ಟ್ರೀಟ್ ಮಾಡಿದ್ದೆ ನಾವು. ಸೊ ಯಾವ ಕ್ಯಾಮ್ರಾ ನೀವು ಅಂದ್ರೆ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ತೀರಾ ಚೂಸ್ ಮಾಡಿದ್ರೆ? ಬೆಸ್ಟ್ ಅಂತ ನಾನು ಯಾವುದು ಹೇಳಲ್ಲ. ಯಾಕಂದರೆ ನನಗೆ ಫಸ್ಟು ಒಂದು ಹೇಳಿದ್ರು, ಕ್ಯಾಮ್ರಾ ಇನ್ವೆಸ್ಟ್ ಮಾಡೋಣ ಅಂತ ಒಂದು ಥಾಟ್ ಬಂದಿದ ತಕ್ಷಣ ಅವ್ರು ಹೇಳಿದ್ರು, ಕ್ಯಾಮ್ರಾ ಇನ್ವೆಸ್ಟ್ ಮಾಡಬೇಡ. ಯಾಕಂದರೆ ಇನ್ವೆಸ್ಟ್ ಮಾಡಿದ ತಕ್ಷಣ ನೀನು ಆ ಕ್ಯಾಮ್ರಾಗೆ ಸ್ಟಿಕ್ ಆನ್ ಆಗ್ತೀಯಾ. ಓಕೆ, ಬಿಕಾಸ್ ಕಾಮರ್ಸ್ ಕಾನ್ಸೆಪ್ಟು ಆವಾಗ ನಿನ್ನ ಸ್ಟೈಲು ಅಲ್ಲಿಗೆ ಬಂದ್ಬಿಡುತ್ತೆ. ಸೊ ನಾನು ಇವತ್ತಿಗೂ ಅಷ್ಟೇ ಆ ಕಾನ್ಸೆಪ್ಟ್ ಆಫ್ ಕ್ಯಾಮ್ರಾ ಒಂದಕ್ಕೂ ಸೆಟ್ ಆನ್ ಆಗಲ್ಲ. ಅಂದರೆ ರೆಡ್ಡಲ್ಲಿ ಮಾಡಿದ್ದೀನಿ, ಅಲೆಕ್ಸಾಲ್ ಮಾಡಿದ್ದೀನಿ. ನಿಮಗೆ ಡೈನಾಮಿಕ್ಸು, ಲ್ಯಾಟಿಟ್ಯೂಡು ಒಂದಲ್ಲಿ ಇಷ್ಟ ಆಗುತ್ತೆ. ಕಂಫರ್ಟ್ ಸ್ಪೇಸ್ ಒಂದು. ಬಟ್ ಕತೆಗೆ ಏನು ರಿಕ್ವೈರ್ಮೆಂಟ್ ಇದೆ, ಓಕೆ, ಅದ್ರ ಮೇಲೆ ವಿ ಟ್ರೈ ಟು ಪಿಕ್. ಈಗ ಸದ್ಯಕ್ಕೆ ನನಗೆ LF ಆ ಸೆನ್ಸರ್ ಸೈಜ್ಗೋಸ್ಕರ ಪರ್ಸ್ನಲಿ ಇಷ್ಟ ಆಗಿದೆ. ಡೆಪ್ತ್ ಆಫ್ ಫೀಲ್ಡು, ಶಾಲೋನೆಸ್ಗೋಸ್ಕರ LF ಸೆನ್ಸರ್ಸ್ ಒಂದು ಇಷ್ಟ ಆಗಿದೆ. ಸೊ ಬಟ್ ಆದರೂ ಪರ್ಸ್ನಲ್ ಫೇವ್ರೇಟ್ಸ್ ಅಂತ ಯಾವುದು ಹೇಳಲ್ಲ. ಇವಾಗ ಕತೆಗೆ ರಿಕ್ವೈರ್ಮೆಂಟೇ ಇಲ್ಲ ಅಂದಮೇಲೆ ಆ ಥರ ಕ್ಯಾಮ್ರಾ ಲೆನ್ಸ್ ಇಟ್ಕೊಂಡು ಏನು ಮಾಡೋದು. ಈಗ ಬ್ರಾಟ್ ಎಲ್ಲ ಯಾವ್ದು ಮಾಡಿರೋದು ನೀವು? ಬ್ರಾಟು, LF ಮತ್ತು ಝೈಸ್. ಸೊ ಫುಲ್ ಫ್ರೇಮ್ ಸೆನ್ಸರ್ಸು. ಆಮೇಲೆ ಇದು ಅಗೇನ್ ಬ್ರಾಟಲ್ಲಿ ನಿಯೋನಾರ್ ಸ್ಟೈಲಿಂಗ್ ಇತ್ತು, ಲೈಟಿಂಗ್. ಸೊ ಅಲ್ಲಿ ಅಗೇನ್ ಕ್ಯಾರೆಕ್ಟ್ರು ಚೇಂಜ್ ಆಗ್ತಾ ಆಗ್ತಾ ಅವನ ಎನ್ವಿರಾನ್ಮೆಂಟಲ್ಲಿರೋ ಲೈಟು ಚೇಂಜ್ ಆಗಬೇಕು. ಸೊ ಯಾಕಂದರೆ ನೀವು ಒಂದು ಪಾಯಿಂಟಲ್ಲಿ ಕ್ಯಾರೆಕ್ಟ್ರು ಹಿ ಸ್ಟಾರ್ಟ್ಸ್ ಆಫ್ ವೆರಿ ಪುವರ್ ನೇಬರ್ಹುಡ್ಡಿಂದ ದುಡ್ಡು ಮಾಡ್ತಾ ಮಾಡ್ತಾ ಅವನು ಚೇಂಜ್ ಆಗಿ ಬೇರೆ ಕಡೆ ಹೋಗ್ತಾನೆ. ಅವನ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಎನ್ವಿರಾನ್ಮೆಂಟ್ ಚೇಂಜ್ ಆಗುತ್ತೆ. ಆ ಚೇಂಜಸ್ನ ನೀವು ಲೈಟಲ್ಲೂ ತೋರಿಸಲೇಬೇಕು. ಯಾಕಂದರೆ ಎಲ್ಲ ಕಡೆ ಒಂದೇ ಥರ ಇರಲ್ಲ. ಆ್ಯಂಡ್ ಅದೊಂದು ತೋರಿಸಿದ್ವಿ. ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್ಗೆ ಆ ಶಾರ್ಪ್ನೆಸ್ ಕಮ್ಯುನಿಕೇಟ್ ಆಗೋಕ್ಕೆ ಆ ಶಾಫ್ಟು, ಸ್ವಲ್ಪ ಡಾರ್ಕ್ನೆಸ್ಸು. ಆ ಕ್ಯಾರೆಕ್ಟರ್ ಸ್ಟಾರ್ಟಿಂಗಲ್ಲಿ ತುಂಬ ಮಿಸ್ಟ್ರಿ ಇರುತ್ತೆ. ಆಮೇಲೆ ಹಿ ಬಿಕಮ್ಸ್ ಅ ವೆರಿ ಫನಿ ಟ್ರೀಟ್ಮೆಂಟ್ ಹಂಗೋಗುತ್ತೆ. ಬಟ್ ಇಂಟ್ರೊಡ್ಯೂಸ್ ಮಾಡೋ ಟೈಮಲ್ಲಿ ತುಂಬ ಮಿಸ್ಟ್ರಿ ಇರೋದ್ರಿಂದ ಆ ಕ್ಯಾರೆಕ್ಟರ್ನ ಒಂದು ಸ್ವಲ್ಪ ಡಾರ್ಕ್ನೆಸ್ ಅವ್ರ ಎನ್ವಿರಾನ್ಮೆಂಟ್ನು ಡಾರ್ಕ್ನೆಸ್ಸಲ್ಲೇ ತೋರಿಸ್ಕೊಂಡು ಶಾಫ್ಟು ಈ ಥರ ಒಂದು ಅಪ್ರೋಚ್ ಟ್ರೈ ಮಾಡಿದ್ದು. ಬ್ರಾಟಲ್ಲಿ ಚಾಲೆಂಜ್ ಇದ್ದಿದ್ದು ಅಂದರೆ ಮೇಜರಾಗಿ ಸ್ಟೈಲಿಂಗ್. ನಿಯೋನಾರ್ ಅನ್ನೋದು ಇಸ್ ಅ ವೆರಿ ಥಿನ್ ಲೈನ್. ನೀವು ರಿಯಲಿಸ್ಟಿಕ್ಕು ಅನ್ಸ್ಬೋದು, ತುಂಬ ಸಡನ್ನಾಗಿ ಆರ್ಟಿಫಿಷಿಯಲು ಅನ್ಸ್ಬೋದು. ಅದು ಇಟ್ಸ್ ವೆರಿ ಥಿನ್ ಲೈನ್. ಸೊ ತುಂಬ ಈಸಿಯಾಗೂ ಅನ್ಸ್ಬೋದು. ಸೊ ಅದೊಂದು ಬ್ಲೆಂಡ್ ಇಟ್ಕೊಳ್ಳೋಕೆ, ಯಾಕಂದರೆ ರಿಯಲಿಸ್ಟಿಕ್ ಲೊಕೇಶನ್ಸಲ್ಲಿ ನೀವು ನಿಯೋನಾರ್ ಮೂಡ್ ತರಬೇಕು. ಅಂದರೆ ನೀವು ಕಲರ್ಸ್ ಪಂಪ್ ಮಾಡ್ತಾ ಇದ್ದೀರಾ. ಸೊ ಕಲರ್ಸ್ ಪಂಪ್ ಮಾಡಿದಾಗ ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಎಷ್ಟು ಕಂಟ್ರೋಲ್ ಇದೆ, ಎಷ್ಟು ಈ ಲೊಕೇಶನ್ಗೆ ಆ ಥರ ಕಲರ್ಫುಲ್ ಲೈಟ್ಸ್, ಅದಕ್ಕೆ ರೀಸನಿಂಗ್ ಕೊಡಬೇಕು. ಏನಕ್ಕೆ ಈ ಥರ ಕಲರ್ಸ್ ಇದೆ. ಸೊ ಪಬ್ಸು ಇಂಥದಕ್ಕೆಲ್ಲ ಪರವಾಗಿಲ್ಲ. ಯಾಕಂದರೆ ಅಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್. ಇಂಡೋರಲ್ಲಿ ರೀಸನಿಂಗ್ ಕೊಡೋದು ಈಸಿ. ಔಟ್ಡೋರ್ ಅಂತ ಬಂದಿದ ತಕ್ಷಣ ರೀಸನಿಂಗ್ ಕೊಡೋದು ಹೆಂಗೆ? ಸ್ಟ್ರೀಟ್ ಲೈಟು, ಓಕೆ, ಯಾವ್ದಾರ ನಿಯಾನ್ ಬೋರ್ಡ್ಸ್ ಇರುತ್ತೆ, ಇಲ್ಲ ಪಕ್ಕದಲ್ಲಿ ಅಡ್ವರ್ಟೈಸಿಂಗ್ ಬೋರ್ಡ್ ಇದೆ. ಸೊ ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮೋಟಿವೇಶನ್ ಕ್ರಿಯೇಟ್ ಮಾಡಬೇಕು. ಎಕ್ಸಾಂಪಲ್ ಯಾವುದೋ ಒಂದು ಬಾರ್ ಇದೆ ಅನ್ಕೊಳ್ಳಿ, ಅದೊಂದು ರೆಡ್ ಲೈಟ್ ಬ್ಲಿಂಕ್ ಆಗ್ತದೆ. ಸೊ ಈ ಥರ ಎಲ್ಲ ಒಂದು ಮೋಟಿವೇಶನ್ ಆಫ್ ಸ್ಕ್ರೀನ್ ಇದೆ, ಬಟ್ ಅದು ಬ್ಲಿಂಕ್ ಆದರೆ ಹೆಂಗಿರುತ್ತೆ, ಆ ಮೋಟಿವೇಶನ್ ಮೇಲೆ ನಾವು ಲೈಟ್ ಅಪ್ ಮಾಡಬೇಕು. ಸೊ ನಿಮ್ಮ ಜರ್ನಿಯಲ್ಲಿ ಈಗ ಯಾವ ಡೈರೆಕ್ಟ್ರು ನಿಮಗೆ ತುಂಬ ಫ್ರೀಡಮ್ ಕೊಟ್ಟಿದ್ದು ಕ್ರಿಯೇಟಿವಿಟಿಗೆ? ಫ್ರೀಡಮ್ ಅನ್ನೋದು ಈಸ್ ವೆರಿ ಮ್ಯೂಚುವಲ್. ಅಂದರೆ ಫ್ರೀಡಮ್ ಅನ್ನೋದಕ್ಕಿಂತ ಏನು ಎಕ್ಸ್ಪ್ಲೋರ್ ಮಾಡ್ತೀವಿ ಒಂದು ಸಿನಿಮಾಗೆ ಅನ್ನೋದು ಆ ರಿಕ್ವೈರ್ಮೆಂಟ್. ಫ್ರೀಡಮ್ ಅಂದಿದ ತಕ್ಷಣ ಐ ಡೋಂಟ್ ನೋ ಇದು ಹೆಂಗೆ ಹೇಳೋದು ಅಂತ. ಕಾನ್ಸೆಪ್ಟ್ ಆಫ್ ಫ್ರೀಡಮ್ ಇಸ್
ಕತೆಗೆ ಏನು ಬೇಕು ಅನ್ನೋದು ಮಾಡಬೇಕು. ಅದಕ್ಕೆ ರಿಕ್ವೈರ್ಮೆಂಟ್ ಏನಿದೆ ಅನ್ನೋದು ಸಿಗತ್ತೆ. ಫೈರ್ ಫ್ಲೈಯಲ್ಲಿ ರೀಸನಿಂಗ್ ಮಾಡ್ಬೇಕು ಫಸ್ಟು. ಇವಾಗ ಯಾರೇ ಪ್ರೊಡಕ್ಷನ್ ಆದರೂ ಏನೇ ಒಂದು ಕೊಡಬೇಕು ಅಂದರೂ ಇಟ್ ಕಮ್ಸ್ ವಿತ್ ಅ ಕಾಸ್ಟ್. ಟ್ರೂ. ಆ್ಯಂಡ್ ಬಜೆಟ್. ಸಿನಿಮಾಟೋಗ್ರಫರ್ ಅಂದಿದ ತಕ್ಷಣ ಪ್ರೊಡ್ಯೂಸರ್ ಫ್ರೆಂಡ್ಲಿನೇ ಅಲ್ಲ. ಏನೇ ಮುಟ್ಟಿದ್ರು ಖರ್ಚು. ಆ್ಯಂಡ್ ಎವ್ರಿಥಿಂಗ್ ಇಸ್ ಬಿಗ್. ಎಲ್ಲ ದೊಡ್ಡ ದೊಡ್ಡ ಖರ್ಚೆ. ಕ್ಯಾಮ್ರಾ ಅಂದ್ರೂ ದೊಡ್ಡ ಖರ್ಚು, ಲೈಟ್ ಅಂದ್ರೂ ದೊಡ್ಡ ಖರ್ಚು. ಸೊ ನೀವು ರೀಸನಿಂಗ್ ಮಾಡಬೇಕು ಏನಕ್ಕೆ ಬೇಕು ಅಂತ. ಸೊ ಆ ಥರದಲ್ಲಿ ಫೈರ್ ಫ್ಲೈಗೆ ರಿಕ್ವೈರ್ಮೆಂಟ್ಸ್ ಹಂಗಿತ್ತು. ನಾವು ಸಿಮಿಟ್ರಿ ಅಚೀವ್ ಮಾಡಬೇಕಂದ್ರೆ ಒಂದು ಇಟ್ ಈಸ್ ಆಲ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ಇವಾಗ ಹೌದು. ಇಷ್ಟು ಈ ಥರ. ಸೊ ಅದಕ್ಕೆ ನಮಗೆ ತುಂಬ ರೀಸನಿಂಗ್ ಮಾಡಬೇಕಾಗಿ ಬಂತು. ಆ್ಯಂಡ್ ನಿವೇದಿತಾ ಮೇಡಮ್ ವೆರಿ ಸೆನ್ಸಿಬಲ್. ಅವ್ರು ಅರ್ಥ ಮಾಡಿಕೊಂಡು ಆ ಸ್ಕ್ರಿಪ್ಟಿಗೆ ಕತೆಗೆ ಏನು ಬೇಕೋ ಕೊಟ್ಟರು. ಸೊ ಬ್ರಾಟ್ ಅಂದರೆ ಎವ್ರಿಬಡಿ ಈಸ್ ಗಿವನ್. ಎಲ್ಲರೂ ಎಲ್ಲ ಕತೆಗೂ ಕೊಟ್ಟಿದ್ದಾರೆ. ಯಾಕಂದರೆ ಎಂಡ್ ಆಫ್ ದ ಡೇ ನಾನು ಪರ್ಸ್ನಲಾಗಿ ಮನೆಗೇನು ತೊಗೊಂಡೋಗಲ್ಲ. ಹೌದು. ಇಟ್ ಈಸ್ ಆಲ್ ಫಾರ್ ದ ಸಿನಿಮಾ. ಆ್ಯಂಡ್ ಮಂಜು ಸರ್ ಅಷ್ಟೇ ಬ್ರಾಟ್‌ಗೆ. ಓಕೆ. ಅವ್ರದ್ದು ರೀಸನಿಂಗು ಎವ್ರಿಬಡಿ ಸೆನ್ಸಿಬಲ್. ಅರ್ಥ ಮಾಡಿಕೊಂಡು ಕತೆಗೆ ಏನು ಬೇಕೋ ಕೊಡ್ತಾರೆ. ಬಟ್ ನನಗೆ ಫ್ರೀಡಮ್ ಅನ್ನೋದಕ್ಕಿಂತ ತುಂಬ ಇಷ್ಟ ಆಗಿದ್ದು ಟು ವರ್ಕ್ ವಿತ್ ವಾಸ್ ಶಶಾಂಕ್ ಸರ್. ಅಂದರೆ ನನಗೆ ಪರ್ಸ್ನಲಿ ಹಿ ಈಸ್ ಅ ಮೆಂಟರ್. ಯಾರೂ ಚಾನ್ಸ್ ಕೊಡದಿರೋ ಟೈಮಲ್ಲಿ ಒಂದು ದೊಡ್ಡದಾಗಿ ಆಪರ್ಚುನಿಟಿ ಕೊಟ್ಟರು. ಓಕೆ. ಒಂದು ಆಮೇಲೆ ನಾನು ಏಡಿಯಾಗಿ ಓಡಾಡ್ತಿದ್ದಾಗಲೂ ಅವರು ಮೇಜರ್ ಕಾಂಟ್ರಿಬ್ಯೂಷನ್ ಇತ್ತು. ಬಾ ಇಲ್ಲಿ ಬಾ, ಈ ಸೆಟ್ಟಿಗೆ ಬಾ, ಕೃಷ್ಣಲೀಲಾ ಮಾಡ್ತಾಯಿದ್ರು, ಇಲ್ಲಿ ಅಬ್ಸರ್ವ್ ಮಾಡು, ಸುಮ್ಮನೆ ಬಂದು ನೋಡ್ಕೊಂಡು ಹೋಗು. ಈ ಥರ ಎಲ್ಲ ಮೋಟಿವೇಶನ್ ಅವಾಗಿಂದ ಇತ್ತು. ಆಮೇಲೆ ಲವ್ 360 ಅಂದಾಗ ಆ್ಯಸ್ ಎ ಡೈರೆಕ್ಟರ್ ಆ ಸ್ಟೇಜಲ್ಲಿರೋ ಡೈರೆಕ್ಟ್ರು ನನ್ನಂಥ ಹೊಸಬಾವಾಗಿನ್ನು ಓಕೆ ಚಾನ್ಸ್ ಕೊಡಬೇಕು ಅಂದರೆ ಅವ್ರಿಗೆ ರಿಸ್ಕ್ ಜಾಸ್ತಿ. ಓಕೆ. ಯಾಕಂದ್ರೆ ಅವ್ರ ರೆಪ್ಯುಟೇಷನ್ ಸ್ಟೇಕಲ್ಲಿದೆ. ಸೊ ಅವರು ಒಳಗಡೆ ಏನಿದೆಯೋ ಹೇಳ್ಕೊಳ್ತಾ ಇಲ್ಲ. ಬಂದರು, ನಿನ್ನ ಸನಿಯಕ್ಕೆ ನೋಡಿದ್ರು. ಓಕೆ. ಇನ್ನೂ ರಿಲೀಸ್ ಆಗಿರಲಿಲ್ಲ. ನಿನ್ನ ಸನಿಯಕ್ಕೆ ನೋಡಿ ಎಲ್ಲ ಹೋಗಿ ಅವ್ರ ತಲೆಯಲ್ಲಿ ಒಂದು ಹೋಮ್‌ವರ್ಕ್ ಮಾಡಿಕೊಂಡು ಆಯಿತು ಬಂದು ಮಾಡು ಲವ್ 360 ಅಂದರು. ಸೊ ಶಶಾಂಕ್ ಸರ್ನ ನಾನು ಆ್ಯಸ್ ಅ ಡೈರೆಕ್ಟರ್ ಅಂತ ನೋಡೋದಕ್ಕಿಂತ ಆ್ಯಸ್ ಅ ಮೆಂಟರ್ ನೋಡ್ತೇನೆ. ಸೊ ಅವ್ರ ಜೊತೆ 2 ಫಿಲಮ್ ಮಾಡಿದ್ದೀರಾ? 2 ಫಿಲಮು. ಒಂದು ಪ್ಲಸ್ ಐ ಫೀಲ್ ವೆರಿ ಕನೆಕ್ಟೆಡ್ ವಿತ್ ಹಿಮ್. ಯಾಕಂದರೆ ಒಂದು ಪರ್ಸ್ನಲ್ ಇಮೋಷನ್ ಇದೆ. ಓಕೆ. ತುಂಬ ಕಲ್ತಿದ್ದೀವಿ. ಓಕೆ. ಡೈರೆಕ್ಷನ್ ಈ ಥರನೂ ಮಾಡ್ಬೋದಾ ಅಂತ ಸುಮಾರು ಕಲಿತೆ. ಆಮೇಲೆ ಆ್ಯಂಡ್ ಈಸ್ ವೆರಿ ಟ್ರಾನ್ಸ್ಪರೆಂಟ್. ಗೊತ್ತಿಲ್ಲ ಅಂದಾಗ ಲವ್ 360 ಟೈಮಲ್ಲಂತೂ ಒಳ್ಳೆ ಸ್ಟೂಡೆಂಟ್ ಹೋಗಿ ಪ್ರೊಫೆಸರ್ಗೆ ಕೇಳ್ದಂಗೆ ಹೋಮ್‌ವರ್ಕ್ಸ್ ಮಾಡ್ಕೊಂಡು ನೋಟ್ಸ್ ಇಟ್ಕೊಂಡು ಹೋಗ್ತದೆ. ಏನೋ ನೀನು ಇಷ್ಟೊಂದೆಲ್ಲ ಕ್ವೆಶ್ಚನ್ಸ್ ತೊಗೊಂಬರ್ತೀಯ. ಸೊ ಅಷ್ಟು ಕ್ವೆಶ್ಚನ್ಸ್ ಇತ್ತು. ಓಕೆ. ಓಕೆ. ಇವಾಗ ನಾವು ಓದ್ಕೊಂಬಂದಾಗ ಒಂದು ಕರಿಕ್ಯುಲಮ್ ಇರುತ್ತೆ. ಕರಿಕ್ಯುಲಮ್ ಕಲ್ತ್ಕೊಂತೀವಿ. ಸಿನಿಮಾ ಅಂತ ಬಂದಿದ ತಕ್ಷಣ ಅದೆಲ್ಲೋ ಇರುತ್ತೆ. ಸಿನಿಮಾ ರಿಯಾಲಿಟಿನೇ ಬೇರೆ ಇದೆ. ಸೊ ಸುಮಾರು ವಿಷಯಗಳು ಆನ್ ಫೀಲ್ಡೇ ಕಲ್ತಿರೋದು. ಓಕೆ. ಸೊ ಅಲ್ಲಿ ಸರ್ದು ಮ್ಯೂಸಿಕ್ ನಾಲೆಡ್ಜು ಸೆನ್ಸ್ ತುಂಬ ಚೆನ್ನಾಗಿದೆ. ಸೊ ಆ ಥರದ್ದೆಲ್ಲ ಸುಮಾರು ಕಲ್ತ್ಕೊಂಡೆ. ಆಮೇಲೆ ಆ್ಯಂಡ್ ಈಸ್ ವೆರಿ ಟ್ರಾನ್ಸ್ಪರೆಂಟ್. ಏನೇ ಕ್ವೆಶ್ಚನ್ ಮಾಡಿದ್ರು ಹಿ ಈಸ್ ಗಿವನ್ ಮಿ ಆನ್ಸರ್ಸ್. ಮೇನ್ ಗ್ರ್ಯಾಟಿಟ್ಯೂಡ್ ಏನಂದರೆ ಆ ಟೈಮಲ್ಲಿ ಯಾರು ಚಾನ್ಸ್ ಕೊಡದೇ ಇರೋವಾಗ ಈ ಗೇಮ್ ಯಾಕಂದರೆ ನನಗೆ ಚಾನ್ಸ್ ಕೊಡೋದ್ರಿಂದ ಅವ್ರಿಗೆ ರಿಸ್ಕ್ ಜಾಸ್ತಿ. ಅಲ್ಲಿಂದ ಒಂದು ಗ್ರ್ಯಾಟಿಟ್ಯೂಡ್ ಇದೆ. ಆ್ಯಂಡ್ ಇವಾಗಲೂ ಏನೇ ಇದ್ದರೂ ಐ ಕ್ಯಾನ್ ಕಾಲ್ ಹಿಮ್, ಟಾಕ್ ಟು ಹಿಮ್. ಸೊ ಹಂಗೆ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ನನಗೆ ಇಷ್ಟನೇ ಅವ್ರ ಜೊತೆ ಮಾಡ್ತಾ ಇರೋದಕ್ಕೆ. ಬಟ್ ನೋಡೋಣ ಅವರು ಇವಾಗ ಸೈನ್ ಮಾಡ್ತಾರೆ. ನಂದು ಇವಾಗ ಆನ್ ಗೋಯಿಂಗ್ ಕಮಿಟ್ಮೆಂಟ್ಸ್ ಇದೆ. ನೋಡೋಣ ವಿಲ್ ಡೆಫಿನೆಟ್ಲಿ ಫೈಂಡ್ ಸ್ಪೇಸ್. ಅದು ಅವ್ರು ಹೇಳಬೇಕು. ನಾವು ಪಾಯಿಂಟ್ ಅಲ್ಲ. ಹಿ ಈಸ್ ಅ ಬಿಗರ್ ನೇಮ್. ಸೊ ನಿಮಗೆ ಸಿನಿಮಾಟೋಗ್ರಫರ್ ಫ್ರೆಂಡ್ಲಿ ಅಂತ ಆ್ಯಕ್ಟರ್ ಯಾರು ಅನಿಸುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಈಗ ನೀವು ವರ್ಕ್ ಮಾಡಿರೋದ್ರಲ್ಲಿ? ಸಿನಿಮಾಟೋಗ್ರಫಿ ಫ್ರೆಂಡ್ಲಿ ಫಾರ್ ಎಕ್ಸಾಂಪಲ್ ಗಣೇಶ್ ಸರ್ ಇಸ್ ಸೂಪರ್ ಫ್ರೆಂಡ್ಲಿ. ಅವರು ಅಪ್ಪಿ ನನಗೆ ಇಷ್ಟು ಸ್ಪೇಸ್ ಕೊಟ್ಬಿಡು ಹಿಂಗೆ ಮಾಡ್ತೀನಿ ಅಂತಾರೆ. ಶಿವಣ್ಣ ಡೈರೆಕ್ಟರ್ಸ್ ಆ್ಯಕ್ಟರ್ ಅನ್ನೋದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್. ಓಕೆ. ಫೈರ್ ಫ್ಲೈಯಲ್ಲಿ ಇವೊಂದು ವಿ ವರ್ಕ್ ಫಾರ್ ವೆರಿ ಸೀನ್ಸ್ ಅಂದರು. ಅವರು ಬಂದಿದ ತಕ್ಷಣ ಅವ್ರದ್ದೊಂದು ಆರಾನೇ ಬೇರೆ. ಓಕೆ. ಆ್ಯಂಡ್ ಸ್ಪೇಸು ನೋಡ್ಕೊತಾರೆ, ಇದೆಲ್ಲ ನೋಡ್ತಾರೆ. ಆ್ಯಂಡ್ ಈ ಮೇಕ್ಸ್ ಎವ್ರಿಬಡಿ ಕಂಫರ್ಟಬಲ್. ಆ್ಯಂಡ್ ಬಂದಿದ ತಕ್ಷಣ ಇದೋಕೆನಾ ಆ್ಯಂಡ್ ಎಲ್ಲೂ ಶಿವಣ್ಣ ಇಸ್ ಲೈಕ್ ಅ ನ್ಯಾಷನಲ್ ಲೆವೆಲ್ ಸ್ಟಾರ್ ಅನ್ನೋ ಫೀಲಿಂಗು ಯಾರಿಗೂ ಕೊಟ್ಟಿಲ್ಲ ಅವರು. ಆ್ಯಂಡ್ ಸಚ್ ಎ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್. ಸೊ ಹಂಗೆ ಹೇಳ್ತಾ ಇದ್ರೆ ಅಲ್ಲೂ ಅಷ್ಟೇ. ಆ್ಯಂಡ್ ಸುಮಾರು ಭಯ ಇರುತ್ತೆ ನಮಗೂ ಒಂದು ಸ್ಟಾರ್ ಜೊತೆ ಮಾಡಿದಾಗ ಹೆಂಗೆ ಏನು ಅಂತ. ಆ ಥರ ಎರಡೂ ಕಡೆನೂ ಫೀಲಿಂಗ್ ಆಗೇ ಇಲ್ಲ. ಓಕೆ. ಗಣೇಶ್ ಸರು ಆ ಫೀಲಿಂಗ್ ಕೊಟ್ಟಿಲ್ಲ, ಶಿವಣ್ಣನೂ ಆ ಫೀಲಿಂಗ್ ಕೊಟ್ಟಿಲ್ಲ. ಆಮೇಲೆ ಕೃಷ್ಣ ಸರ್ ಅಂತೂ ಈಸ್ ಲೈಕ್ ಅ ಫ್ರೆಂಡ್. ಎಲ್ಲರಿಗೂ ಫ್ರೆಂಡಾಗಿ ಸೆಟಲ್ ಇರ್ತಾರೆ. ಇಟ್ಸ್ ಆಲ್ ಅಬೌಟ್ ರೀಸನಿಂಗ್. ಯಾರೋ ಏನಕ್ಕೆ ಮಾಡ್ತಾರೆ ಅನ್ನೋದನ್ನ ನಿಮ್ಗೆ ಅರ್ಥ ಮಾಡಿಸ್ಬಿಟ್ರೆ, ನಾನು ಹಿಂಗೆ ಬರ್ತೀನಿ, ಇದು ಮಾಡ್ತೀನಿ ಅಂತ ಅದೇ ಬ್ಲಾಕಿಂಗ್ ಅಂತಾರೆ. ಇವಾಗ ಒಂದು ಶಾರ್ಟ್ ಕಂಪೋಸ್ ಮಾಡ್ತೀವಿ ಅಂದಾಗ ಫಸ್ಟು ಇಲ್ಲಿ ಮಾಡ್ತೀವಿ ಅಂದಾಗ ಏನಕ್ಕೆ ಮಾಡ್ತೀವಿ ಇಲ್ಲಿ? ಓಕೆ. ಒಂದು ಬ್ಯಾಕ್ಗ್ರೌಂಡು, ಅವರು ಎಂಟ್ರಿ, ಲಾಜಿಕ್ ಅದನ್ನು ಬ್ಲಾಕಿಂಗ್ ಫಿಕ್ಸ್ ಆಗ್ತದಂಗೆ ಆರ್ಟಿಸ್ಟ್ಗಳು ಏನು ಮಾಡ್ತಾರೆ ಇದು ಅಂತ ತೋರಿಸ್ಕೊಬಿಟ್ರೆ ಲೈಟಿಂಗ್ ಮಾಡೋದು ಈಸಿ ಆಗುತ್ತೆ. ಓಕೆ. ಲೈಟಿಂಗ್ ಮಾಡಿದ್ಮೇಲೆ ಅವ್ರಿಗೊಂದು ಸ್ಪೇಸ್ ಬೇಕು. ಸೊ ಈ ಥರ ರೀಸನಿಂಗ್ ಫಸ್ಟೇ ಕೊಟ್ಬಿಡ್ತಾರೆ. ಗಣೇಶ್ ಸರ್ ಬಂದಾಗ ಹಿಂಗೆ ಮಾಡ್ಬಿಡ್ತೀನಿ, ಹಿಂಗೆ ನೋಡ್ಬಿಟ್ಟು ಕರೆಕ್ಷನ್ ಮಾಡ್ಕೊಂಬಿಡು ಅಂದ್ಬಿಟ್ಟು ಅವ್ರು ಹೋಗಿ ಫೈನಲ್ ಟಚಸ್ ಮಾಡ್ಕೊಂಡು ಬರ್ತಾರೆ. ಹಿ ವಿಲ್ ಗಿವ್ ದ ಶಾಟ್.
ಓಕೆ. ಶಿವಣ್ಣ ಅವರು ಫಸ್ಟ್ ಬಂದಿದ ತಕ್ಷಣ ಸೊ ಇಟ್ಸ್ ಆಲ್ ಅಬೌಟ್ ರೀಸನಿಂಗ್. ಅವ್ರು ಬಂದಾಗ ಅವರು ರಿಹರ್ಸಲ್ಲು ಇಷ್ಟಿಷ್ಟು. ಆಮೇಲೆ ಶಿವಣ್ಣ ಹೆಂಗಂದ್ರೆ ನೀಟಾಗಿ ಕೇಳ್ಕೊಂಡ್ಬಿಡ್ತಾರೆ ಡೈರೆಕ್ಟರ್ ಹತ್ರನೇ. ಸೊ ಅಲ್ಲಿ ಕ್ಲಾರಿಟಿ ಇರುತ್ತೆ. ಆಮೇಲೆ ಡೈರೆಕ್ಟ್ರು ವಂಶಿ ವಾಸ್ ವೆರಿ ಕ್ಲಿಯರ್. ಏನು ಬೇಕು ಅಂತ ಅವರು ಕ್ಲಿಯರಾಗಿ ಹೇಳಿರೋರು. ಸೊ ಈಗ ನೀವು ಸಿನಿಮಾಟೋಗ್ರಫಿ ಬಗ್ಗೆ ಹೇಳಿದ್ರಿ. ಎಷ್ಟು ಕ್ವಾಲಿಟಿಯಾಗಿ ಮಾಡ್ತಾ ಇದ್ರೆ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ರಿ ಅಂತ. ಬಟ್ OTT ಪ್ಲಾಟ್ಫಾರ್ಮಲ್ಲಿ ಕನ್ನಡ ಸಿನಿಮಾಸ್ನ ಅಷ್ಟು ಬೈ ಮಾಡ್ತಾ ಇಲ್ಲ. ಅಷ್ಟು ಪ್ಲಾಟ್ಫಾರ್ಮ್ ಇನ್ನೂ ಕ್ರಿಯೇಟ್ ಆಗಿಲ್ಲ ಅಂತ ಅನ್ಸುತ್ತೆ. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ? ಫಸ್ಟ್ ಅವಾಗಲೇ ಹೇಳಿದೆ. ಹ್ಮ್. ಸಿನಿಮಾ ಅನ್ನೋದು ಎವ್ರಿಥಿಂಗ್ ಇಸ್ ಅಬೌಟ್ ಕಾಮರ್ಸ್. Yeah. ಓಕೆ. ಆಮೇಲೆ ಆರ್ಟ್ ಫಾರ್ಮ್. ಆರ್ಟ್ ಫಾರ್ಮ್ ಅನ್ನೋದು ನಮಗೆ. ಹ್ಮ್, ಹ್ಮ್. ನಮ್ಮ ಆರ್ಟ್‌ಗೆ ಇನ್ನೊಬ್ರು ದುಡ್ಡು ಹಾಕ್ತಾರೆ. ಹ್ಮ್, ಹ್ಮ್. ಸೊ ಇಟ್ ಈಸ್ ಫಸ್ಟ್ ಕಾಮರ್ಸ್. ಇವಾಗ OTT ಅವ್ರಿಗೆ ಏನಕ್ಕೆ ಆಗ್ತಾ ಇಲ್ಲ ಅಂದಾಗ ಅವ್ರಿಗೆ ಒಂದು ಟಾರ್ಗೆಟ್ ಇರುತ್ತೆ. ನಂಬರ್ ಆಫ್ ವ್ಯೂಸ್. ಹ್ಮ್, ಹ್ಮ್. ವ್ಯೂಸ್ ಏನಕ್ಕೆ ಆಗಲ್ಲ ಅಂದರೆ ಆಡಿಯನ್ಸ್ ನೋಡಲ್ಲ. ಹಾ. ಆಡಿಯನ್ಸ್ ಏನಕ್ಕೆ ನೋಡ್ತಿಲ್ಲ ಅಂದರೆ ನಾವು ಅದನ್ನು ಉಳಿಸ್ಕೊಂಡಿಲ್ಲ. ಓಕೆ. ಸುಮಾರು ಚಾನ್ಸ್ ಕೊಟ್ಟಿದ್ದಾರೆ. ಚಾನ್ಸ್ ಕೊಟ್ಟಾಗೆಲ್ಲ ಡಿಸಪಾಯಿಂಟ್‌ಮೆಂಟಿಂದಾನೇ ಮನೆಗೆ ಹೋಗಿದ್ದಾರೆ ಹೊರತು. ಸೊ ನಾವು ಒಂದಷ್ಟು ಕನ್ಸಿಸ್ಟೆನ್ಸಿ ಕೊಡಬೇಕು ಆಸ್ ಅ ಹ್ಮ್, ಪ್ರಾಡಕ್ಟ್. ಹ್ಮ್, ಹ್ಮ್, ಹ್ಮ್. ಸಿನಿಮಾ, OTT ಚೆನ್ನಾಗಿರೋದು ನೋಡ್ತಾರೆ. ಇವಾಗ ಎಷ್ಟೋ ಶೋಸ್ ಜೆರಾಕ್ಸ್ ಓಕೆ ಹಾ, ನೋಡಿದ್ದಾರೆ. Xerox, ಹೌದು. ಓಕೆ. Web ಆಮೇಲೆ series. ವೆಬ್ ಸೀರೀಸಲ್ಲಿ ಸುಮಾರು ಅಂದರೆ ಕಾಂಟೆಂಟ್ ಚೆನ್ನಾಗಿದ್ದಾಗ ನೋಡ್ತಾರೆ. ಮಾರಿಗಲ್ಲು ನೋಡಿದ್ದಾರೆ. ಹ್ಮ್. ಆಮೇಲೆ ಆ ಥರ ಕಾಂಟೆಂಟ್ ವೈಸ್ ಚೆನ್ನಾಗಿದೆ ಅಂದಿದ ತಕ್ಷಣ ನೋಡ್ತಾರೆ. ನೋಡಲ್ಲ ಅಂತಲ್ಲ. ಆ್ಯಂಡ್ ಫಸ್ಟು ಆ ಟ್ರಸ್ಟ್ ಆಡಿಯನ್ಸ್‌ಗೆ ಒಂದು ಟ್ರಸ್ಟ್ ಬರಬೇಕು. ಆಡಿಯನ್ಸ್‌ಗೆ ಟ್ರಸ್ಟ್ ಬಂದಾಗ ನಂಬರ್ಸಲ್ಲಿ ಕನ್ವರ್ಟ್ ಆಗುತ್ತೆ. ನಂಬರ್ಸಲ್ಲಿ ಕನ್ವರ್ಟ್ ಆದರೆ OTT ಅವರು ಮಾಡ್ತಾರೆ. ಸೊ ಇದು ಐ ಥಿಂಕ್ ಒಂದು ಕಂಪ್ಲೀಟ್ ಇಕೋಸಿಸ್ಟಮ್ ಹೌದು. ರೀಕ್ರಿಯೇಟ್ ಆಗಬೇಕು. ಇಕೋಸಿಸ್ಟಮ್ ಅಂದಾಗ ಫಾರ್ ಎಕ್ಸಾಂಪಲ್ ಇವಾಗ ಥಿಯೇಟ್ರಿಗೆ ಆಡಿಯನ್ಸ್ ಬರಲ್ಲ ಅನ್ನೋದು ಒಂದಿದೆ. ಆಡಿಯನ್ಸ್ ಥಿಯೇಟ್ರಿಗೆ ಬರಲ್ಲ ಅಂತಲ್ಲ. ಅದು ಸುಳ್ಳು. ಯಾಕಂದರೆ ಕನ್ನಡ ಆಡಿಯನ್ಸೇ ತಮಿಳ್ ಸಿನಿಮಾ ನೋಡ್ತಾರೆ, ಮಲಯಾಳಂ ಸಿನಿಮಾ ನೋಡ್ತಾರೆ, ತೆಲುಗು ಸಿನಿಮಾ ನೋಡ್ತಾರೆ. ಓಕೆ. ಅವ್ರಿಗೆ ಒಳ್ಳೆ ಸಿನಿಮಾ ಬೇಕು. ಹ್ಮ್, ಹ್ಮ್. ಫಸ್ಟ್ ನಾವು ಒಳ್ಳೆ ಸಿನಿಮಾ ಕೊಡಬೇಕು. Yeah. ಇಲ್ಲಿ ಥಿಯೇಟರ್, ಕ್ವಾಲಿಟಿ ಆಫ್ ಸ್ಕ್ರೀನ್. ಆಸ್ ಅ DOP ಇವಾಗ ನಮ್ಮದು ಒಂದು ಪ್ರಾಬ್ಲಮ್ ವಾಟ್ ವಿ ಆರ್ ಫೇಸಿಂಗ್ ಇಸ್ ಕ್ಯಾಮ್ರಾ ಕೇಳಿದ್ರೆ ಯಾವುದು ಹೌದು. ಒಳ್ಳೆ ಕ್ಯಾಮ್ರಾ ಅಂತ. ಒಳ್ಳೆ ಕ್ಯಾಮ್ರಾ ಎಷ್ಟೇ ಇರಲಿ ಓಕೆ ಅದ್ರಲ್ಲಿ ತರ್ತೀವಿ. ನಮ್ಮ ಪ್ರೊಜೆಕ್ಟರ್ ಇನ್ನೂ 1K 2Kಲಿದೆ. ಸೊ ಪ್ರೊಜೆಕ್ಷನ್ ಕ್ವಾಲಿಟಿ. ಸೊ ಒಂದು ಸಿಸ್ಟಮ್ ಅಂತ ಬಂದಾಗ ಥಿಯೇಟರ್ಸ್ ಯಾವಾಗ ವರ್ಕ್ ಆಗುತ್ತೆ ಕಾಮರ್ಸ್ ಬಂದಾಗ. ಸೊ ಅಲ್ಲೂ ನಂಬರ್ಸ್ ಬರಬೇಕು ಫಾರ್ ದೇರ್ ಡೆವಲಪ್ಮೆಂಟ್. ಅದು ಬರಬೇಕು ಅಂದರೆ ವಿ ಹ್ಯಾವ್ ಟು ಗಿವ್ ಕನ್ಸಿಸ್ಟೆನ್ಸಿ ಒಳ್ಳೆ ಸಿನಿಮಾ ಕಂಟಿನ್ಯೂಸ್ ಆಗಿ ಕೊಡಬೇಕು. ಇದು ಅಂತ ಬಂದಾಗ ಅದಕ್ಕೆ ಹೈಯರ್ ಮಾಡೋ ಟ್ಯಾಲೆಂಟ್. ಹ್ಮ್. ಇವಾಗ ಡೈರೆಕ್ಟರ್ಸ್‌ನ ನೀವು ಹೈಯರ್ ಮಾಡ್ತಾರೆ ಅಂದರೆ ಏನು ಬೇಸಿಸ್ ಮೇಲೆ? ಎಷ್ಟೋ ಕಡೆ ಬರೀ ಮಾತಲ್ಲೇ ಓಡ್ತಾ ಇದೆ. ಆಯ್ತಾ? Okay. ಪೇಪರ್ Work ವರ್ಕು, ಹೋಮ್ ನೋಡೋದಕ್ಕಿಂತ ವರ್ಕು ಯಾರು ನೋಡ್ತಾ ಇಲ್ಲ. ಸೊ ಮಾತು ಚೆನ್ನಾಗಿ ಆಡ್ಬಿಟ್ರೆ ಹ್ಮ್. ಕತೆ ಹೇಳೋದೇ ಬೇರೆ ಸ್ಕಿಲ್ಲು, ಡೈರೆಕ್ಷನ್ ಮಾಡೋದೇ ಬೇರೆ ಸ್ಕಿಲ್ಲು. ಯಾಕಂದರೆ ಯು ಆರ್ ಹ್ಯಾಂಡ್ಲಿಂಗ್ 300 ಪೀಪಲ್ ಆರ್ ಅಟ್‌ಲೀಸ್ಟ್ 200 ಪೀಪಲ್ ಆನ್ ಸೆಟ್ ಎವ್ರಿ ಡೇ. ಸೊ ಅದೇ ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಬೇರೆ. ಸೊ ಹೆಂಗೆ ರಿಕ್ರೂಟ್ ಮಾಡ್ತಾ ಇದ್ದೀರಾ ನಿನ್ನ ಫಿಲ್ಮ್ ಮೇಕರ್‌ನ? ಹ್ಮ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಮಾತಾಡಿದ ತಕ್ಷಣ ರಿಕ್ರೂಟ್ ಮಾಡಿಬಿಟ್ರೆ ಸುಮಾರು ಕಡೆ ಅದೇ ಆಗ್ತಾ ಇರೋದು. ಮಾತಲ್ಲಿ ಸಿನಿಮಾನ ದೇ ಆರ್ ಬೈಯಿಂಗ್. ಸೊ ಇದು ಒಂದು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅಂತ ಒಂದು. ಇದು ಕಡೆ ಬಂದಾಗ ಅಲ್ಲಿಗೆ ಅರ್ಹತೆ ಇದೆ. ಅಲ್ಲಿಗೆ ಬರೋರ ಟ್ಯಾಲೆಂಟ್‌ಗೆ ಎಜುಕೇಷನ್ ಏನು? ಸೊ ಇಲ್ಲಿ ಇನ್ನೂ ಒಂದು ಮೇಜರ್ ಇಸ್ ಯುವರ್ ಫಿಲ್ಮ್ ಸ್ಕೂಲಿಂಗ್. ಹ್ಮ್, ಹ್ಮ್. ಫಿಲ್ಮ್ ಸ್ಕೂಲಿಂಗ್ ಬಿಗ್ ಮಿಸ್ ಇದೆ ನಮ್ಮಲ್ಲಿ. ಓಕೆ. ಸೊ ನಿಮಗೆ ಒಂದು ಪ್ರಾಪರ್ ಎಜುಕೇಷನ್ ಮೀಡಿಯಮ್ಮು, ಅವರೊಂದು ಪ್ರಾಪರ್ ಗೈಡೆನ್ಸು. ಓಕೆ. ಸೊ ನಿಮಗೆ ಸಿನಿಮಾ ಅನ್ನೋದು ಇಸ್ ಆ್ಯಕ್ಚುಲಿ ವೆರಿ ಬಿಗ್ ಇಂಡಸ್ಟ್ರಿ. ಸೊ ಎಂಟೈರ್ ಇಕೋಸಿಸ್ಟಮ್ ಬೇಸಿಕ್ ಆಗಿ ಫಸ್ಟ್ ಬಡ್ಡಿಂಗ್ ಟ್ಯಾಲೆಂಟ್ ಕರೆಕ್ಟಾಗಿ ಬಂತು ಅಂದರೆ ಫುಲ್ ಇಕೋಸಿಸ್ಟಮ್ ಕರೆಕ್ಟ್ ಆಗುತ್ತೆ. ಸೊ ಮೇಜರ್ ಆಗಿ ಐ ಫೀಲ್ ಮೇಜರ್ ಲ್ಯಾಕ್ ಈಸ್ ಒಂದು ಒಳ್ಳೆ ಫಿಲ್ಮ್ ಸ್ಕೂಲ್. ಇನ್ಸ್ಟಿಟ್ಯೂಟ್ ಸೊ ಇಲ್ಲ ಅಂತ ಅನ್ಸುತ್ತೆ. ಇನ್ಸ್ಟಿಟ್ಯೂಟ್ಸ್ ಇದೆ, ಸುಮಾರಿದೆ. ಒಂದು ಡೈರೆಕ್ಷನಲ್ಲಿಲ್ಲ. ಹಾ, ಹಾ. ಚಿಕ್ಕ ಪುಟ್ಟ ಫಿಲ್ಮ್ ಸ್ಕೂಲ್ಸ್ ಥರ ಇದೆ. ಆ್ಯಂಡ್ ಇವಾಗ ನಿಮ್ಗೆ ಅಲ್ಲಿ ಫಿಲ್ಮ್ ಸ್ಕೂಲಲ್ಲಿ ಲೆಕ್ಚರಿಂಗ್ ನಮ್ಗೆ ಕಾಲೇಜಲ್ಲಿ ಒಂದು ಹೇಳ್ಕೊಟ್ರು. ಹ್ಮ್, ಹ್ಮ್. ಯಾರೂ ನಿಮ್ಗೆ ಸಿನಿಮಾ ಹೇಳ್ಕೊಡೋಕ್ಕಾಗಲ್ಲ. ಸಿನಿಮಾ ನೀವೇ ಕಲಿಬೇಕು. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅದು. ಪರ್ಸನಲ್ ಎಕ್ಸ್ಪೀರಿಯನ್ಸು ಹೆಂಗೆ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದೇ ಹೊರತು ನೋಬಡಿ ಕ್ಯಾನ್ ಟೀಚ್ ಯು ಫಿಲ್ಮ್ಸ್. ಅದು ನಿಮ್ಮ ಪರ್ಸನಲ್ ಇಂಟ್ರೆಸ್ಟ್ ಮೇಲೆ ಯು ಹ್ಯಾವ್ ಟು ಡೂ. ಸೊ ಎಲ್ಲಿಂದ ಏನು ಕಲ್ತ್ಕೊಂಡು ಎಕ್ಸ್ಪೀರಿಯನ್ಸ್ ಗೈಡೆನ್ಸ್ ಕೊಡ್ತೀರಾ? ಓಕೆ. ಕ್ಯಾಮ್ರಾ, ರಿಸೋರ್ಸು, ಪೋಸ್ಟ್ ಪ್ರೊಡಕ್ಷನ್, ಟೆಕ್ನಾಲಜಿ. ಸಿನಿಮಾ ಅಂದಿದ ತಕ್ಷಣ ಇಟ್ಸ್ ಅ ವೆರಿ ಟೆಕ್ನಿಕಲ್ ಮೀಡಿಯಮ್. ಹ್ಮ್. ಓಕೆ. ನಾಟಕ ಅಂದಾಗ ಯು ಹ್ಯಾವ್ ಆರ್ಟ್, ಥಿಯೇಟರ್, ಸ್ಟೇಜ್ ಆ್ಯಂಡ್ ಅಲ್ಲಿ ಪರ್ಫಾರ್ಮೆನ್ಸು. ಇಲ್ಲಿ ಅಂದಿದ ತಕ್ಷಣ ಎಷ್ಟು ಒಳ್ಳೆ ಪರ್ಫಾರ್ಮರ್ ಇದ್ದರೂ ಶಾರ್ಟ್ ಟು ಶಾರ್ಟೇ ಆ್ಯಕ್ಟ್ ಮಾಡಬೇಕು. True. ಸೊ ಇಟ್ಸ್ ಅ ಟೆಕ್ನಿಕಲ್ ಮೀಡಿಯಮ್. ಸೊ ನೀವು ಟೆಕ್ನಿಕಲ್ ಮೀಡಿಯಮ್‌ನ ಫಸ್ಟು ಎಜುಕೇಟ್ ಮಾಡಿದಾಗ ದೇ ವಿಲ್ ಲರ್ನ್ ಪ್ರೋಸೆಸ್ ಆ್ಯಂಡ್ ದೆನ್ ಕಮ್. ಆವಾಗ ನಿಮಗೆ ಒಂದು ಪ್ರಾಪರ್ ಸ್ಟ್ರಕ್ಚರಲ್ಲಿ ಸಿಗತ್ತೆ. ಸಿನಿಮಾನೂ ಅಷ್ಟೇ. ಫ್ರಮ್ ಸ್ಕೂಲ್ ಐ ಫೀಲ್. ಯಾಕಂದರೆ ಆ ಎಕ್ಸ್‌ಪೋಜರ್ ಅಲ್ಲೇ ಸಿಗಬೇಕು. ಹ್ಮ್. ಕ್ಯಾಮ್ರಾ, ಎಡಿಟಿಂಗ್, ರಿಸೋರ್ಸ್, ಟೆಕ್ನಾಲಜಿ ಅಲ್ಲಿಂದ ಸಿಕ್ಕಿದಾಗ ಅದು ಕಲ್ತ್ಕೊಂಡು ಬರ್ತಾರೆ. ಆ್ಯಂಡ್ ಅದೇ. ಸೊ ಈ ಥರ ಓಕೆ. ಫೈನ್. ಈಗ ನೀವು ನಿಮ್ ಫಸ್ಟ್ ಇಂಟ್ರೆಸ್ಟ್ ನೀವು ಸಿನಿಮಾ ಇಂಡಸ್ಟ್ರಿಗೆ ಡೈರೆಕ್ಟರ್ ಆಗಿ ಬರಬೇಕು ಅಂತ ಅನ್ಕೊಂಡ್ರಿ.
ಸೊ ಅದೇ ರೀತಿ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಡೈರೆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಇಲ್ಲ ಮಾಡಿದ್ದೀರಾ ಯಾವ್ದಾದ್ರು? ಪ್ರಾಜೆಕ್ಟ್ ಇವಾಗ ಡೈರೆಕ್ಟ್ ಮಾಡಿದಂದ್ರೆ ಒಂದು ಶಾರ್ಟ್ ಫಿಲ್ಮ್ ಮೋಕ್ಷಪಟಮ್ ಅಂತ ಓಕೆ. ರೀಸೆಂಟಾಗಿ. ಅದು ಸುಮಾರು ಟೈಮ್ ಆಗಿತ್ತು. ಐ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ಸಿನಿಮಾಟೋಗ್ರಫಿ, ಡೈರೆಕ್ಷನ್ 2 ಒಟ್ಟಿಗೆ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ಒಟ್ಟಿಗೆ ಅಂತ. ಮಾಡೋದು ನೀವೇ 2 ನಾನೇ ಮಾಡಿದೆ. ಸೊ ಮೋಕ್ಷಪಟಮ್ ಅನ್ನೋ ಶಾರ್ಟ್ ಫಿಲ್ಮ್ ಮಾಡಿದೆ. ಈಗ ಒಂದು ಕಾನ್ಫಿಡೆನ್ಸ್ ಇದೆ. ಈಗ ಕತೆ ಬರ್ಕೊಂಡು ನೆಕ್ಸ್ಟ್ ಅಪ್ರೋಚ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ. ಎರಡನ್ನೂ ಹ್ಯಾಂಡಲ್ ಮಾಡೋದು ಈಸಿ ಅನ್ಸುತ್ತಾ ಅಥವಾ ಒಂದು ಫೀಚರ್ ಫಿಲಮ್ಗೆ ಶಾರ್ಟ್ ಫಿಲ್ಮ್ಸ್ ಓಕೆ, ಫೀಚರ್ ಫಿಲ್ಮ್ಗೂ ಈಸಿ ಅನ್ನೋದು ಏನೂ ಇಲ್ಲ ಬಾಸ್. ಅಂದ್ರೆ ನನ್ನ ಪ್ರಕಾರ ಇಫ್ ಯು ಲವ್ ಇಟ್ ಅಂದ್ರೆ ಓಕೆ, ಯು ಲವ್ ಇಟ್. ನಿಮ್ಗೊಂದು ಯಾಕಂದ್ರೆ ಎಲ್ಲಾದ್ರಲ್ಲೂ ಕಷ್ಟ ಇದೆ. ಕಷ್ಟ ಅಂತ ನೋಡಿದ್ರೆ ಕಷ್ಟನೇ. ಬಟ್ ನಿಮ್ಗದು ಎನರ್ಜಿ, ಒಂದು ಡ್ರೈವಿಂಗ್ ಫೋರ್ಸ್ ಅಂತ ಇರುತ್ತಲ್ಲ. ಸೊ ನಿಮ್ಗದು ತುಂಬಾ ಇಷ್ಟ ಆಗೋದ್ರೆ ಆ ಡ್ರೈವಿಂಗ್ ಫೋರ್ಸ್ ನಿಮ್ಗದು ಗೊತ್ತಾಗಲ್ಲ. ಅದು ಹೋಗ್ತಾ ಇರ್ತೀರಾ, ಬ್ಯೂಟಿಫುಲ್ ಆಗಿರುತ್ತೆ ಜರ್ನಿ. ಸೊ ಯಾಕಂದ್ರೆ ಡೈರೆಕ್ಟರ್‌ಗೆ ಕಡಿಮೆನಾ ಸ್ಟ್ರೆಸ್ಸು, ಎಷ್ಟು ಸ್ಟ್ರೆಸ್ ಇರುತ್ತೆ. ಪೀಪಲ್ ಮ್ಯಾನೇಜ್‌ಮೆಂಟು, ಈ ಕಡೆ captain. ಲಾಜಿಸ್ಟಿಕ್ಸು, ಟೈಮು, ಲೈಟು, ಇದ್ರ ಮಧ್ಯ ಸಾರಿ ಲೈಟಿಂಗ್ 10 ನಿಮಿಷ, ಇದು 10 ನಿಮಿಷ ಸುಮಾರು ಇರುತ್ತೆ. ಆ್ಯಂಡ್ ಎವ್ರಿ ಸೆಕೆಂಡ್ ಒಂದು ಡಿಸಿಷನ್ ತಗೊಂತಾ ಇರಬೇಕು. ಸೊ ಡೈರೆಕ್ಟರ್ಸ್‌ಗೆ ಆಕ್ಚುಲಿ ಸಿಕ್ಕಾಪಟ್ಟೆ ಟಾಸ್ಕ್ ಇದೆ. ಅದ್ರ ಜೊತೆ ಸಿನಿಮಾಟೋಗ್ರಫಿನೂ ಹ್ಯಾಂಡಲ್ ಮಾಡಬೇಕು ಅನ್ನೋದು ನನಗಾಗತ್ತಾ ಅನ್ನೋದು ನಾನು ಫಸ್ಟ್ ತಿಳ್ಕೊಬೇಕಿತ್ತು. ಹೌದು. ಐ ಆಮ್ ಕ್ವೈಟ್ ಕಾನ್ಫಿಡೆಂಟ್. ಈಗ ಕತೆಗಳು ತಗೊಂಡು ಅಪ್ರೋಚ್ ಮಾಡ್ತೀನಿ. ಬಟ್ ಏನಂದ್ರೆ ಒಂದು ಸಿನಿಮಾ ಮಾಡೋಷ್ಟಿಗೆ ತಲೆಯಲ್ಲಿರೋದು ಅರ್ಧ ಐಡಿಯಾ ಖಾಲಿ ಆಗ್ಬಿಡುತ್ತೆ. ಓಕೆ. ನೆಕ್ಸ್ಟ್ ಸೊ ಡೈರೆಕ್ಷನ್ ಅಂತ ಹೋಗಿದ ತಕ್ಷಣ ಬೇರೆ ಸೋರ್ಸಸ್ ಬಿಡಬಾರ್ದು. ಐ ಫೀಲ್ ಸಿನಿಮಾಟೋಗ್ರಫಿನೂ ಮಾಡ್ತಾ ಇರಬೇಕು, ಡೈರೆಕ್ಷನು ಮಾಡ್ತಾ ಇರಬೇಕು, ಎಡಿಟಿಂಗು ಮಾಡಬೇಕು, ವಾಟ್ ಎವರ್ ಇಟ್ ಇಸ್. ಏನೇ ಒಂದು ಪ್ರೋಸೆಸ್ ಆದರೂ ಮಲ್ಟಿ ಟಾಸ್ಕ್ ಮಾಡ್ತಾನೆ ಇರಬೇಕು. ಯಾಕಂದರೆ ನಮ್ಮಲ್ಲಿರೋದು ಕಲಿ ಆದಮೇಲೆ ಬೇರೆಯವ್ರ ಕಡೆಯಿಂದ ಕಲ್ತ್ಕೊಳ್ಳೇಬೇಕು. ಅದೇ ಥರ. ಸೊ ಇಟ್ಸ್ ಅ ಗಿವ್ ಆ್ಯಂಡ್ ಟೇಕ್. ಸೊ ಅದು ಸುಮಾರು ಒಂದು ಎನ್ವಿರಾನ್ಮೆಂಟ್, ಜನರ ಜೊತೆ ಓಡಾಡಿದಾಗ ಬೇರೆ ಬೇರೆ ಎನ್ವಿರಾನ್ಮೆಂಟಲ್ಲಿ ಯು ವಿಲ್ ಲರ್ನ್. ಇವಾಗ ಶಶಾಂಕ್ ಸರ್ ಹತ್ರ ಕಲ್ತಿದೆ ಅಪ್ರೋಚ್ ಬೇರೆ. ಬೇರೆ ಡೈರೆಕ್ಟರ್ಸ್ ಹತ್ರ ಕಲ್ತಾಗಲೇ ಬೇರೆ. ಇವಾಗ ಸೀನಿಯರ್ ಡೈರೆಕ್ಟರ್ಸ್ ಹತ್ರ ವರ್ಕ್ ಮಾಡಿದಾಗ ನಿಮ್ಮದು ಅವ್ರದ್ದು ಥಾಟ್ಸು ಕ್ಲಾರಿಟಿನೇ ಬೇರೆ. ಯಂಗ್ಸ್ಟರ್ಸ್ ಜೊತೆ, ಹೊಸಬ್ರ ಜೊತೆ ಮಾಡಿದಾಗ ಆಂಬಿಷಿಯಸ್ ಆಗಿರುತ್ತೆ ಥಾಟ್ಸು. ಅದನ್ನ ಎಕ್ಸಿಕ್ಯೂಟ್ ಮಾಡುವಾಗ ಬೇರೆ ಥರ ಇರುತ್ತೆ. ಸೊ ಯು ಗೆಟ್ ಟು ಲರ್ನ್ ಬೇರೆ 2 ಡಿಫ್ರೆಂಟ್ ವರ್ಲ್ಡ್ಸ್. ಸೊ ಐ ವಾಸ್ ಲಕ್ಕಿ. ಸೀನಿಯರ್ ಡೈರೆಕ್ಟರ್ ಜೊತೆನೂ ವರ್ಕ್ ಮಾಡೋಕ್ಕೆ ಚಾನ್ಸ್ ಸಿಕ್ತು, ಹೊಸಬ್ರ ಜೊತೆನೂ ಮಾಡ್ತಾ ಇದ್ದೀನಿ. ಓಕೆ. ಸೊ ಈಗ ಸಿನಿಮಾಸಲ್ಲಿ ನೀವು ಹೇಳಿದ್ರಿ ಏನು ಥಿಯೇಟರ್ಸ್ ಆಗಿರ್ಬೋದು ಕ್ವಾಲಿಟಿ ಅಷ್ಟು ಇಲ್ಲ ಕಂಪೇರ್ ಮಾಡಿದ್ರೆ, ನೀವು ಸಿನಿಮಾಟೋಗ್ರಫಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಆ ಸ್ಕ್ರೀನ್ ಮೇಲೆ ಅಷ್ಟು ಪ್ರೆಸೆಂಟ್ ಬರಲಿಲ್ಲ ಅಂತಂದರೆ ಅದು ನಮಗೆ ಅದು ಸ್ಯಾಟಿಸ್ಫೈ ಆಗಲ್ಲ ಅಂತ. ಸೊ ಅದೇ ರೀತಿ ನೋಡಿದ್ರೆ ನಾವು ಬೇರೆ ಸ್ಟೇಟ್ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಪ್ರೈಸ್ ಜಾಸ್ತಿ ಇದೆ, ಟಿಕೆಟ್ಸ್ ಪ್ರೈಸು. ಸೊ ಅದ್ರ ಬಗ್ಗೆ ನಿಮ್ಮ ಏನು ಒಪಿನಿಯನ್ ಏನು ಅದ್ರ ಬಗ್ಗೆ? ಇದು ಇಟ್ ಈಸ್ ಅ ಬಿಗ್ ಟಾಪಿಕ್. ಓಕೆ. ಆ್ಯಂಡ್ ಇದ್ರ ಬಗ್ಗೆ ನಾನು ಒಪಿನಿಯನ್ ಸ್ಟೇಟ್ ಮಾಡೋದಕ್ಕಿಂತ ನಂದು ಪಾಯಿಂಟ್ ಏನಂದರೆ, ಸಿನಿಮಾ ಅನ್ನೋದು ಈಸ್ ಅ ಕಮ್ಯುನಿಟಿ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಕಮ್ಯುನಿಟಿ ವ್ಯೂಯಿಂಗ್ಗೆ ಏನು ಬೇಕು, ಕಾಸ್ಟು, ಬಜೆಟು, ಎನ್ವಿರಾನ್ಮೆಂಟು, ಟಿಕೆಟ್ ಕಾಸ್ಟಿಂದ ಪಾಪ್ಕಾರ್ನಿಂದ, ಸೊ ಆ ಕಂಫರ್ಟಬಲ್ ಮಾಡಿಕೊಟ್ರೆ ಜನ ಬಂದೇ ಬರ್ತಾರೆ. ಸಿನಿಮಾ ಕತೆ ಅನ್ನೋದೇ ನಾವು ಆ್ಯಕ್ಚುಲಿ ಮುಂಚೆಯಿಂದನೂ ಅಷ್ಟೇ ಸ್ಟೋರಿ ಟೆಲ್ಲಿಂಗ್ ಸುಮಾರು ವರ್ಷಾಂದನೇ ಇದೆ. ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ ನಡೆಯೋದೇ ಒಂದು ಕಮ್ಯುನಿಟಿಯಲ್ಲಿ. ಇವಾಗ ನಾವು ನಮ್ಮ ಸ್ಪೇಸಲ್ಲಿ ಕೂತ್ಕೊಂಡು ಒಂದು ಸಿನಿಮಾ ನೋಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಟಿವಿಯಲ್ಲಿ ನೋಡೋ ಎಂಜಾಯ್ಮೆಂಟೇ ಬೇರೆ. ಒಂದು ಜನರ ಮಧ್ಯ ಕೂತ್ಕೊಂಡು ಅವ್ರು ನಗಾಡುವಾಗ ನಮ್ಮದು ಒಂದು ಖುಷಿ. ಸೊ ದ ಲೆವೆಲ್ ಆಫ್ ಎಂಜಾಯ್ಮೆಂಟ್ ಅಪ್ಸ್ಕೇಲ್ ಆಗುತ್ತೆ. ಓಕೆ. ನಾವು ಒಬ್ಬರೇ ಕೂತ್ಕೊಂಡು ನೋಡಿದಾಗ ದೆರ್ ಇಸ್ ಅ ಲಿಮಿಟೇಷನ್, ಒಂದು ಸಪ್ರೆಸ್ ಮಾಡ್ಕೊತೀವಿ. ಓಕೆ. ಬಟ್ ಕಮ್ಯುನಿಟಿ ವ್ಯೂಯಿಂಗ್, ಸ್ಟೋರಿ ಟೆಲ್ಲಿಂಗೇ ಆ್ಯಕ್ಚುಲಿ ಕಮ್ಯುನಿಟಿ ವ್ಯೂಯಿಂಗೆ. ಸೊ ಅದಕ್ಕೆ ಒಂದು ಎನ್ವಿರಾನ್ಮೆಂಟ್ನ ಅರ್ಥ ಮಾಡಿಕೊಂಡು ರೀಕ್ರಿಯೇಟ್ ಮಾಡಿಕೊಟ್ರೆ ಜನ ಈಗಲೂ ಬರ್ತಾ ಇದ್ದಾರೆ, ಇನ್ನೂ ಚೆನ್ನಾಗಿ ಬರ್ತಾರೆ. ಓಕೆ. ಓಕೆ. ನೆಕ್ಸ್ಟ್ ಸೆಗ್ಮೆಂಟ್ ಹೋಗ್ಬೇಕಂದ್ರೆ, ಒನ್ ವರ್ಡ್ ಅಬೌಟ್ ದೀಸ್ ಪೀಪಲ್ ಅಂತಂದ್ರೆ ನೀವು ಏನು ಹೇಳ್ತೀರಾ? ನಾನು ಮೆನ್ಷನ್ ಮಾಡ್ತೀನಿ. ನನ್ನ ಸಿಗಾಕ್ಸ್ಬೇಡಿ. ಹಾಗೇನಿಲ್ಲ, ಇದೆ. ನೀವು ಆಲ್ರೆಡಿ ಹೇಳಿದ್ರಿ. ಶಿವರಾಜ್ ಕುಮಾರ್ ಬಗ್ಗೆ, ಸರ್ ಬಗ್ಗೆ ಏನು ಹೇಳ್ತೀರಾ? ಸರ್ ಬ್ಯೂಟಿಫುಲ್. ಅಂದರೆ ಇಸ್ ಲೈಕ್ ಅ ಜೆಮ್ ಆಫ್ ಅ ಪರ್ಸನ್, ಇಸ್ ಅ ಗಾಡ್ ಅನ್ಬೋದು. ದೆನ್ ಗಣೇಶ್ ಸರ್, ಗೋಲ್ಡನ್ ಮ್ಯಾನ್, ನಿಜವಾಗ್ಲೂ ಗೋಲ್ಡರ್. ಡಾರ್ಲಿಂಗ್ ಕೃಷ್ಣ ಅವರು, ವೆರಿ ಫ್ರೆಂಡ್ಲಿ ಆ್ಯಂಡ್ ಪ್ರೊಡ್ಯೂಸರ್ ಫ್ರೆಂಡ್ಲಿ. ಆಕ್ಟರ್ ಕಿಶೋರ್ ಸರ್ ಡಿಸಿಪ್ಲಿನ್, ಸಿಸ್ಟಮ್ಯಾಟಿಕ್, ಅಂದರೆ ಶಿಸ್ತು, ಸಖತ್ ರೆಸ್ಪೆಕ್ಟ್. ರುಕ್ಮಿಣಿ ವಸಂತ್, ವೆರಿ ಗ್ರೇಷಿಯಸ್, ವೆರಿ ಬ್ಯೂಟಿಫುಲ್ ಆ್ಯಂಡ್ ಲಾಂಗ್ ವೇ ಟು ಗೋ ಫಾರ್. ಓಕೆ. ಶಶಾಂಕ್ ಸರ್, ಮೈ ಮೆಂಟರ್ ಆ್ಯಂಡ್ he can be a mentor to a lot of people. Lot of skills and filmmaking abilities ಇದೆ. He is
ಎನರ್ಜೆಟಿಕ್. ಈಗಲೂ ಆ ಎನರ್ಜಿ, ಆ ಪ್ಯಾಷನ್ ಅದನ್ನ ಶಶಾಂಕ್ ಸರ್ ಒನ್ ವರ್ಡಲ್ಲಿ ಡಿಫೈನ್ ಮಾಡೋದು ಕಷ್ಟ. ಯಾಕಂದ್ರೆ ಐ ನೋ ಹಿಮ್ ಅಪ್ ಕ್ಲೋಸ್ ಅಂಡ್ ಪರ್ಸನಲ್. ಸೊ ಓಕೆ. ಬಿಗ್ ರೆಸ್ಪೆಕ್ಟ್, ಬಿಗ್ ಸಲ್ಯೂಟ್ ಸರ್ಗೆ. ಸೂರಿ ಸರ್. ಎಲ್ಲಾರ್ದು ಫೇವ್ರೆಟ್ ಹಾಂ. ಓಕೆ. ಸೂರಿ ಸರ್. ಆ್ಯಂಡ್ ಫೈನಲಿ ಉಪೇಂದ್ರ ಸರ್. ಉಪ್ಪಿ ಸರ್ ವೆರಿ ಪ್ಯಾಷನೆಟ್ ಆ್ಯಂಡ್ ಲವಿಂಗ್ ಸಿನಿಮಾ, ಸ್ಟೇಟ್, ಪೊಲಿಟಿಕ್ಸ್. ಇಷ್ಟ ಇಲ್ಲ ಅಂದ್ರೆ ನೀವು ಯಾವ್ದಾದ್ರು ಪ್ರಾಜೆಕ್ಟ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಿದ್ಯಾ? ಇಷ್ಟ ಇಲ್ಲ ಅನ್ನೋದು ಇಲ್ಲ, ಆ ಥರ ಇಲ್ಲ. ಆಗಲ್ಲ. ಅಂದರೆ ನಿಮ್ಗೊಂದು ಎಕ್ಸೈಟ್ಮೆಂಟೇ ಇಲ್ಲ ಅಂದಾಗ ಹ್ಮ್. ಅದನ್ನ ನೀವು ಹೆಂಗೆ ಯು ಹ್ಯಾವ್ ಟು ಟ್ರಾವೆಲ್ ವಿತ್ ದ ಟೀಮ್ 40-50 Yeah, ಡೇಸು. yeah. True. ಸೊ ನಿಮ್ಗೊಂದು ಫೇಕ್ನೆಸ್ ಇಟ್ಕೊಂಡು 50 ಡೇಸ್ ಟ್ರಾವೆಲ್ ಮಾಡೋಕ್ಕಾಗೋದಿಲ್ಲ. ಒಂದು ಕಾನ್ಸೆಪ್ಟು, ಕತೆ ಇಷ್ಟ ಆಗಿಲ್ಲ ಅಂದರೆ 2-3 ರೀತಿ ಇದೆ. ಅದು ಆನ್ ಕ್ಯಾಮ್ರಾ ಹೇಳೋದು ಬೇಡ. ಆ ಥರ ಆ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಹಂಗೆ ಸ್ಲೋ ಆಗಿ ದೂರ ಬಂದ್ಬಿಡ್ತೀವಿ. ಜಸ್ಟ್ ರೆಮ್ಯುನರೇಷನ್ ಅಂತ ಹೇಳಿ ಆ ಥರ ಏನೋ ರೆಮ್ಯುನರೇಷನ್ನು, ಡೇಟ್ಸು, ಇಲ್ಲ ಏನೋ ಒಂದು ಸಮ್ ರೀಸನಿಂಗ್ ಆ್ಯಂಡ್ ದೆನ್ ವಿ ವಿಲ್ ಗೆಟ್ ಔಟ್. ಡೇಟ್ಸ್ ಬಗ್ಗೆ ಮಾತಾಡಿದ್ರಿ. ಈ ಥರ ಡೇಟ್ ಕ್ಲಾಶ್ ಆಗಿ ನಿಮ್ಗೆ ಯಾವ್ದಾದ್ರು ಪ್ರಾಜೆಕ್ಟ್ಸ್ ನಿಮ್ ಕೈ ತಪ್ಪೋಗಿದೆಯಾ ಏನಾದ್ರು? ಕೌಸಲ್ಯ ಮಿಸ್ ಆಯಿತು. ಶಶಾಂಕ್ Okay, ಸರ್. ಶಶಾಂಕ್ Okay. ಸರ್ದು. ಹಾಂ, ಹಾಂ. ಆವಾಗ ಬಾನದಾರಿಲಿ ನಡೀತಾ ಇತ್ತು. ಸೊ ಹ್ಮ್. ಅದರದ್ದು ಹೋಮ್ ವರ್ಕು, ಪ್ರೀ ಪ್ರೊಡಕ್ಷನ್ ಎಲ್ಲ ಮಾಡಿದ್ವಿ. Okay. ಕೀನ್ಯಾಗ್ ಹೋಗ್ಬೇಕಿತ್ತು. ಸೊ ಅದು ಕೆಪ್ಟ್ ಪುಷಿಂಗ್ ಹ್ಮ್. ಕ್ವೈಟ್ ಸಮ್ ಟೈಮ್. ಆವಾಗ ಸೊ ಸರಿ. ಅವ್ರಿಗೂ ಟೈಮ್ ಲೈನ್ಸ್ ಟೈಟ್ ಇತ್ತು. ಓ, ಸೊ ಅದನ್ನ ದೇ miss ವೆಂಟ್ ಅಹೆಡ್. ಮಾಡ್ಕೊಂಡ್ರಿ. ಅದೊಂದು ಮಿಸ್ ಆಯಿತು. ಹ್ಮ್. ಸೊ ಆಮೇಲೆ ಒಂದು ಕ್ವಶನ್ಗೆ ಇನ್ನೊಂದು ಕ್ಲಾರಿಟಿ. ನೀವು ಕತೆ ಇಷ್ಟ ಆಗಿಲ್ಲ ಅಂದರೆ ಅಂತ ಒಂದು ಪಾಯಿಂಟ್ ಹೇಳಿದ್ರೆ, ಕತೆ ಇಷ್ಟ ಆಗದೆ ಇರೋದು ತುಂಬ ಲಾಸ್ಟ್ ಆಪ್ಷನ್. ಇವಾಗ ನಮ್ಮ ಹತ್ರ ಬಂದಾಗ ಕತೆಗಳು ಮೋಸ್ಟ್ಲಿ ರೆಡಿ ಆಗಿರುತ್ತೆ. ಓಕೆ, ರೆಡಿ ಆಗಿದ್ದಾಗ ಸ್ಕ್ರಿಪ್ಟು ಓಕೆ ಆಗಿರುತ್ತೆ, ಪ್ರೊಡಕ್ಷನ್ ಕಡೆಯಿಂದನೂ ಓಕೆ ಆದಮೇಲೆ ಬರೋದು. ಸೊ ಯುವರ್ ಜಾಬ್ ಬಿಕಮ್ಸ್ ಟು ಹೌ ಟು ಮೇಕ್ ದಿಸ್ ಬೆಟರ್. Yeah. ಓಕೆ. Okay. ಸೊ ಯು ವಿಲ್ ನಾಟ್ ಸಿಟ್ ಅಂಡ್ ಥಿಂಕ್ ಕತೆ ಚೆನ್ನಾಗಿಲ್ಲ ಅಂತ ಗಿವ್ ಅಪ್ ಮಾಡ್ಬಿಡಲ್ಲ. ಓಕೆ, ಐಡಿಯಾಲಜೀಸ್ ಮ್ಯಾಚ್ ಆಗದೆ ಇರಾಗ ಯು ಗೆಟ್ ಔಟ್ ಆಫ್ ಇಟ್. ಕತೆ ಚೆನ್ನಾಗಿಲ್ಲ ಅಂತ ಯಾವತ್ತೂ ಯಾರೂ ಆ್ಯಕ್ಚುಲಿ ವಾಕೌಟ್ ಆಗಲ್ಲ. ಯಾಕಂದರೆ ನೀವು ಬಂದಿರೋದೇ ಬೆಟರ್ ಮಾಡೋಕ್ಕೆ. ಐಡಿಯಾಲಜೀಸ್ ತುಂಬ ಹೊಡಿತಾ ಇದೆ. ಓಕೆ, ಗೊತ್ತು, ನಾವು ವರ್ಕ್ ಮಾಡಿದೆ ದಿನಾ ರಿಫ್ಟ್ ಇರುತ್ತೆ. ಆ ಥರ ಕಡೆ ಆಚೆ ಬಂದಿದೆ ಹೊರತು ಕತೆ ಇಷ್ಟ ಆಗಿಲ್ಲ ಅಂತ ಬಂದಿದ್ದಿಲ್ಲ. ಯಾಕಂದರೆ ದಟ್ ಈಸ್ ಯುವರ್ ಜಾಬ್ ಅಲ್ವಾ. ಒಂದು Yeah. ಸ್ಕ್ರಿಪ್ಟ್ ಬಂತು ಅಂದರೆ ಅದನ್ನ ಹೆಂಗೆ ಬೆಟರ್ ಮಾಡ್ತೀರಾ ಅಂತ ನೋಡ್ತೀರಾ ಹೊರತು ಒಂದು ಐಡಿಯಾಲಜಿ ಸಿಂಕ್ ಆಗಿಲ್ಲ ಅಂದರೆ ಸ್ಲೋ ಆಗಿ ನಾವು ಸಿಂಕ್ ಆಗಬೇಕು. ಸೊ ಆ ಥರ ಯಾವುದೋ ಶಾರ್ಟ್ಸ್ ನಿಮಗೆ ನೀವು ಒಂದೇ ಹೇಳಿದ್ದು ಡೈರೆಕ್ಟರ್ ಅದನ್ನ ಅಕ್ಸೆಪ್ಟ್ ಮಾಡಿಲ್ದೇ ಅಲ್ಲ, ಅದು ಇದ್ದೇ ಇರುತ್ತೆ. ಅದು ಎಲ್ಲ ಸಿನಿಮಾಲು ಎವ್ರಿ ಡೇ ಇದ್ದೇ ಇರುತ್ತೆ. ಏನಕ್ಕೆ ಅಂದರೆ ಅಲ್ಲಿ ಏನು ಪರ್ಸನಲ್ ಇಲ್ಲ. ನಾನು ಒಂದು ಪ್ರಾಜೆಕ್ಟ್ಗೋಸ್ಕರ ಕೆಲಸ ಮಾಡ್ತಿರ್ತೀರಾ, ಯಾವಾಗಲೂ ಎಫೆಕ್ಟಿವ್ ಆಗಿ ಬರಲಿ ಅಂತ. ಆ್ಯಂಡ್ ವಾಟ್ ವಿ ಸೇಸ್ ಅಂದರೆ ಅದೊಂದು ಸೇಯಿಂಗ್ ಇದೆ, ನಥಿಂಗ್ ಇಸ್ ಬಿಗರ್ ದನ್ ದ ಫಿಲ್ಮ್. Yeah. ಸೊ ನಂದು ಇಮೋಷನ್ಸು, ನಂದು ಪರ್ಸ್ನಲ್ ವೆಂಡೇಟಾ ಸಿನಿಮಾಗೆ ಅದು ಬೇರೆ. ಓಕೆ, ಸಿನಿಮಾ ಅಂತ ಬಂದಾಗ ಸಿನಿಮಾ ಇಸ್ ದಿ ಅಲ್ಟಿಮೇಟಮ್. ಯುವರ್ ಸ್ಕ್ರಿಪ್ಟ್ ಈಸ್ ದ ಗಾಡ್, ಯುವರ್ ಫಿಲ್ಮ್ ಇಸ್ ದ ಗಾಡ್. ಸೊ ಅದಕ್ಕೆ ನೀವು ಜಸ್ಟಿಸ್ ಕೊಡಲೇಬೇಕು. ಆಮೇಲೆ ನಾವು ಕಿತ್ತಾಡೋದು, ಹೊಡೆದಾಡೋದು, ರಿಕ್ವೈರ್ಮೆಂಟ್ಸ್ ಬೇಕು ಅನ್ನೋದು ಎಲ್ಲ ಕತೆಗೆ, ಸ್ಕ್ರಿಪ್ಟಿಗೆ. ನನಗಂತೂ ಮನೆಗಂತೂ ತೊಗೊಂಡೋಗಲ್ಲ, ಇಲ್ಲ ನಾವು ವಿ ವಿಲ್ ನಾಟ್ ಡೂ ಎನಿಥಿಂಗ್ ವಿತ್ ಇಟ್. ಬಟ್ ಅಗೇನ್ ದಟ್ಸ್ ಹೌ ಯು ಟ್ರೈ ಟು ಫೈಂಡ್ ಅ ಬ್ಯಾಲೆನ್ಸ್. ಒಂದು ಔಟ್ಪುಟ್ ಚೆನ್ನಾಗಿ ಬರಲಿ ಅಂತ ಮಾತ್ರ ನೀವು ಎಲ್ಲ ಹೊಡೆದಾಡೋದು ಸಿನಿಮಾಗೆ. ಯಾಕಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ. ಓಕೆ, ಇವಾಗ ಸ್ಮಾರ್ಟ್ ಫೋನ್ ಇದ್ದಿದ ತಕ್ಷಣ ಎವ್ರಿಬಡಿ ಬಿಕಮ್ಸ್ ಅ ಫೋಟೋಗ್ರಾಫರ್, ಐಲ್ ಬಿ ಆನೆಸ್ಟ್. ಓಕೆ, ಆದರೂ ಓಕೆ, ಕ್ಯಾಮ್ರಾನು ಇವಾಗ ಟ್ಯುಟೋರಿಯಲ್ಸ್ ಇದೆ, ಯೂಟ್ಯೂಬಲ್ಲಿ ಸುಮಾರಿದೆ. ಎನಿಬಡಿ ಕ್ಯಾನ್ ಹ್ಯಾಂಡಲ್ ಕ್ಯಾಮ್ರಾ. ಅದೆಲ್ಲ ಬಿಟ್ಟು ನಿಮ್ಮನ್ನ ಕರೀತಾರಂದರೆ ಓಕೆ, ಏನಕ್ಕೆ, ಏನೋ ಒಂದು ಇರುತ್ತೆ. ಸೊ ಅದಕ್ಕೆ ನೀವು ಜಸ್ಟಿಸ್ ಕೊಡಬೇಕು. ನಿಮ್ಮನ್ನ ಕರೆಸ್ತಿದೆ ಒಂದು ಕ್ವಾಲಿಟಿ ಆಫ್ ಫಿಲ್ಮ್ ಅಪ್ಸ್ಕೇಲ್ ಮಾಡಬೇಕು ಅಂದಾಗ ಅದನ್ನು ಮಾಡಬೇಕು. ಪರ್ಸ್ನಲ್ ವೆಂಜನ್ಸ್ ಇಲ್ಲ ಈಗೋ ಇದೆಲ್ಲ ಮಧ್ಯ ತಂದು ಇಟ್ಟು ಸಿನಿಮಾ ಹಾಳಾದರೆ ಪಾಯಿಂಟ್ ಏನು. ಆಮೇಲೆ ವಾಟ್ ಐ ಬಿಲೀವ್ ಇಸ್ ನಿಮ್ಮನ್ನ ನೀವು ಎಷ್ಟು ಎಜುಕೇಟ್ ಮಾಡಿಕೊಂಡು ಅಪ್ಸ್ಕಿಲ್ ಮಾಡ್ಕೊತೀರಾ, ಸ್ಕಿಲ್ಸ್ ಬೇಸಿಕ್ಲಿ. ಓಕೆ, ಯು ಕ್ಯಾನ್ ಸ್ಟೇ ಇನ್ ದ ಕಾಂಪಿಟೇಷನ್. ಇವತ್ತು ಕಾಂಪಿಟೇಷನ್ನು ಎಷ್ಟು ಬೇಗ ಬೆಳೀತಾ ಇದೆ, ಚೇಂಜ್ ಆಗ್ತಾ ಇದೆ. ವಿತ್ AI ಆ್ಯಂಡ್ ಟೆಕ್ನಾಲಜಿ. ಅನ್ಕೊಂಡೆ ಹೇಗೆ ಇಂಪ್ಯಾಕ್ಟ್ ಮಾಡ್ತಿದೆ ಅಂತ. ಸೊ ಐ ಜಸ್ಟ್ ಫಿನಿಶ್ ದಿಸ್. ಸೊ ಈ ಪಾಯಿಂಟಲ್ಲಿ ನೀವು ಎಷ್ಟು ಕಾಂಪಿಟೇಟಿವ್ ಆಗಿ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡು ಆಗ್ತಿರೋ ಅಷ್ಟು ಇಂಪಾರ್ಟೆಂಟು. ಯಾಕಂದರೆ ದೇರ್ ಇಸ್ ನೋ ರೂಮ್. ಕಾಂಪಿಟೇಷನು ಅಷ್ಟೇ ಇದೆ. ಇವಾಗ ನಿಮ್ಮ ಪರ್ಸ್ನಲ್ ಈಗೋ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಅಷ್ಟಕ್ಕೆ ಸ್ಪೇಸೇ ಇಲ್ಲ. ಓಕೆ, ಇನ್ ಟುಡೇಸ್ ವರ್ಲ್ಡ್. ಆಮೇಲೆ ಎಲ್ಲರೂ ಸೆನ್ಸಿಬಲ್ ಇದ್ದಾರೆ. ಅದೇ ಹೇಳಿ, ಸೆನ್ಸಿಬಿಲಿಟಿ ಅಷ್ಟಕ್ಕಿಂತ ಕೆಳಗೆ ಹೊಡಿತು ಅಂದರೆ ಅಂಥದ್ದನ್ನ ಸ್ಕ್ರಿಪ್ಟ್ ಅಂತ ಅಲ್ಲ, ಅಂಥ ಪ್ರಾಜೆಕ್ಟ್ ಎಕ್ಸಿಟ್ ಆಗ್ಬಿಡ್ಬೇಕು. ಸೊ ಯಾಕಂದರೆ ಯಾರು ಪರ್ಸ್ನಲ್ಗೋಸ್ಕರ ನೀನು ನಂಗೆ 4 ಲೈಟ್ ಬೇಕು ಅಂದರೆ ನಾನು ಮನೆಗಂತೂ ಹಾಕೊಳ್ಳಲ್ಲ, ಸಿನಿಮಾಗೆ ತಾನೇ ಹಾಕ್ತೀವಿ. ಸೊ ಈ ಥರ ಅದೇ ದಟ್ಸ್ ದ ಹೋಲ್ ಪಾಯಿಂಟ್. ಆ ಪಿಕ್ಚರ್ ಅದಕ್ಕೋಸ್ಕರನೇ ದಿನ ಜಗಳ ಇರುತ್ತೆ ಡೈರೆಕ್ಟರ್ಸ್ ಜೊತೆನೂ. ಇಟ್ಸ್ ನಾಟ್
ಆರ್ಗ್ಯುಮೆಂಟ್ಸ್ ಅಂದ್ರೆ ನಿಮ್ಮ ಐಡಿಯಾ ಏನು, ನನ್ನ ಐಡಿಯಾ ಏನು, ವಾಟ್ ಈಸ್ ಬೆಟರ್ ಫಾರ್ ದಿಸ್ ಸಿಚುಯೇಷನ್ Yeah. ಅನ್ನೋದ್ರ ಮೇಲೆ ಡಿಸ್ಕಷನ್ ಇರುತ್ತೆ. ಅದು ಆ ರೀತಿಯಲ್ಲೇ ನೋಡಬೇಕು ಎಲ್ಲರೂ. ಆರ್ಗ್ಯುಮೆಂಟ್ ಆಗಿ ನೋಡ್ಕೊಂಡು ಪರ್ಸನಲ್ ಆಗಿ ತಗೊಂಡು ಅದು ಒಂದು ಆಗಿದೆ. ಒಂದೆರಡು ಕಡೆ ಅರ್ಧ ದಿನ ಮಾತಾಡ್ದೇನೋ ಶೂಟ್ ಮಾಡಿದ್ದಾರೆ. ಹಂಗೆ ಆ ಥರ ಎಲ್ಲ ಅನ್ಸ್ಬಿಡುತ್ತೆ. ಬಟ್ ಎನಿವೇಸ್ ಫೈನಲ್ ಅಲ್ಲಿ ಅದು ಸಿನಿಮಾ ಸ್ಕ್ರೀನ್ ಮೇಲೆ ನೋಡಿದಾಗ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು ಚೆನ್ನಾಗಿ ಬಂದಿದೆ. ಯಾಕಂದ್ರೆ ಎಂಡ್ ಆಫ್ ದ ಡೇ 30 ಡೇಸ್ ಶೆಡ್ಯೂಲು. ಅಷ್ಟೇ ಸ್ಟ್ರೆಸ್ ಇರುತ್ತೆ. ಓಕೆ. ಏನೇನೋ ಸಿಚುವೇಷನಲ್ಲಿ ಶೂಟ್ ಮಾಡ್ತಾ ಇರ್ತೀವಿ. ಮಳೆ, ಅನ್‌ಕಂಫರ್ಟಬಲ್‌ನೆಸ್ ಎಲ್ಲರಿಗೂ ಮೂಡ್ ಸ್ವಿಂಗ್ಸ್ ಇದ್ದೇ ಇರುತ್ತೆ. ಸೊ ಅಲ್ಲಿ ಕಿತ್ತಾಡೋದು ಎಂಡ್ ಆಫ್ ದ ಡೇ ಸಿನಿಮಾ ನೋಡಿದಾಗ ಚೆನ್ನಾಗಿತ್ತು ಅಂದಾಗ ಅದೆಲ್ಲ ಮರ್ತೋಗುತ್ತೆ. ಸೊ ಎಂಡ್ ಆಫ್ ದ ಡೇ ಆ ಪ್ರಾಡಕ್ಟ್‌ಗೋಸ್ಕರ ಹೊಡೆದಾಡ್ತೀವಿ. ಅದು ಚೆನ್ನಾಗಿ ಬಂತು ಅಂದರೆ ಎಲ್ಲರಿಗೂ ಖುಷಿ. ಸೊ ಈಗ ಇವಾಗ ಅದೇ ಇದು ಒಂದು ಎಐ ಬಗ್ಗೆ AI ಮೆನ್ಷನ್ ಮಾಡಿದ್ವಿ. ಹಾ. ಎಐ ಟುಡೇ ಒಂದು ತುಂಬ ಕಾಂಪಿಟೇಟಿವ್ ಆಗಿದೆ. ಓಕೆ. ಇನ್ನೊಂದು ತುಂಬ ಫಾಸ್ಟಾಗೂ ಬೆಳೀತಾ ಇದೆ. ಓಕೆ. ಸೊ ಇವತ್ತಿನ ಟೈಮ್‌ಗೆ ಎಐ ಈಸ್ ಮೇಕಿಂಗ್ ಯುವರ್ ಲೈಫ್ ಈಸಿ. ಬಟ್ ಏನೇ ಆದರೂ ಎಐ ಈಸ್ ದೇರ್ ಟು ಅಸಿಸ್ಟ್ ಯು. Yeah. ಸೊ ಅಸಿಸ್ಟ್ ಯು ಅಂದಾಗ ನಿಮಗೆ ಏನು ಬೇಕು ಅನ್ನೋದೊಂದು ಕ್ಲಾರಿಟಿ ಇತ್ತು ಅಂದರೆ ಎಐ ಹತ್ರ ಕೆಲಸ ತೆಗೆಸ್ಕೊಳ್ಳೋದು ಈಸಿ. ಈಗ ರೆಫರೆನ್ಸ್ So, ತಗೊಳ್ಳೋದಕ್ಕೆ ಈಸಿ ಆಗುತ್ತೆ ಹಾಂ. ನಿಮ್ಗೆ ಯಾವ್ದು. ರೆಫರೆನ್ಸ್ ಇವಾಗ ಎಐ ಕಾನ್ಸೆಪ್ಟ್‌ನ ಒಂದು ಇಲ್ಲಸ್ಟ್ರೇಟರು ಇಲ್ಲ ಬೇರೆ ಆರ್ಟಿಸ್ಟ್ ಹತ್ರ ನಾವು ವರ್ಲ್ಡ್ ರೀಕ್ರಿಯೇಟ್ ಮಾಡ್ತಾ ಇದ್ವಿ. ಈಗ ಆ ಥರದ್ದೆಲ್ಲ ಸ್ವಲ್ಪ ಈಸಿ ಆಗೋಯ್ತು. ಜಸ್ಟ್ ಎಐ ಅಲ್ಲಿ ದೊಡ್ಡ ದೊಡ್ಡ ಫಿಲಮ್ ಎಲ್ಲ ರಿಪ್ಲೇಸ್ ಮಾಡ್ತಿದ್ದಾರೆ ಶಾರ್ಟ್ಸ್ಗೆ. ಪಿಜಿ ಶಾರ್ಟ್ಸ್‌ಗೆ ಸುಮಾರು ರಿಪ್ಲೇಸ್‌ಮೆಂಟ್ಸ್ ಇದೆ. ಡೇ ಟು ನೈಟು. Yeah. ಸೊ ಇದೆ. ಅದೇ ಏನೇ ಆದರೂ ನಿಮಗೆ ಏನು ಬೇಕು ಅಂತ ಗೊತ್ತಿದ್ರೆ ಎಐ ಹತ್ರ ಮಾಡಿಸ್ಕೊಬೋದು. ಆ ಕ್ರಿಯೇಟಿವಿಟಿ ಮಿಸ್ ಆಗ್ತಿದೆ ಅಂತ ಅನ್ಸುತ್ತಾ ಏನಾದ್ರು ಎಐ ಅಲ್ಲಿ ಮಾಡಿದ್ರೆ? ಇಲ್ಲ. ಅಂದರೆ ವರ್ಲ್ಡ್ ಚೇಂಜ್ ಆಗ್ತಾನೆ ಇದೆ. ನೀವು ಅಡಾಪ್ಟ್ ಆಗಲೇಬೇಕು. ಓಕೆ. ಸೊ ಫಾರ್ ಎಕ್ಸಾಂಪಲ್ ಥಿಯೇಟರ್ ಇತ್ತು, ಟಿವಿ ಬಂತು. ಟಿವಿ ಬಂದಿದ ತಕ್ಷಣ ಥಿಯೇಟರ್ ಮುಗ್ದೋಯ್ತು ಅಂದರು, ಅಡಾಪ್ಟ್ ಆಯಿತು. ಸೊ ಇವತ್ತು OTT ಬಂತು, ಸಿನಿಮಾ ಮುಗ್ದೋಯ್ತು ಅಂದರು. ಸಿನಿಮಾ ಸ್ಟಿಲ್ ಅಡಾಪ್ಟಿಂಗ್. ಸೊ ಎವಲ್ಯೂಷನ್ ಅನ್ನೋದು ಕಾನ್ಸ್ಟೆಂಟ್ ಆಗಿ ಇದ್ದೇ ಇರುತ್ತೆ. ಸೊ ನೀವು ಎವಾಲ್ವ್ ಆಗ್ತಾ ಇರಬೇಕು ಆ್ಯಂಡ್ ಚೇಂಜ್ಗೆ ರೀಸೆಟ್ ಆಗಬೇಕು. ಇಲ್ಲಾಂದರೆ ಯು ವಿಲ್ ಗೆಟ್ ಲಾಸ್ಟ್ ಇನ್ ದ ಕಾಂಪಿಟೇಷನ್. ಓಕೆ. ಸರ್ ಈಗ ಕ್ವಿಕ್ ಕ್ವೆಶನ್ಸ್ ಅಂತ ಕೇಳ್ತೀನಿ. ದಿ ಫಸ್ಟ್ ಕ್ವೆಶನ್ ಇಸ್ ಕರೆಂಟ್ ಬೆಸ್ಟ್ ಹೀರೋಸ್ ಒಂದು 5 ಬೆಸ್ಟ್ ಹೀರೋಸ್. ಆಡಿಯನ್ಸ್ ಕನ್ನಡ. ಆಲ್ರೆಡಿ ಡಿಸೈಡ್ ಮಾಡಿಟ್ಟಿದ್ದಾರೆ 5 ಬೆಸ್ಟ್ ಸ್ಟಾರ್ಸ್. ಬಟ್ ಎವ್ರಿಬಡಿ ಇಸ್ ಲುಕಿಂಗ್ ಅಪ್ ಟು ಯಶ್ ಈಗ. ಅಂದರೆ ಟಾಕ್ಸಿಕ್ ಇಂದ ಒಂದು ಖುಷಿ ಏನಂದರೆ ಕನ್ನಡ ಇಂಡಸ್ಟ್ರಿ ಹ್ಯಾಸ್ ರೀಚ್ಡ್ ಸಚ್ ಅ ಬಿಗ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಅದೇ ಒಂದು ಲುಕ್ ಅಪ್ ಟು ಮೂಮೆಂಟ್ ಅಂದರೆ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ಗೂ ಹೋಗ್ತಾ ಇದೆ. ಸೊ ಒಂದು ಎಕ್ಸೈಟ್ಮೆಂಟ್ ಜಾಸ್ತಿ ಅನ್ನೋದು. ಸೊ ಸಚ್ ಅ Okay. ಮ್ಯಾಸಿವ್ ಮೂವ್ ಅದು. ಕರೆಂಟ್ ಬೆಸ್ಟ್ ಹೀರೋಯಿನ್ಸ್ ಅಂತ ಹೇಳಿದ್ರೆ ಟಾಪ್ 3-5 ಮೆನ್ಷನ್ ಮಾಡಬೇಕು. ನಾನು ವರ್ಕ್ ಮಾಡಿರೋ ಜೊತೆ ಹೇಳ್ಬೋದು. ಸೊ ರುಕ್ಮಿಣಿ ವಸಂತ್ ಪರ್ಸ್ನಲಿ ಐ ರಿಯಲಿ ಲೈಕ್. ರೀಶ್ಮಾ ನಾಣೆ ಐ ರಿಯಲಿ ಲೈಕ್. ಮಿಲನಾ ಮೇಡಮ್. Yeah. ಸೊ ಕರೆಂಟ್ಲಿ ಗುಡ್ ಒನ್ಸ್. ಓಕೆ. ಡೈರೆಕ್ಟರ್ ಹೂ ಯು ಲೈಕ್ ಟು ವರ್ಕ್ ವಿತ್? ಶಶಾಂಕ್ ಸರ್ ಐ ವಾಂಟ್ ಟು ಕೀಪ್ ಕಂಟಿನ್ಯೂಯಿಂಗ್. ಒಂದು ಸೂರಿ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಓಕೆ. ಪವನ್ ಕುಮಾರ್ ಸರ್ ಆ್ಯಂಡ್ ಪ್ರಶಾಂತ್ ನೀಲ್ ಇಫ್ ಅಟ್ ಆಲ್. ಒಳ್ಳೆದಾಗಲಿ. ಸೊ ನೆಕ್ಸ್ಟ್ ಡ್ರೀಮ್ ಪ್ರಾಜೆಕ್ಟ್ ಅಂತ ಯಾವ್ದಾದ್ರು ಇದೆಯಾ? ನೀವು ಈ ಜಾನರಲ್ಲಿ ಮಾಡಿಲ್ಲ ಮಾಡಬೇಕು ಅನ್ನೋದು ಡ್ರೀಮ್ ಪ್ರಾಜೆಕ್ಟ್ಸ್? ಜಾನರ್ ಅಂತ ಇಲ್ಲ. ಮಣಿರತ್ನಂ ಅವ್ರ ಸ್ಟೈಲಲ್ಲಿ ಒಂದು ಲವ್ ಸ್ಟೋರಿ ಆರ್ ಡ್ರಾಮಾ ಅಪ್ರೋಚ್ ಮಾಡಬೇಕು ಅನ್ನೋದು ಆಸೆ. ಆ ಏಸ್ಥೆಟಿಕ್ಸ್ ಅಂದರೆ ಲೈಟ್ ಆ ಥರ ಆ ಏಸ್ಥೆಟಿಕ್ಸಲ್ಲಿ ಆ ಸ್ಕೇಲ್ ಆಫ್ ಫಿಲ್ಮ್ ಆರ್ ಆ ಸ್ಟೈಲಲ್ಲಿ. ಓಕೆ. ಸೊ ಇಫ್ ನಾಟ್ ಸಿನಿಮಾ ವಾಟ್? ಇಫ್ ನಾಟ್ ಸಿನಿಮಾ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಬಿಕಾಸ್ ಓದಿರೋದು ಫಿಲ್ಮ್ ಮೇಕಿಂಗ್ ಅಂತಾನೆ. ಸೊ ಮೇ ಬಿ ಇಫ್ ನಾಟ್ ಸಿನಿಮಾಟೋಗ್ರಫರ್ ಮೇ ಬಿ ಡೈರೆಕ್ಷನ್. ಸೊ ಆ ಕಾನ್ಸೆಪ್ಟ್ ಮೇಲೆ. ಬಟ್ ಇಫ್ ನಾಟ್ ಸಿನಿಮಾ ದೆನ್ IT. ಓದಿರೋದು BSc ಕಂಪ್ಯೂಟರ್ ಸೈನ್ಸ್. ಅಲ್ಲೇ ಎಲ್ಲೋ ಕಂಟಿನ್ಯೂ ಆಗಿರೋದು. ಓಕೆ. ವಾಟ್ ಆರ್ ಯುವರ್ ಫೇವ್ರೇಟ್ ಇನ್ಫ್ಲುಯೆನ್ಸರ್ಸ್ ಈ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಇನ್ಫ್ಲೂಯೆನ್ಸರ್ಸ್ ಅನ್ನೋದಕ್ಕಿಂತ ಐ ಫೀಲ್ ಫಿಲ್ಮ್ ಮೇಕರ್ಸ್ ಕಾನ್ಸ್ಟೆಂಟ್ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಸುಮಾರು ಸ್ಟಡಿ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಲನ್ದು ಸಿನಿಮಾಸು, ರಾಜರ್ ಡಿಕನ್ಸ್ ಅವ್ರದ್ದು ಸಿನಿಮಾಟೋಗ್ರಫಿ ವರ್ಕ್ ಆರ್ ಅಂದರೆ ದೇ ಆರ್ ಆಲ್ ಲೆಜೆಂಡ್ರಿ ಫಿಲ್ಮ್ ಮೇಕರ್ಸ್ ಆರ್ ಸಿನಿಮಾಟೋಗ್ರಫರ್ಸ್. ಸೊ ಒಂದು 10 ಸತಿ ನೋಡಿದಾಗಲೂ 10 ಸತಿ ಬೇರೆ ವಿಷಯಗಳೇ ಸಿಗುತ್ತೆ. ಟ್ಯಾರೆಂಟಿನೋ ಅವ್ರದ್ದು. ಸೊ ಮಚ್ ಟು ಲರ್ನ್. ಸೊ ಒನ್ ಪರ್ಟಿಕ್ಯುಲರ್ ಅಂತ ಇಲ್ಲ. ಇವಾಗ ಯಾವ ಸಿನಿಮಾ ಮಾಡ್ತಿದ್ದೀವಿ, ಯಾವ ಮೂಡ್ ಇದೆ ನಮ್ಮದು ಎಲ್ಲರದು ಮೂಡ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಮೂಡಲ್ಲಿ ಯು ವಾಂಟ್ ಟು ವಾಚ್ ಸಮಥಿಂಗ್ ಅಂದಾಗ ಒಂದು ಓಕೆ ಮಣಿರತ್ನಂ ಅವ್ರ ಸಿನಿಮಾನೂ ಅಷ್ಟೇ ಈಗಲೂ ತುಂಬ ಲೇಯರ್ಸ್ ಇದೆ. ಈಚ್ ಟೈಮ್ ಯು ವಾಚ್ ಒಂದೊಂದು ಲೇಯರ್ ಅನ್ಫೋಲ್ಡ್ ಆಗ್ತಾ ಬರುತ್ತೆ. ಸೊ ಬಿಗ್ಗೆಸ್ಟ್ ಫಿಯರ್ ಅಂದರೆ ಯಾವುದು? ಬಿಗ್ಗೆಸ್ಟ್ ಫಿಯರ್ ಲೂಸಿಂಗ್ ಯುವರ್ ಎಬಿಲಿಟಿ
ಟು ವರ್ಕ್ ಟುಮಾರೋ. ಓಕೆ. ವರ್ಸ್ಟ್ ಫೇಸ್ ಇನ್ ಇಂಡಸ್ಟ್ರಿ ಅದು ಫೇಸ್ ಮಾಡಿರೋದು ಯಾವ್ದಾದ್ರು ನಿಮ್ಮ ಜರ್ನಿಯಲ್ಲಿ ಯಾವ್ದಾದ್ರು ವರ್ಸ್ಟ್ ಟೈಮಾ ವರ್ಸ್ಟ್ ಫೇಸ್? ವರ್ಸ್ಟ್ ಟೈಮ್ ಅಂತಂದ್ರೆ? ವರ್ಸ್ಟ್ ಟೈಮು ವರ್ಸ್ಟ್ ಫೇಸು ಅಂದಾಗ ಕೋವಿಡು. ಹ್ಮ್ ವೆನ್ ಐ ಹ್ಯಾಡ್ ಅ ಹೆಲ್ತ್ ಇಶ್ಯೂ. ಹಾ. ಸೊ ಇದೆರಡು. ಟೆಲ್ ಮಿ ಅಬೌಟ್ ರಿಜೆಕ್ಷನ್ ಯಾವ್ದು ನಿಮ್ಗೆ ಫೇಸ್ ಮಾಡಿದ್ದು, ಅಂದ್ರೆ ಅದು ಚೇಂಜ್ ಮಾಡ್ತು ನಿಮ್ಮ ಲೈಫ್ನ? ಹೆಸರು ಹೇಳೋಕ್ಕಾಗಲ್ಲ, ಬಟ್ Okay. ರಿಜೆಕ್ಷನ್ಸ್ ಆ್ಯಕ್ಚುಲಿ ಒಂದು ಎನರ್ಜಿನೇ, ಒಂದು ಕಾಂಪಿಟೇಟಿವ್ನೆಸ್ ಕ್ರಿಯೇಟ್ ಮಾಡುತ್ತೆ. ಒಂದು ಸೆಟ್ಟಿಗೆ ಹೋಗಿದ್ದೆ, ಒಂದು DOP ಮೀಟ್ ಮಾಡಿದೆ, ಆ್ಯಂಡ್ ಅಲ್ಲಿ ತನಕ ಎಲ್ಲ ಚೆನ್ನಾಗಿತ್ತು. ಆಮೇಲೆ ನನ್ನ ಶೋರಿಲೆಲ್ಲ ನೋಡಿದ್ಮೇಲೆ ಈ ಪುಟ್ ಮಿ ಆನ್ ವೇಟಿಂಗ್ ಲಿಸ್ಟ್. ಸಡನ್ನಾಗಿ ಆ್ಯಟಿಟ್ಯೂಡ್ ಚೇಂಜ್ ಆಗೋಯ್ತು, ಮಾತಾಡೋದು ಇದು. 45 ಮಿನಿಟ್ಸ್ ಈ ಜಸ್ಟ್ ಮೇಡ್ ಮಿ ಸ್ಟ್ಯಾಂಡ್ ದೇರ್, ಆ್ಯಂಡ್ ಒಂದು ವರ್ಡ್ ಮಾತಾಡಿಲ್ಲ, ಏನಿಲ್ಲ. ಸೊ ಅವತ್ತಿಗೆ ಒಂದು ಎನರ್ಜಿ, ಒಂದು ಝೀಲ್ ಬಂತು. ಮಾಡೋಣ ಗುರು, ಏನೇ ಇದ್ರೂ ಮಾಡಲೇಬೇಕು. ಸೊ ಅದೊಂದು ಡ್ರೈವಿಂಗ್ ಫೋರ್ಸ್ ಅಂತ ಹೇಳ್ಬೋದು. ಓಕೆ. ಸೊ ಕ್ವಿಟ್ಟಿಂಗ್ ಮೂಮೆಂಟ್ ಬಗ್ಗೆ ಹೇಳಿದ್ರಿ, ಆ ಟೈಮ್ ಕೋವಿಡ್ ಟೈಮಲ್ಲೇ quitting moment. ಹೇಳಿ. ಓಕೆ. ಅಂದ್ರೆ ನೀವು ಅಪ್ಕಮಿಂಗ್ ಸಿನಿಮಾಟೋಗ್ರಾಫರ್ಸ್ಗೆ ನಿಮ್ಮ ಅಡ್ವೈಸ್ ಅಂದ್ರೆ ಏನು? ಶೂಟ್ ಮಾಡಿ, ಮೊಬೈಲ್ ಫೋನಲ್ಲಾದರೂ ಶೂಟ್ ಮಾಡಿ. ಹಾ. ಸೊ ಇವಾಗ ಟೆಕ್ನಾಲಜಿ ಈಸ್ ಜಸ್ಟ್ ಅ ಟೂಲ್. ಕ್ಯಾಮ್ರಾ, ಸಿನಿಮಾ ಕ್ಯಾಮ್ರಾ, DSLR ಕ್ಯಾಮ್ರಾ, ಮೊಬೈಲ್ ಫೋನ್ ಕ್ಯಾಮ್ರಾ ಎಲ್ಲನೂ ಕ್ಯಾಮ್ರಾನೇ. ಕಾರ್ದು ಪಾರ್ಕಿಂಗ್ ಹಾ. ಪಾರ್ಕಿಂಗ್ ಕ್ಯಾಮ್ರಾ ಆಲ್ಸೋ ಇಸ್ ಅ ಕ್ಯಾಮ್ರಾ. ಅದರಲ್ಲೊಂದು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ. ಸೊ ಸ್ಟೋರಿ ಟೆಲ್ಲಿಂಗ್ಗೆ ಲಿಮಿಟೇಷನೇ ಇಲ್ಲ, ನೀವು ಹೆಂಗೆ ಬೇಕಾದರೆ ಮಾಡ್ಬೋದು. ಏನೇ ಆದರೂ ಇದು ಬೇಕು ಅದು ಬೇಕು ಅನ್ನೋದಕ್ಕಿಂತ ಜಸ್ಟ್ ಏನಿದೆ ಅಲ್ಲಿ ಶೂಟ್ ಮಾಡಿ. ಓಕೆ. ಇಸ್ ಟ್ಯಾಲೆಂಟ್ ಎನಫ್ ಟು ಸರ್ವೈವ್ ಇನ್ ಇಂಡಸ್ಟ್ರಿ? ಟ್ಯಾಲೆಂಟ್ ಮಾತ್ರ ಸಾಕ ಇಲ್ಲಿ ಇಂಡಸ್ಟ್ರಿ ಸರ್ವೈವ್ ಆಗಬೇಕು ಅಂತಂದ್ರೆ? ಟ್ಯಾಲೆಂಟ್ ಮಾತ್ರ ವರ್ಕ್ ಆಗಲ್ಲ, ತುಂಬ ಟ್ಯಾಲೆಂಟೆಡ್ ಪೀಪಲ್ಲು ವರ್ಕ್ ಆಗದೇ ಇರೋದು ಇದ್ದಾರೆ. ಸೊ ಬೇರೆ ಸ್ಕಿಲ್ಸು ಡೆವಲಪ್ ಮಾಡಲೇಬೇಕು. ಯು ವಿಲ್ ಫಿಗರ್ ಔಟ್. ಬೇಗ ತಿಳ್ಕೊಂಡಷ್ಟು ಒಳ್ಳೇದು. ನೆಟ್ವರ್ಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತಾ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ? ಡೆಫಿನೆಟ್ಲಿ. ನೆಟ್ವರ್ಕಿಂಗು ತುಂಬ, ಅದೊಂದು ಸೇಯಿಂಗ್ ಇದೆ. ಫಸ್ಟು ಲರ್ನ್, ಫಿಲ್ ಯೋರ್ ಸೆಲ್ಫ್ ವಿತ್ ಇನ್ಫಾರ್ಮೇಷನ್. ಫಸ್ಟು ತಿಳ್ಕೊಂಡ್ಮೇಲೆ ಎಕ್ಸಿಕ್ಯೂಟ್ ಮಾಡಿ. ಏನೋ ಒಂದು ಪ್ರಾಜೆಕ್ಟ್ ಮಾಡು. ಆಮೇಲೆ ನಿನಗೆ ತಿಳುವಳಿಕೆ ಇದೆ ಅನ್ನೋದು ಬೇರೆಯವ್ರಿಗೆ ಗೊತ್ತಾಗಬೇಕಲ್ಲ. True. ಸೊ ಅದಕ್ಕೆ ಎಕ್ಸಿಬಿಟ್ ಮಾಡಲೇಬೇಕು. ಸೊ ಇದು 3 ತುಂಬ ಇಂಪಾರ್ಟೆಂಟ್. ಇದ್ರ ಮಧ್ಯೆ ನೆಟ್ವರ್ಕಿಂಗು, ನಿಮ್ಗೆ ಯಾರಾದರೆ ವೌಚ್ ಮಾಡ್ತಾರೆ, ಇಲ್ಲ ನಿಮಗೆ ಒಂದು ಪುಷ್ ಕೊಡ್ತಾರೆ, ಒಂದು ಆ ಥರ ಎಲ್ಲ ಸಿಕ್ಕಿದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಆ್ಯಡ್ ಬೂಸ್ಟು. ಇಲ್ಲಾಂದರೆ ನಿಮ್ಮ ಸ್ಟ್ರಗಲ್ ಇದ್ದಿದೆ, ಮಾಡಲೇಬೇಕು. ಓಕೆ. ಸೊ ಕ್ರಿಟಿಸಿಸಮ್ ಮತ್ತು ಟ್ರಾಲಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕ್ರಿಟಿಸಿಸಮ್ ಈಸ್ ಇಂಪಾರ್ಟೆಂಟ್. ಯಾಕಂದರೆ ಕ್ರಿಟಿಸಿಸಮ್ನ ನೀವು ಕರೆಕ್ಟಾಗಿ ರಿಸೀವ್ ಮಾಡಿದ್ರೆ ಬೆಟರ್ ಮಾಡ್ಬೋದು. ಸೊ ಯಾರು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಎಲ್ಲರಿಗೂ ಒಪಿನಿಯನ್ ಕೊಡೋದು ಇಟ್ ಈಸ್ ದ ರೈಟ್. ಗುಡ್ ವೇಯಲ್ಲಿ ಕ್ರಿಟಿಸಿಸಮ್ ಮಾಡಿದ್ರೆ ಎವ್ರಿಬಡಿ ಹ್ಯಾಸ್ ಅನ್ ಒಪಿನಿಯನ್, ಗುಡ್ ವೇ ಹಾ. ಬ್ಯಾಡ್ ವೇ. ನೀನು ಯಾರ ಹತ್ರ ತೊಗೊತೀರಾ ಅನ್ನೋದು ತುಂಬ ಇಂಪಾರ್ಟೆಂಟು. ಗುಡ್ ವೇ ಅಂದಿದ ತಕ್ಷಣ ಇಫ್ ಯು ವಾಂಟ್ ಟು ಗ್ರೋ ಯು ಹ್ಯಾವ್ ಟು ಫೈಂಡ್ ಯುವರ್ ಫ್ಲಾಸ್ ಫಸ್ಟ್. ಓಕೆ. ಫ್ಲಾಸ್ ಕಲ್ತ್ಕೊಬೇಕು. ಸೊ ನ್ಯೂ ಕಮರ್ಸ್ ಆಗಿ ಅವ್ರು ಏನು ಅವಾಯ್ಡ್ ಮಾಡಬೇಕು ಲೈಕ್ ಫಿಲಮ್ ಇಂಡಸ್ಟ್ರಿಗೆ ಬರಬೇಕಾದ್ರೆ? ಸೊ ಇದನ್ನ ಅವಾಯ್ಡ್ ಮಾಡಿ ಅಂತಂದ್ರೆ ಏನು ಸಜೆಷನ್ಸ್ ಕೊಡ್ತೀರಾ? ಲೈಕ್ ಫಸ್ಟ್ ಒಪಿನಿಯನ್ಸ್ ಅವಾಯ್ಡ್ ಮಾಡಿ. ಹಾ. ಎಲ್ಲರೂ ಒಪಿನಿಯನ್ ಕೊಡ್ತಾರೆ, Okay. ನಿಮಗೆ ಏನು ಅನ್ಸುತ್ತೋ ನೀವು ಮಾಡಿ. ಓಕೆ. ಯಾಕಂದರೆ ಫಸ್ಟು ಹೇಳ್ದಂಗೆ ನಿಮ್ಮಲ್ಲಿ ಎಷ್ಟು ಕಾನ್ಫಿಡೆನ್ಸು ಟ್ಯಾಲೆಂಟ್ ಇದೆ ಅನ್ನೋದು ನೀವು ಫಸ್ಟ್ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಈ ಪ್ರೊಸೆಸ್ಸಲ್ಲಿ ಒಪಿನಿಯನ್ಸು ಕ್ರಿಟಿಸಿಸಮು ಸುಮಾರು ಬರ್ತಾನೆ ಇರುತ್ತೆ. ಸೊ ಫಸ್ಟ್ ಫಿಗರ್ ಔಟ್ ನಿಮ್ಮ ಸ್ಟ್ರೆಂತ್ ಏನು, ಆಮೇಲೆ ಲಿಸನ್ ಟು ಎವ್ರಿಬಡಿ ಎಲ್ಸ್. ಓಕೆ. ಇಫ್ ಯುವರ್ ಲೈಫ್ ವಾಸ್ ಎ ಫಿಲಮ್, ನಿಮ್ಮ ಪ್ರಕಾರ ಏನು ಟೈಟಲ್ ಇರ್ಬೋದು? ಉಪಿ ಸರ್ ಸ್ಟೈಲಲ್ಲೇ ಏನಿರ್ಬೋದು ಅನ್ನೋದೇ ಇರ್ಬೋದು. ಅದೇ. ಸೊ ಹೇಗೆ ನಿಮ್ಮನ್ನ ರೆಕಗ್ನೈಸ್ ಮಾಡಬೇಕು? ಯಾವ ಥರ ರಿಮೆಂಬರ್, ಹೌ ಡು ಯು ಎಕ್ಸ್ಪೆಕ್ಟ್ ದೆಮ್ ಟು ರಿಮೆಂಬರ್ ಯು? ಆಡಿಯನ್ಸ್ಗೆ ನಾವು ಕನೆಕ್ಟ್ ಆಗೋದು ತುಂಬಾ ಕಡಿಮೆ. ಓಕೆ, ಆ್ಯಸ್ ಅ ಸಿನಿಮಾಟೋಗ್ರಫರ್, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಐ ವಾಂಟ್ ಪೀಪಲ್ ಟು ರಿಮೆಂಬರ್ ಮೀ. ಅಂದರೆ ಸಿಂಪಲ್, ಎಷ್ಟು ಕನೆಕ್ಷನ್ ಮಾಡ್ತೀವಿ, ಹ್ಯಾವ್ ಫನ್. ಎಲ್ಲ ಮೂಮೆಂಟಲ್ಲೂ ಒಂದು ಫನ್ ಮೂಮೆಂಟ್ ಇರುತ್ತೆ, ಅದನ್ನು ಎಕ್ಸ್ಪ್ಲೋರ್ ಮಾಡಿ ಲಿವ್ ಲೈಫ್. ಯಾವ್ದಾದ್ರು ಫಿಲಮ್ ನಿಮ್ಗೆ ಅನ್ಸಿದ್ಯಾ ಈ ಫಿಲಮ್ ನಾನು ಸಿನಿಮಾಟೋಗ್ರಫಿ ಮಾಡ್ಬೋದಿತ್ತು, ಮಾಡಿದ್ರೆ ಚೆನ್ನಾಗಿ, ಅಂದರೆ ನನಗೆ ಅದೊಂದು ಆಸೆ ಅನ್ನೋದು? ಅದು ಸುಮಾರು ಇರುತ್ತೆ. ಹಾ. ಓಕೆ, ಆ ಥರ ಆ್ಯಸ್ ಅನ್ ಆರ್ಟಿಸ್ಟ್ ಯು ಆರ್ ಆಲ್ವೇಸ್ ಹಂಗ್ರಿ. ಓಕೆ, ಸೊ ಏನೇ ಒಂದು ಸಿನಿಮಾ ನೋಡಿದ್ರು ನಾನು ಇದನ್ನು ಬೆಟರ್ ಮಾಡ್ಬೋದಿತ್ತಲ್ಲ ಅಂತ. ಅದು ನನಗೆ ಅಂತಲ್ಲ, ಎಲ್ಲರಿಗೂ ಅನ್ಸುತ್ತೆ. ಸೊ ಇಟ್ ಈಸ್ ವೆರಿ ಕಾಮನ್ ಫಾರ್ ಎವ್ರಿಬಡಿ ಟು ಫೀಲ್. ಇವಾಗ KGF ನೋಡಿದಾಗ ಒಂದು ಫೀಲಿಂಗ್ ಬರುತ್ತೆ, ಇದು ಓಕೆ, ಇದು ಈ ಥರ ಬೆಟರ್ ಆಗೋದಿತ್ತು, ಬಟ್ ಅವರೇ ಅಲ್ಲಿ ಬೆಟರ್ ಮಾಡಿರ್ತಾರೆ, ಆ ಸಿಚುವೇಶನ್ ಟೈಮಿಂಗ್ ಗೊತ್ತಿಲ್ಲ. ಮಣಿರತ್ನಂ ಸಿನಿಮಾ ನೋಡಿದಾಗ ಇದೊಂಥರ ಇದೊಂದು ಬೇರೆ, ಇದೊಂದು ಈ ಥರದ ಸಿಗ್ಬೋದಲ್ವಾ.
ಸೊ ಆ ಥರ ಆಸೆಗಳು ಸುಮಾರಿದೆ. ಬಟ್ ಏನು ಬರ್ದಿದೆಯೋ ಅದು ಸಿಕ್ಕೇ ಸಿಗುತ್ತೆ. ಓಕೆ. ಒಂದು ಮಿಸ್ಟೇಕ್ ಯು ರೀಡು ಅಂದರೆ ಯಾವಾಗಲೂ ಅದನ್ನು ಮಾಡ್ತಾ ಇರ್ತೀರಾ ಅಂತಂದರೆ ಯಾವುದಾದ್ರು? ಪ್ರಾಜೆಕ್ಟ್ಸ್ ಎಲ್ಲ ಪ್ರಾಜೆಕ್ಟ್ಸ್ ಎಲ್ಲ ಹೇಗೆ? ಐ ಟ್ರೈ ಟು ಎಕ್ಸ್‌ಪ್ಲೋರ್ ಟು ಮಚ್. ಓಕೆ. ಸೊ ಅಂದರೆ ತುಂಬ ಬೆಟರ್‌ಮೆಂಟ್, ತುಂಬ ಎಕ್ಸ್‌ಪ್ಲೋರ್ ಮಾಡಕ್ಕೆ ಹೋಗ್ಬಿಡ್ತೀನಿ. ಆವಾಗ ಅದು ಟೈಮ್ ಕನ್ಸ್ಟ್ರೇಂಟ್ ಆಗಿರ್ಬೋದು, ಏನಾದ್ರು ಟೈಮು ಪ್ರಾಬ್ಲಮ್ ಇದು ಆಗಿರ್ತದೆ. ಸೊ ಅದನ್ನು ಪ್ರಾಬ್ಲಮ್ ಆಗಿ ನೋಡಿದ್ರೆ ಪ್ರಾಬ್ಲಮ್ಮೇ. ಅದನ್ನ ಅಡ್ವಾಂಟೇಜ್ ಆಗಿ ನೋಡಿದ್ರೆ ಅಡ್ವಾಂಟೇಜ್. ಓಕೆ. ಸೊ ಅದು ಹೆಂಗೆ ನೋಡ್ತೀವಿ ಅನ್ನೋದ್ಮೇಲೆ ಹೋಗುತ್ತೆ. ಆಮೇಲೆ ಯಾವ ಸ್ಕೇಲಲ್ಲಿ ಹೆಂಗೆ ಅಫೋರ್ಡ್ ಮಾಡೋಕ್ಕಾಗತ್ತೆ ತುಂಬ ಮ್ಯಾಟ್ರ್ ಆಗುತ್ತೆ. ಬಟ್ ಅದೊಂದು ಇದ್ದೇ ಇರುತ್ತೆ, ಕ್ಯೂರಿಯಾಸಿಟಿ ಟು ಎಕ್ಸ್‌ಪ್ಲೋರ್ ಆ್ಯಂಡ್ ಡೂ ಬೆಟರ್. ಸೊ ಫೇಮ್ ಆರ್ ಪೀಸ್ ಆರ್ ಮನಿ ಯಾವ್ದು ಚೂಸ್ ಮಾಡ್ತೀರಿ? ಪೀಸ್ ಆ್ಯಂಡ್ ಮನಿ ಫಾರ್ ಶ್ಯೂರ್. ಓಕೆ. ಲೆಗಸಿ ಆರ್ ಹ್ಯಾಪಿನೆಸ್? ಹ್ಯಾಪಿನೆಸ್. ಹ್ಯಾಪಿನೆಸ್. ಓಕೆ. ಯಾವ ಪ್ರಾಜೆಕ್ಟ್ ಅಂದರೆ ಚೇಂಜ್ ಮಾಡಿದ್ದು ಅಂತಂದ್ರೆ ನಿಮ್ಮ ವರ್ಕ್ ಮಾಡಿದ್ದಲ್ಲಿ ವರ್ಕ್ ಸ್ಟೈಲ್ನ ತುಂಬ ಇಂಪ್ಯಾಕ್ಟ್ ಮಾಡಿದ್ದು ನೀವು ಮಾಡಿರೋ ಪ್ರಾಜೆಕ್ಟಲ್ಲಿ, ಅಂದರೆ ಸಡನ್ ಡ್ರಾಸ್ಟಿಕ್ ಚೇಂಜ್ ಅಂತ ಬಂದಿದ್ದು? ಒಂದು ಪ್ರಾಜೆಕ್ಟ್ ಅಂತ ಇಲ್ಲ ಆ ಥರ. ಹಾ. ಡೊಳ್ಳು, ಫೈರ್‌ಫ್ಲೈ ಓಕೆ. ಎರಡೂ ಮ್ಯಾಸಿವ್ ಚೇಂಜಸ್ಸೇ. ಫೈರ್‌ಫ್ಲೈ ಅಂದರೆ ಇದೆರಡು ತುಂಬ ಔಟ್ ಆಫ್ ಕಂಫರ್ಟ್ ಸ್ಪೇಸ್ ಹೋಗಿ ಮಾಡಿರೋದು. ಅಂದರೆ ಈಸಿ ಅಂತೂ ಅಲ್ಲ. ಓಕೆ. ಸೊ ಅದು ಈಗ ಇಂಡಸ್ಟ್ರಿಯಲ್ಲಿ ಟ್ರಸ್ಟ್ ಮಾಡೋದು ಕಷ್ಟ ಅನ್ಸುತ್ತಾ? ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರನ್ನಾದ್ರೂ ನಂಬಿಕೆ ಇಡೋದು ಟ್ರಸ್ಟ್ ಅಂದರೆ ಫಿಲ್ಮ್ ಇಂಡಸ್ಟ್ರಿ ಅಂತಾನೆ ಅಲ್ಲ, ನಿಜ ಯಾವ- ಜೀವನದಲ್ಲೂ ಯಾರನ್ನೂ ಟ್ರಸ್ಟ್ ಮಾಡೋದು ಹೌದು, ಕಷ್ಟನೇ. ಸೊ ನಿಜ. ಯು ಹ್ಯಾವ್ ಟು ಬಿ ವೆರಿ ಪಿಕಿ ಯಾರನ್ನ ಟ್ರಸ್ಟ್ ಅಂದರೆ ಈಗ ಒಂದು ಪ್ರಾಜೆಕ್ಟ್ಸ್ ನಿಮಗೆ ಆಫರ್ ಮಾಡಿರ್ತಾರೆ, ಅದು ನೆಕ್ಸ್ಟ್ ಟೈಮಲ್ಲಿ ಆ ಥರ ಏನು ಗ್ಯಾರಂಟಿ ಇಲ್ಲ. ಸೊ ಗ್ಯಾರಂಟಿ. ಮಾತೆಲ್ಲರೂ ಚೆನ್ನಾಗೇ ಆಡ್ತಾರೆ. ಸೊ ವಾಟ್ ಈಸ್ ಮೆಂಟ್ ಟು ಯು ಅದು ಬರುತ್ತೆ. ಅದು ಇಂಡಸ್ಟ್ರಿನೇ ಅಂತಲ್ಲ, ರಿಯಲ್ ಲೈಫಲ್ಲೂ ಅಷ್ಟೇ ಸುಮಾರು ಜನ. ಸೊ ಬೆಳ್ಳಿಗಿದ್ದೆಲ್ಲ ಹಾಲಲ್ಲ. ಅದು ಎಷ್ಟು ಬೇಗ ಅರ್ಥ ಮಾಡ್ಕೊಂತೀವೋ ಅಷ್ಟು ಎಲ್ಲರಿಗೂ ಒಳ್ಳೇದು. ಓಕೆ. ಓಕೆ. ಸೊ ನೀವು ಕ್ಲೋಸ್ ಸರ್ಕಲ್ ಅಲ್ಲಿ ಮಾತ್ರ ಇರ್ತೀರಾ ಅಥವಾ ಲೈಕ್ ಯು ಆರ್ ಓಪನ್ ಟು ಲೈಕ್ ನಿಮ್ಮ ಫ್ರೆಂಡ್ ಸರ್ಕಲ್ ಅಂತ? ಆ ಥರ ಕ್ಲೋಸ್ ಸರ್ಕಲಲ್ಲಿ ಐ ಕ್ಯಾನ್ ಬಿ ಮೈ ಸೆಲ್ಫ್. Yeah. ಬಟ್ ಬೇರೆ ಎಲ್ಲ ಕಡೆನೂ ನೆಟ್ವರ್ಕಿಂಗ್ ಸೋಷಲೈಸ್ ಮಾಡಲೇಬೇಕು. ಹಾಂ. ಯು ಕ್ಯಾನ್ ಬಿ ಕಂಪ್ಲೀಟ್ಲಿ ಯೋರ್ ಸೆಲ್ಫ್ ವಿತ್ ವೆರಿ ಕ್ಲೋಸ್ ಪೀಪಲ್. ಓಕೆ. ನಿಮ್ಮ ಸಪ್ರೇಟ್ ಈಗ ಪರ್ಸ್ನಲ್ ಲೈಫ್ನು ಮತ್ತು ಫಿಲ್ಮ್ ಜರ್ನಿ ಲೈಫ್ನ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಕೋತೀರಾ? ಅಂದರೆ ಟೈಮ್ ಕೊಡೋದು ಟೈಮ್ ಅದನ್ನ? ಅದು ತುಂಬ ಇಂಪಾರ್ಟೆಂಟೇ. ಬಟ್ ಮೈ ವೈಫ್ ಶಿ ಕೀಪ್ಸ್ ಮೀ ಗ್ರೌಂಡೆಡ್. ಸೆಟ್ಟಿಂದ ಬಂದಾಗ ಒಂದು ಬಾಡಿ ಲ್ಯಾಂಗ್ವೇಜ್, ಒಂದು ಆ್ಯಟಿಟ್ಯೂಡ್ ಇರುತ್ತೆ. ಆಯಿತು ನಿನ್ನ ಶೂಟಿಂಗ್ ಎಲ್ಲ ಮುಗೀತು, ಮನೆಗೆ ಬಂದಿದ್ಯಾ, ರಿಲ್ಯಾಕ್ಸ್ ಆಗ್ಬಿಡು. ಸೊ ಶಿ ಕೀಪ್ಸ್ ಮೀ ಗ್ರೌಂಡೆಡ್. ಓಕೆ. ಓಕೆ. ಸೊ ಆನ್ ಸೆಟ್ಟಲ್ಲಿ ಹೇಗಿರ್ತೀರಾ ನೀವು? ಸೊ ಜಾಲಿ ಆಗಿರ್ತೀರಾ ಅಥವಾ ಲೈಕ್ See, ಅಸಿಸ್ಟೆಂಟ್ಸ್ ಈಗ ನಿಮ್ಮ ಜೊತೆಗೆ ಯಾರಾದ್ರು ಅಸಿಸ್ಟೆಂಟ್ಸ್ ಎಲ್ಲ ವರ್ಕ್ ಇದ್ದಾರೆ. ಮಾಡ್ತಿರ್ತಾರಲ್ವ? ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಅಸಿಸ್ಟೆಂಟ್ಸ್ಗಳು Coordination ತುಂಬ ಒಂದು- ಹುಡುಗರು. ನಂದೊಂದು ಪಾಯಿಂಟ್ ಏನಂದರೆ, ಆ್ಯಸ್ ಅ ಅಸಿಸ್ಟೆಂಟ್ ನಾವು ಜರ್ನಿ ಸ್ಟಾರ್ಟ್ ಮಾಡಿದಾಗ ಸುಮಾರು ಅಪ್ಸ್ ಆ್ಯಂಡ್ ಡೌನ್ಸು, ಇನ್ಸಲ್ಟ್ಸು ಇದೆಲ್ಲ ಆಗಿದೆ. ಸೊ ನಂದು ಒಂದೇ ಪಾಯಿಂಟು, ನನಗೇನೇನು ಆಗಿದೆ, ನನಗೇನೇನು ಇಷ್ಟ ಆಗಿಲ್ಲ, ಆ ಬಿಹೇವಿಯರು ನನ್ನ ಹುಡುಗರ ಹತ್ರ ನಾನು ತೋರಿಸ್ಕೊಂಬಾರ್ದು. ಓಕೆ. ಆಮೇಲೆ ಶೂಟಿಂಗ್ ಸ್ಪಾಟೇ ತುಂಬ ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟ್. ಯಾಕಂದರೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ, ಡೆಡ್ಲೈನ್ಸ್ ಇದೆ, ಯು ಹ್ಯಾವ್ ಟು ಕೀಪ್ ಪುಷಿಂಗ್ ಎವ್ರಿ ಮಿನಿಟ್. ಸೊ ಇಟ್ ಈಸ್ ಈಸಿ ಟು ಲೂಸ್ ಯುವರ್ ಕೂಲ್. ಅದನ್ನು ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟು. ಸೊ ಅಣ್ಣಯ್ಯ, ಮೋಹನ್ ಹುಡುಗರು ಒಂದಷ್ಟು ಸುಮಾರು ಟೈಮಿಂದ ಇದ್ದಾರೆ. ಸೊ ಅಂದರೆ ಯು ಹ್ಯಾವ್ ಟು ಬಿ ರೆಸ್ಪೆಕ್ಟ್ಫುಲ್. ಅವರು ನಮಗೋಸ್ಕರ ಕೆಲಸ ಮಾಡ್ತಾರೆ. ಆ್ಯಂಡ್ ನಾವೇನು ಔಟ್ಪುಟ್ ತೋರಿಸ್ತೀವಿ ಅಂದಿದ ತಕ್ಷಣ ಒಬ್ಬರದೇ ಎಲ್ಲ ಕ್ರೆಡಿಟು. ಜೊತೆಲಿರೋ ಟೀಮು ತುಂಬ ಇಂಪಾರ್ಟೆಂಟ್. ಸೊ ಅವ್ರಿಗೂ ತುಂಬ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಸೆಟ್ಟಲ್ಲಿ ನನಗೆ ನಿಜವಾಗ್ಲೂ ಕಿರ್ಚಾಡೋದು ಇದೆಲ್ಲ ಇಷ್ಟನೇ ಆಗಲ್ಲ. ಐ ಆಮ್ ಎ ವೆರಿ ಹ್ಯಾಪಿ ಪರ್ಸನ್. ಸೊ ಅದೇ ಫೀಲು, ಅದೇ ವೈಬ್ ಎಲ್ಲರಿಗೂ ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಸೊ ಅಷ್ಟೇ ಜೋವಿಯಲ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಇರುತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಒಂದ್ಸತಿ ವಾಯ್ಸ್ ರೇಸ್ ಆಗುತ್ತೆ, ಬಟ್ ಅದನ್ನ ಆಮೇಲೆ ಹೆಂಗೆ ರಿಸಾಲ್ವ್ ಮಾಡ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್. ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಕೈಂಡ್ ಆಫ್ ನಿಮಗೆ ಮೂವಿ ಸ್ಕ್ರಿಪ್ಟ್ಸ್ ಬರಬೇಕು ಅನ್ಸುತ್ತೆ? ಆ ಸಿನಿಮಾಸು ಯಾವ ಜಾನರಲ್ಲಿ ಆಗಿರ್ಬೋದು? ಜಾನರ್ ಸ್ಪೆಸಿಫಿಕ್ ಆಗಿ ಏನಿಲ್ಲ. ಅಂದರೆ ಒಳ್ಳೆ ಸಿನಿಮಾ ಅಂದಿದ ತಕ್ಷಣ ಎವ್ರಿಬಡಿ ವಿಲ್ ವಾಂಟ್ ಟು ವಾಚ್. ಇವಾಗ ನೀವೇ ಒಂದು ಜಾನರ್ ಸಿನಿಮಾ ನೋಡ್ತೀರಾ? ಇಲ್ಲ. ಹಾರರ್, ಕಾಮಿಡಿ, ಎಂಟರ್ಟೈನ್ಮೆಂಟ್, ಎವ್ರಿಥಿಂಗ್, ಲವ್ ಸ್ಟೋರಿ. ಸೊ ಎಲ್ಲ ಥರ ಸಿನಿಮಾನೂ ಬರಬೇಕು. ಬಿಕಾಸ್ ಸಿನಿಮಾ ಇಸ್ ಅನ್ ಇಮೋಷನ್. ಮನುಷ್ಯರಿಗೆ ಎಲ್ಲ ಥರ ಇಮೋಷನ್ಸು ಇರುತ್ತೆ. ಸೊ ಆ ಇಮೋಷನ್ಸ್ ಮೇಲೆ ಜಾನರ್ ಡಿಫೈನ್ ಆಗೋದು. ಸೊ ಹೌದು. ಐ ಥಿಂಕ್ ಎಲ್ಲ ಕೈಂಡ್ ಆಫ್ ಫಿಲ್ಮ್ಸ್ ಬರಬೇಕು, ಬಟ್ ಚೆನ್ನಾಗಿರೋದು ಬರಬೇಕು. ಓಕೆ. ಈಗ ಸದ್ಯಕ್ಕೆ ಇರೋ ಪರಿಸ್ಥಿತಿಯಲ್ಲಿ KFI ಈಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾವುದು ಲ್ಯಾಕಿಂಗ್ ಇದೆ ಅನ್ಸ್ತಿದೆ ಯಾವ್ದಾರ ವಿಷಯದಲ್ಲಿ? ಇಕೋಸಿಸ್ಟಮ್ ಎಕೋಸಿಸ್ಟಮ್ ಹೇಳಿದಲ್ಲ, ಒಂದು ಬಿಲ್ಡ್. ಕಾಲೇಜಿಂದ ಹಿಡಿದು ಇದು ಇವಾಗ ನಿಮ್ಗೆ ಒಳ್ಳೆ ಸಿನಿಮಾ ಬರಬೇಕು ಅಂದರೆ ಒಳ್ಳೆ ಫಿಲ್ಮ್ ಮೇಕರ್ಸ್ಗೆ ಎಜುಕೇಷನ್, ಸೊ ಕಾಲೇಜ್, ಸೊ ಒಂದು ಕಂಪ್ಲೀಟ್ ಇಕೋಸಿಸ್ಟಮ್ ಬೇಕು. ಓಕೆ. ಸೊ ಇವಾಗ ಏನೋ ಒಂದು ಬಿಸ್ನೆಸ್ ಅಂತ ನೋಡಿದ್ರು, ಎಕ್ಸಾಂಪಲ್ ಟಾಟಾ. ಓಕೆ, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ರೆ ಅವ್ರದೇ ಸ್ಟೀಲ್ ಇದೆ, ಅವ್ರದೇ IT ಬ್ಯಾಕ್ಗ್ರೌಂಡ್ ಇದೆ, ಅವ್ರದೇ. ಸೊ ಬೇಸಿಕ್ಲಿ ಕಂಪ್ಲೀಟ್ ಇಕೋಸಿಸ್ಟಮೇ ಇರೋದ್ರಿಂದ
ನೀವು ಒಂದು ಎಫೆಕ್ಟಿವ್ ಪ್ರೈಸ್‌ಗೆ ಆ ಪ್ರಾಡಕ್ಟ್ ಕೊಡಕ್ಕಾಗತ್ತೆ. ಓಕೆ. ಆ್ಯಂಡ್ ಎಲ್ಲದ್ರಲ್ಲೂ ನಿಮ್ಮ ಕಂಟ್ರೋಲ್ ಇರುತ್ತೆ. ಸೊ ಯು ನೋ ದ ಕ್ವಾಲಿಟಿ. ಯಾಹ್! ಸೊ ಹಂಗೆ ಇವಾಗ ಒಂದು ಸಿನಿಮಾ ಬರಬೇಕು ಅಂದಿದ ತಕ್ಷಣ ನಿಮಗೆ ಎಂಡ್ ಟು ಎಂಡ್ ಒಂದು ವರ್ಲ್ಡ್, ಒಂದು ಎಕೋಸಿಸ್ಟಮ್ ಬಿಲ್ಡ್ ಆದಾಗಲೇ ನಿಮ್ಗದು ನೀಟಾಗಿ ಒಂದು ಪ್ಯಾಕೇಜ್ ಆಗಿ ಸಿಗೋದು. ಸಿನಿಮಾ ಥಿಯೇಟರ್ಸ್ ಎಷ್ಟು ಇಂಪಾರ್ಟೆಂಟೋ ಆಡಿಯನ್ಸ್ ಎಷ್ಟು ಇಂಪಾರ್ಟೆಂಟ್. ಆಡಿಯನ್ಸ್ ಎಷ್ಟು ಇಂಪಾರ್ಟೆಂಟ್, ಆಡಿಯನ್ಸ್‌ಗೆ ಎಂಟರ್‌ಟೈನ್‌ಮೆಂಟ್ ಇಂಪಾರ್ಟೆಂಟ್. ಆ್ಯಂಡ್ ದಟ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ. ಟ್ರೂ. ಓಕೆ. ಸೊ ರೆಸ್ಪಾನ್ಸಿಬಿಲಿಟಿ ಅಂದಾಗ ನಿಮ್ಗೆ ನಾಲೆಡ್ಜ್ ಎಲ್ಲ ಪ್ಯಾಕೇಜ್. ಓಕೆ. ಅಂದ್ರೆ ಬೇರೆ ಫಿಲ್ಮ್ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ಇಲ್ಲಿ ಎಕೋಸಿಸ್ಟಮ್ ಕಡಿಮೆ ಇದೆ ಅಂತ ಅನ್ಸುತ್ತೆ. ಅಥವಾ ಎಲ್ಲ ಇಂಡಸ್ಟ್ರಿಲೂ ಅದೇ ರೀತಿ ಇದೆ ಅನ್ಸುತ್ತಾ? ಅಂದ್ರೆ ನಿಮ್ ಅಲ್ಲ, ಎಲ್ಲ ಇಂಡಸ್ಟ್ರಿಲೂ ಅವ್ರವ್ರ ಸ್ಟ್ರಗಲ್ ಇದೆ. ಹಾಂ, ಹಾಂ. ಓಕೆ. ಬಟ್ ಆ ಸ್ಟ್ರಗಲ್‌ನ ಓವರ್‌ಕಮ್ ಮಾಡಕ್ಕೆ ಏನೋ ಒಂದು ಹುಡ್ಕೊಂಡಿದ್ದಾರೆ. ಹ್ಮ್. ಓಕೆ. ಈಗ ಫಾರ್ ಎಕ್ಸಾಂಪಲ್ ಮಲಯಾಳಂ ಇಂಡಸ್ಟ್ರಿ. ಓಕೆ. 10 ವರ್ಷ ಮುಂಚೆ ಅವ್ರದ್ದು ಹೆಂಗಿತ್ತು ಸ್ಟ್ರಗಲ್. ಯಾಹ್! ಟುಡೇ ಎವ್ರಿ ಮಲಯಾಳಂ ಫಿಲ್ಮ್ ಇಸ್ ಸೆಲೆಬ್ರೇಟೆಡ್. ಟ್ರೂ. ಓಕೆ. ತಮಿಳ್ ಸಿನಿಮಾಗಳು ಹೆಂಗಿತ್ತು ಅವ್ರದ್ದು ಇವಾಗ ಎವ್ರಿ ಇಂಡಸ್ಟ್ರಿ ಹ್ಯಾಸ್ ಅಪ್ಸ್ ಆ್ಯಂಡ್ ಡೌನ್ಸ್, ಇಲ್ಲ ಅಂತ ಹೇಳಲ್ಲ. ಸ್ಕೇಲ್ ಆಫ್ ಫಿಲ್ಮ್ಸ್ ದೊಡ್ಡದಿದೆ. ಓಕೆ. ಅವ್ರು ಏನು ಇಮೋಷನ್ ಮೇಲೆ ಇವಾಗ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಓಕೆ. ನಮ್ಮಲ್ಲಿ ಮಾಡೋಕ್ಕಾಗಲ್ಲ, ಆಗತ್ತೆ. ಹೌದು. ಓಕೆ. ಅಂಥವ್ರಿಗೆ ಆಪರ್ಚುನಿಟಿ ಸಿಗಬೇಕು. ಆಪರ್ಚುನಿಟಿ ಹೆಂಗೆ ಸಿಗ್ತಾ ಇದೆ ಅಂದರೆ, ಮಾತಲ್ಲಿ ಯಾರು ಚೆನ್ನಾಗಿ ಸೆಲ್ ಮಾಡ್ತಾರೋ ಅಂಥವ್ರಿಗೆ. ಸೊ ಬ್ಯಾಕ್‌ಗ್ರೌಂಡ್ ಹೋಮ್‌ವರ್ಕ್ ಎಲ್ಲ ತುಂಬ ಇಂಪಾರ್ಟೆಂಟ್. ಸೊ ಬರುತ್ತೆ ಅಟ್ ಸಮ್ ಪಾಯಿಂಟ್ ಎಲ್ಲ ಚೇಂಜ್ ಆಗತ್ತೆ. ಆ್ಯಂಡ್ ಇಟ್ಸ್ ಲೈಕ್ ಅ ವೀಲ್. ಒಂದ್ಸತಿ ಕೆಳಗಡೆ ಹೋದ ಮೇಲೆ ಅದು ಮೇಲೆ ಬರಲೇಬೇಕು. ಆ್ಯಂಡ್ 90 ಕನ್ನಡ ಇಂಡಸ್ಟ್ರಿ 100 ಇಯರ್ಸ್ ಆಗೋಷ್ಟಿಗೆ ಡೆಫಿನೆಟ್ಲಿ ವಿ ವಿಲ್ ಆಲ್ಸೋ ರೀಚ್ ಅ ಬಿಗ್ ಮೈಲ್‌ಸ್ಟೋನ್. ಓಕೆ. ಯಾವ ಡಿಪಾರ್ಟ್‌ಮೆಂಟಲ್ಲಿ ಲ್ಯಾಗಿಂಗ್ ಇದೆ ಅಂದ್ರೆ ರೈಟಿಂಗಾ, ಸ್ಕ್ರಿಪ್ಟ್ ವರ್ಕ್ ಅಲ್ಲ ಅಥವಾ ರೈಟರ್ಸ್ ಕಡಿಮೆ ಇದ್ದಾರೆ ಅನ್ಸುತ್ತಾ ಕನ್ನಡ ಇಂಡಸ್ಟ್ರಿಯಲ್ಲಿ? ಎಕ್ಸ್‌ಪೋಜರ್ ಎಕ್ಸ್‌ಪೋಜರ್ಸ್. ಎಲ್ಲಾರ್ಗೂ ಟ್ಯಾಲೆಂಟ್ ಇದೆ. ಅವ್ರಿಗೆ ರೈಟ್ ಎಕ್ಸ್‌ಪೋಜರ್ ಸಿಗ್ತಾ ಇಲ್ಲ. ಅಂದರೆ ರೈಟ್ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ನೀವೇ ಕೇಳಿದ್ರಿ ಗೊತ್ತಾ ನೆಟ್ವರ್ಕಿಂಗು. ಆ ನೆಟ್ವರ್ಕಿಂಗ್ ಸಿಸ್ಟಮ್ ದೊಡ್ಡದಾಗಿ ಮಿಸ್ಸಿಂಗ್ ಇದೆ. ರೈಟರ್ಸ್ ಇಲ್ಲ ಅಂತ ಹೇಳೋದು ತಪ್ಪು. ಸುಮಾರು ರೈಟರ್ಸ್ ಇದ್ದಾರೆ. ಓಕೆ. ಎಕ್ಸ್‌ಪ್ಲೋರ್ ಮಾಡಬೇಕು. ಐ ಮೀನ್ ಸಿನಿಮಾ ಅಂದಿದ ತಕ್ಷಣ ನಿಮಗೆ ಇಟ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್. ಒಬ್ಬ ರೈಟರು ಒಂದು ಕತೆ ಬರೆದು ಒಂದು ಐಡಿಯಾ ಸೆಲ್ ಮಾಡಬೇಕು ಅಂದರೆ ಹಿ ನೀಡ್ಸ್ ಸಮ್ ಟೈಮ್. ಸೊ ಆ ಟೈಮ್ ಸಿಗಬೇಕು ಅವ್ರಿಗೆ. ಸೊ ಎಲ್ಲದಕ್ಕೂ ಒಂದು ನೆಟ್ವರ್ಕಿಂಗ್, ಒಂದು ಆಪರ್ಚುನಿಟಿ, ರೂಟಿಂಗ್. ಪ್ರಾಬಬ್ಲಿ ರೂಟಿಂಗ್ ಎ ಬಿಗ್ ಮಿಸ್. ಸೊ ಓಕೆ. ಸೊ ಆಸ್ ಎ ಪ್ರೊಡ್ಯೂಸರ್ ಆಗಿ ಅವ್ರ ಇನ್ವಾಲ್ವ್‌ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಮೂವಿಗೆ? ಅವ್ರು ಗುಡ್ ಪ್ರೊಡಕ್ಷನ್ ಇದ್ದಾಗ ಅಥವಾ ಪ್ರೊಡಕ್ಷನ್ ಹೌಸ್, ಈಗ ಬಿಗ್ ಪ್ರೊಡಕ್ಷನ್ ಹೌಸ್ ಇದ್ರೆ ನಿಮ್ಗೆ ಅದು ಎಷ್ಟು ಯೂಸ್‌ಫುಲ್ ಆಗುತ್ತೆ ಆಸ್ ಎ ಒಂದು ಫಿಲ್ಮ್‌ಗೆ? ಬಿಗ್ ಪ್ರೊಡಕ್ಷನ್ ಹೌಸು, ಸ್ಮಾಲ್ ಪ್ರೊಡಕ್ಷನ್ ಹೌಸು ಅನ್ನೋದು ಒಂದು ಕಾನ್ಸೆಪ್ಟ್ ಬೇರೆ. ದ ಬಿಗ್ ಪ್ರೊಡಕ್ಷನ್ ಹೌಸ್ ಅಂದ ತಕ್ಷಣ ಅವ್ರದ್ದು ನೆಟ್ವರ್ಕ್ ದೊಡ್ಡದಿರುತ್ತೆ. ದೇ ನೋ ಹೌ ಟು ಸೆಲ್ ಅ ಫಿಲ್ಮ್. ಓಕೆ. ಓಕೆ. ಸೊ ನಿಮಗೆ ವಾಲ್ಯೂಮ್, ಸೆಲೆಬ್ರಿಟಿ ಎಲ್ಲ ಅವ್ರಿಗೆ ಐಡಿಯಾ ಇರುತ್ತೆ. ಹೊಸ ಪ್ರೊಡಕ್ಷನ್ ಅಂದಾಗ ಅವರು ಎಕ್ಸ್‌ಪ್ಲೋರ್ ಮಾಡ್ತಿದ್ದಾರೆ. ಬಟ್ ದ ಕಾನ್ಸೆಪ್ಟ್ ಆಫ್ ಮೇಕಿಂಗ್ ಫಿಲ್ಮ್ಸ್ ಅಲ್ವಾ, ನೀವು ಹೆಂಗೆ ಒಂದು ರಿಕ್ರೂಟ್ ಮಾಡ್ತೀರಾ. ಓಕೆ. ಒಂದು ಫಿಲ್ಟ್ರೇಷನ್ ಪ್ರೊಸೆಸ್. ಯಾರನ್ನ ಹೆಂಗೆ ಹೈರ್ ಮಾಡ್ತೀರಾ, ಇಲ್ಲ ಯಾರಿಗೆ ಹೆಂಗೆ ಆಪರ್ಚುನಿಟಿ ಸಿಗುತ್ತೆ, ಅದನ್ನ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ. ಓಕೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಏನು ಔಟ್‌ಪುಟ್ ಬೇಕು. ಓಕೆ. ಅದಕ್ಕೆ ತಕ್ಕಂತೆ ನೀವು ಟೀಮ್ ಹೈರ್ ಮಾಡ್ತೀರಾ. ಓಕೆ. ಓಕೆ. ನಿಮ್ಮ ರಿಕ್ವೈರ್ಮೆಂಟ್‌ಗೆ ಕಂಪ್ಲೀಟ್ ಆಪೋಸಿಟ್ ಆಗಿ ಟೀಮ್‌ನ ರಿಕ್ರೂಟ್ ಮಾಡಿಬಿಟ್ಟು ಔಟ್‌ಪುಟ್ ಬಂದಿಲ್ಲ ಅಂದರೆ ಅದು ತಪ್ಪೇ. ಸೊ ಪ್ರೊಡ್ಯೂಸರ್ಸ್‌ಗೆ ಆ್ಯಕ್ಚುಲಿ ಸ್ಟೇಕ್ಸ್, ಒಂದು ಸಿನಿಮಾ ಅಂತ ಬಂದಾಗ ಸ್ಟೇಕ್ಸ್ ತುಂಬ ಹೈ ಇರೋದು. ಇವಾಗ ನಾವೆಲ್ಲ ಬರ್ತೀವಿ, ನಮ್ದೊಂದು ಸ್ಕಿಲ್ ಇದೆ, ವಿ ವಿಲ್ ಡೂ ಅವರ್ ಬೆಸ್ಟ್, ವಿಲ್ ಗೆಟ್ ಔಟ್. ಬಟ್ ಆ್ಯಕ್ಚುಲಿ ಸ್ಟೇಕ್ಸ್ ತುಂಬ ಹೈ ಇರೋದು ಆ್ಯಕ್ಟರ್ಸ್‌ಗೆ. ಓಕೆ. ಫೇಸ್, ಡೈರೆಕ್ಟರ್ಸ್ಗೆ, ಮೇಯ್ನ್ ಆಗಿ ಪ್ರೊಡ್ಯೂಸರ್‌ಗೆ. ಓಕೆ. ಈ ಕಾನ್ಸೆಪ್ಟ್ ಫಸ್ಟ್ ಅರ್ಥ ಆಗ್ಬಿಡ್ಬೇಕು. ಬಿಕಾಸ್ ಪ್ರೊಡ್ಯೂಸರ್ ಇಸ್ ಬ್ರಿಂಗಿಂಗ್ ಸೋ ಮಚ್ ಮನಿ. ಹಿ ಈಸ್ ಫಂಡಿಂಗ್ ಯುವರ್ ಆರ್ಟ್. ಓಕೆ. ಸೊ ನಿಮ್ಮ ಆರ್ಟ್‌ಗೆ ಅವರು ಜಸ್ಟಿಫಿಕೇಷನ್ ಕೊಡಬೇಕು ಫಸ್ಟು. ಸೊ ಆಡಿಯನ್ಸ್ ಜೊತೆ ಅದೇ ಬ್ರಿಡ್ಜ್ ಕನೆಕ್ಟ್ ಮಾಡಬೇಕು. ಯುವರ್ ಆರ್ಟಿಸ್ಟ್ ಇಸ್ ದ ಫೇಸ್. ಸೊ 3 ಜನಕ್ಕೆ ಆ್ಯಕ್ಚುಲಿ ಸ್ಟೇಕ್ಸ್ ತುಂಬ ಹೈ ಇರೋದು. ಒಂದು ಪ್ರಾಜೆಕ್ಟ್ ಸಕ್ಸಸ್ಸು, ಫೇಲ್ಯೂರಲ್ಲಿ. ಓಕೆ. ಇವಾಗ ವಿಜುವಲ್ಸ್, ಸಿನಿಮಾಟೋಗ್ರಫಿ ಚೆನ್ನಾಗಿ ಬಂತು ಅಂದಿದ ತಕ್ಷಣ ಓಕೆ, ನೋಟಿಸ್ ಆಗಿಬಿಡುತ್ತೆ. ಪಿಕ್ಚರ್ದು ರಿಸಲ್ಟು, ಮ್ಯೂಸಿಕ್ ಚೆನ್ನಾಗಿತ್ತು ಅಂದರೆ ಮ್ಯೂಸಿಕ್ ಡೈರೆಕ್ಟರ್‌ಗೆ ರಿಸಲ್ಟ್ ಆಫ್ ದ ಫಿಲ್ಮ್ ಡಸ್ ನಾಟ್ ಮ್ಯಾಟರ್. ಆಲ್ಬಮ್ ಹಿಟ್ ಆಗೋಯ್ತು. ಓಕೆ. ಬಟ್ ಸಿನಿಮಾದು ರಿಸಲ್ಟ್ಸ್ ಮ್ಯಾಟರ್ ಆಗೋದೇ ಡೈರೆಕ್ಟರ್‌ಗೆ, ಆ್ಯಕ್ಟರ್‌ಗೆ, ಪ್ರೊಡ್ಯೂಸರ್‌ಗೆ. ಓಕೆ. ತುಂಬ ಮ್ಯಾಟರ್ ಆಗುತ್ತೆ. ಸೊ ಆ ಪ್ರೊಸೆಸ್ಸಲ್ಲಿ ನೀವು ಯಾರನ್ನ ರಿಕ್ರೂಟ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ. ಸೊ ಕನ್ನಡ ಸಿನಿಮಾಸ್ ಅಥವಾ OTT ಪ್ಲಾಟ್‌ಫಾರ್ಮಲ್ಲಿ ವೆಬ್ ಸೀರೀಸ್ ಕೂಡ ಕಡಿಮೆ ಆಗಿದೆ. ಅಷ್ಟು ಆ ಲೆವೆಲಿಗೆ ಬೇರೆ ಕಂಪೇರ್ ಮಾಡಿದ್ರೆ ಬೇರೆ ಇಂಡಸ್ಟ್ರಿಗೆ. ಸೊ ಏನು ಲ್ಯಾಗಿಂಗ್ ಇದೆ ಅದು ಆವಾಗಲೇ ಅದಕ್ಕೆ ಉತ್ತರ ಹೇಳಿದ್ರಿ. ಕೊಟ್ಟೆ. ಹೌದು. ಸೊ ದ ಕಾನ್ಸೆಪ್ಟ್ ಸಿಂಪಲ್. ಕಾಮರ್ಸ್. ಕಾಮರ್ಸ್‌ನ ಫಸ್ಟ್ ಮುಂದೆ ಇಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನೀವು ಸಿನಿಮಾ ಮಾಡಬೇಕಂದ್ರೆ ಯಾರೋ ದುಡ್ಡು ಹಾಕಬೇಕು. ಅದು ಫಸ್ಟು ಇಟ್ ಈಸ್ ಕಾಮರ್ಸ್. ಓಕೆ. ಕಾಮರ್ಸ್‌ಗೆ ವ್ಯಾಲ್ಯೂ ಕೊಟ್ಟು ಅದರಲ್ಲಿ ಆರ್ಟ್ ಫಾರ್ಮ್ ಹುಡ್ಕೊಂಡ್ರೆ ಗುಡ್. ತುಂಬ ಆರ್ಟಿಸ್ಟಿಕ್ ಆಗೇ ಹೋಗ್ತೀವಿ, ದುಡ್ಡು ಬಗ್ಗೆ ಟೆನ್ಷನ್ ಇಲ್ಲ ಅಂದರೆ ಅದು ಬೇರೆ. ಅದು ಒಂದು ಸೆಕ್ಟರ್. ಯು ಹ್ಯಾವ್ ಟು ರೀಚ್ ದಟ್ ಪೊಸಿಷನ್. ಬಟ್ ಎಂಡ್ ಆಫ್ ದ ಡೇ ಫಸ್ಟ್ ಇಟ್ ಈಸ್ ಕಾಮರ್ಸ್. ಓಕೆ. ಸೊ ವೆಬ್ ಸೀರೀಸ್‌ಗೂ ಅದೇ ಕಾನ್ಸೆಪ್ಟ್. ಆಡಿಯನ್ಸು. ಸೊ ಐ ಥಿಂಕ್ ಇದಕ್ಕೆ ಆವಾಗಲೇ ಉತ್ತರ ಕೊಟ್ಟಿದ್ದೀನಿ. Yeah. ಸೊ ಅಲ್ಲೇ ಇದೆ. ಸೊ ಫೈನ್.
ಸೊ ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಸೊ ನೀವು ಯಾರಾದರೂ ನನ್ನ ಪ್ರೊಡ್ಯೂಸರ್ಸ್ ಕಾಂಟ್ಯಾಕ್ಟ್ ಅಂತ ಮಾಡೋದು ತುಂಬ ಈಸಿ. ಮಾಡ್ಕೊಂಡಿದ್ರೆ ಇನ್‌ಸ್ಟಾಗ್ರಾಮಲ್ಲಿ ರೀಚ್ ಔಟ್ ಮಾಡಿ, ಇಲ್ಲ ನನ್ನದೇ ವೆಬ್‌ಸೈಟ್ ಇದೆ. ಹಾಂ. ಸೊ ರೀಚಿಂಗ್ ಮೀ ಔಟ್ ಇಸ್ ವೆರಿ ಈಸಿ. ಇಂಡಸ್ಟ್ರಿ ಅವ್ರಿಗಂತೂ ಇನ್ನೂ ಈಸಿ. ಮ್ಯಾನೇಜರ್ಸು ಅವ್ರ ಇವ್ರ ಹತ್ರ ಸುಮಾರು ನಂಬರ್ಸ್ ಅದು. ಫೈನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. Okay. Firstly, thank you. ನನ್ನ ಈ ಶೋಗೆ ಇನ್ವೈಟ್ ಮಾಡಿದ್ದಕ್ಕೆ ಅಂಡ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಒಂದು ಇನ್ಸೈಟ್ಸ್ ಮತ್ತು ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದು. ನೀವೇನ್ ಮಾಡ್ತಿದ್ದೀರೋ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಇನ್ನೂ ಬೇರೆ ಟೆಕ್ನಿಷಿಯನ್ಸ್ ಜೊತೆ ಇದನ್ನ ಸ್ಪ್ರೆಡ್ ಮಾಡಿ. ಇಟ್ ಇಸ್ ವೆರಿ ಮಚ್ ನೀಡೆಡ್. ಅವರ ಜರ್ನಿ, ಅವರ ಇನ್ಸೈಟ್ಸ್ ಆಮೇಲೆ ನಾಲೆಜ್, ಇನ್ಫಾರ್ಮೇಶನ್ ಆಡಿಯನ್ಸ್ಗೆ, ಸ್ಟೂಡೆಂಟ್ಸ್ಗೆ ತಲುಪಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.